ಆ್ಯಕ್ಚುಲಿ ಒಂದು ವೀಡಿಯೋ ರೆಕಾರ್ಡ್ ಮಾಡಿದೆ, ಅದು ಕವರ್ ಆಗಿಲ್ಲ. ಬಡ್ಡಿ ಬಗ್ಗೆ ಅಲ್ಲಿಂದ ಕತೆ ಹೇಳ್ಕೊಬೋದೆ ಬರು ಅದೇನು ರೆಕಾರ್ಡ್ ಆಗಿಲ್ಲ. ಆಗ್ತಾಯಿತ್ತು ನೋಡೋದು. ನಾನು ನೋಡ್ರೆ ಬಡ್ಡಿ ಬಗ್ಗೆ ರೆಕಾರ್ಡ್ ಆಗ್ತಿದ್ದು ಆಫೇ ಆಗಿಬಿಟ್ಟೈತೆ. ಅಲ್ಲಿ ಹೋಗಿ ನೋಡ್ತೀನಿ, ಅದು ಪುನಃ ಕವರ್ ಮಾಡ್ಕೊಬರ್ತೀನಿ. ವೆರಿ ಇಂಪಾರ್ಟೆಂಟ್ ಇದೆ, ರಾಕಿ ಸ್ಟಾರ್ಸ್ಟಿಕ್ಸ್ ಅಂತ ಹೇಳ್ತೀನಿ. ಎಲ್ಲದೋ ಕಿತ್ತೋಗಿರೋ ಚಪಾತಿ ಬಿದ್ದಿದೆ ಇವರು, ಅದು ಕವರ್ ಮಾಡೋಕೆ ಅಲ್ಲಿಂದ ಬಂದಿದ್ದೀನಿ. ಅದು ವೆರಿ ಇಂಪಾರ್ಟೆಂಟ್. ಅದಕ್ಕಿಂತ ಗುಚ್ಚ ಚಪಾತಿ ಬಿದ್ದಿದೆ, ಅದಕ್ಕಿಂತ ಗುಚ್ಚ ಎಲ್ಲ ಹುಡ್ಕೊಬಿಡಿ. ಅಲ್ಲಿ 1/2 ಲೀಟ್ರ್ ವಾಟರ್ ಬಾಟ್ಲ್ ಬಿದ್ದಿದೆ ಬಿಸ್ಲರಿ. ಇದು ಪ್ಯಾರ್ಲೇಜು ಬಿಸ್ಕೆಟು. ಪ್ಯಾರ್ಲೇಜಿ ಅಂದರೆ ಪ್ರೀತಿಯನ್ನು ತಗೋ. ಜಿ ಅಂದರೆ ನಂಬರ್ 7 ಜನ್ರೇಷನ್. ಇದು ರಾಕಿ ಸ್ಟಾರ್ ಎಶ್ ಪಲ್ಸರ್. ಇದು ಪಲ್ಸರ್ ಮೇಲೆ ರಾಕಿ ಸ್ಟಾರ್ ಎಷ್ಟಿದೆ ಇದೆ 180cc ಗಾಡಿ. ಅದು ಅಯಾಬುಸಾ ಸಿಂಬಲ್ ಇದೆ ಸೈಡಲ್ಲಿ, ಪಲ್ಸರ್ ಮುಂದೆ ಅಯಾಬುಸಾ. ಇದು ಚಪಾತಿ. ಇದು ಲೇಡೀಸ್ ಫಿಂಗರ್, ಬೆಂಡೆಕಾಯಿ ಪೀಸಸ್ಸು. ಸೊ ಇದು ಸ್ಟೋರಿ ಏನಂದರೆ, ಹಿಂದೆ ರಾಕಿ ಸ್ಟಾರ್ ಹಿಂದೆನೂ ಬರ್ತೈತೆ ನೋಡಿ, ರಾಕಿ ಗೌಡ. ಅದೇನೆಂದರೆ ಗಾಡಿದ ಬರೋ ಗೊತ್ತಾ, KA53EL 6923. ಅದೇನು ಸ್ಟೋರಿ ಅಂದರೆ, ಇಲ್ಲಿ ಸ್ಲಿಪ್ಪರ್ ಬಿದ್ದಿದೆ, ಇದನ್ನು ನೋಡ್ಕೊಬಿಡಿ. ಈ ಕಡೆಯಿಂದ ಹೋಗುವಾಗ 2 ಸರಿ ಕವರ್ ಮಾಡ್ತಿರ್ತಿದ್ದೆಲ್ಲ. ಈಗ ಆಲ್ರೆಡಿ ಕವರ್ ಮಾಡ್ಕೊಂಡು ಹೋಗಿದೆ, ಅಲ್ಲಿವರೆಗೂ ವಾಪಸ್ ಬಂದೆ. ಸೊ ಇದು ಸ್ಟೋರಿ ಏನಂದರೆ ರೆಕಾರ್ಡ್ ಆಗಿರಲಿಲ್ಲ, ಅದಕ್ಕೆ 2 ಸರಿ ಕವರ್ ಮಾಡ್ತಿರೋದು ಅಭಯ ಅಲ್ಲಿ. ಸೊ ಈ ಸ್ಟೋರಿ ಏನಂದರೆ, ರಾಕಿ ಸ್ಟಾರ್ ಯಶ್ ಫಸ್ಟು ಈ ಜನವರಿಯಲ್ಲಿ ಹುಟ್ಟೋದಲ್ವ. ಸೊ ರಾಕಿ ಸ್ಟಾರ್ ಯಶ್ ಫಸ್ಟು ಯೂಸ್ ಮಾಡಿಕೊಂಡು ಆಮೇಲೆ ನಿಮಗೆ ಕೊಡ್ತಾನೆ ಅನ್ನೋ ಥರ ಆ್ಯಟಿಟ್ಯೂಡ್. ಅದು ಆರ್ಗನೈಸ್ಡ್ ಅವ್ರು ಅಂತಿದ್ದು ಅಂದರೆ ಆ್ಯಟಿಟ್ಯೂಡ್. ಯಾಕೆಂದರೆ ಅವ್ನು ಎಲ್ಲೋ ಪ್ರೈಮ್ ಕಿಂಗ್ ಪೊಸಿಷನ್ ಅಂದು. ಸೊ ಅವ್ರು ಫಸ್ಟ್ ಯೂಸ್ ಮಾಡ್ಕೊಳ್ತಾರೆ, ಆಮೇಲೆ ನಿನಗೆ ಕೊಡ್ತಾನೆ. ಅದು ಏನನ್ನ ಕೊಡ್ತಾನೆ ಅಂದರೆ, ಚಾಮುಂಡಿ ಬೆಟ್ಟದ ನೆಟ್ವರ್ಕ್ ಅವನು. ಸೊ ಇದು ನಂಜನಗೂಡು ಅವ್ರನ್ನೇ. ಸೊ ಹೀಗಾಗಿ ಫಸ್ಟ್ ರಾಕಿಂಗ್ ಸ್ಟಾರ್ ಯೂಸ್ ಮಾಡಿಕೊಂಡು ಎಲ್ಲನೂ ಆಮೇಲೆ ನೀನು ಕೊಡ್ತಾರೆ ಅಂತ ಆ್ಯಟಿಟ್ಯೂಡ್ ಪಟ್ಟದು ಬಿಸಾಕ್ತಾನೆ ಎತ್ಕೊಂಡು ಅಂತ. ಸೊ ಏನಕ್ಕೆ ಅದು ಚಪಾತಿ ಅದಷ್ಟೇ ಅಲ್ಲ, ಚಪಾತಿ ಬ್ಯಾಗಲ್ಲಿದೆ, ಅದಕ್ಕೆ ಕವರ್ ಮಾಡ್ತೀನಿ. ಆ್ಯಕ್ಚುಲಿ ಒಂದು ಫೋಟೋ ಸೋಷಿಯಲ್ ಮೀಡಿಯಾಗೆ ಆಗ ಅಪ್ಲೋಡ್ ಮಾಡಿದ್ದೀನಿ. ಅದೇನಾದರೆ, ನಾನು ಇದ್ರ ಹತ್ರ ಬಂದಲ್ಲ, ಪಾರ್ಕ್ ಹತ್ರ ಬಿಟ್ಟಲ್ಲ, ಆವಾಗಲೇ ಆ ಪಾರ್ಕ್ ಹತ್ರನೇ ಇದಿತ್ತು, ಎಲ್ಲದು ಅದ್ರ ಹೆಸರೇನು, ಅಮೂಲ್ದು ಹಾಲಿತ್ತು. 1 ಲೀಟ್ರದ್ದು ಗುಡ್ ಲೈಫ್ ಹಾಲು ಇಟ್ಟಿದ್ರು. ನಾನೇನು ಮಾಡಿದೆ, ಅದು ಎತ್ಕೊಂಡು ನೋಡಿದೆ. ಆ್ಯಕ್ಚುಲಿ ಅರ್ಧ ಲೀಟ್ರ್ ಸುಮಾರು ಹಾಲಿತ್ತು ಅದರಲ್ಲಿ. ಹಾಲು ಗುಡ್ ಕಂಡೀಷನಲ್ಲಿತ್ತು, ಹಾಳಾಗಿರಲಿಲ್ಲ, ಸ್ಮೆಲ್ ಚೆನ್ನಾಗೇ ಇತ್ತು. ಜೊತೆಗೆ ಅಲ್ಲಿ ನೆಲದ ಮೇಲೆ ಸ್ವಲ್ಪ ಹಾಕ್ಬಿಡ್ದೆ. ಮತ್ತು ನೆಲದ ಮೇಲೆ ಅಂದರೆ ಕಲ್ಲಿನ ಮೇಲೆ ಪುನಃ ಕೈಗೆ ಹಾಕ್ಕೊಂಡು ನೋಡಿ ಟೇಸ್ಟ್ ಮಾಡಿ ಕೂಡ ಮಾಡಿದೆ. ಗುಡ್ ಕಂಡೀಷನಲ್ಲಿತ್ತು. ಬಟ್ ಸ್ಟಿಲ್ ತೊಗೊಳ್ಳಿಲ್ಲ, ಯಾಕೆಂದರೆ ಹಾಲಲ್ವ ಅದು, ಅಪ್ಪಿ ಹಾಳಾಗಿದ್ದರೆ ಅದಕ್ಕೋಸ್ಕರ ತೊಗೊಳ್ಳಿಲ್ಲ. ಜೊತೆಗೆ ಹಾಲು ತೊಗೊಂಡು ಶುಗರ್ ಇಲ್ಲ, ಕಾಫಿ ಪೌಡ್ರ್ ಇಲ್ಲ, ತೊಗೊಳ್ಳಿಲ್ಲ. ಸೊ ಅಲ್ಲಿಂದ ಮುಂದಕ್ಕೆ ಬಂದೆ, ಬಂದೆ ಕೈಯಲ್ಲಿ ಹೊಟ್ಟಲ್ಲಿ. ಅದೆಲ್ಲ ಟೆಸ್ಟ್ ಮಾಡ್ತಾ ನಡ್ಕೊಂಡು ಬರ್ತಾ ಇದ್ನಲ್ಲ. ಸೊ ನೋಡ್ತಾ ಬಂದೆ. ಬಂದು ಆರ್ಗೇಟಲ್ಲಿ ಇಟ್ಟಿದ್ದೆ. ಆರ್ಗೇಟಲ್ಲಿ ಇಟ್ಟು ಕೋಟಾಜಿನ ಮುಂದಕ್ಕೆ ಬರ್ತಾ ಇದ್ದಾಗೆ ಕೋಟಾಜಿನ ರೆಸ್ಟೋರೆಂಟ್ ಹತ್ರ ಒಂದು ಓಪನ್ ಆಗಿರೋ ಬಿಸ್ಕೆಟ್ ಪ್ಯಾಕೆಟ್ ಇತ್ತು. ಅದು ಬಹುಶಃ ಮಾರಿಗೋಲ್ಡ್ ಲೈಟ್ ಇರಬೇಕು ಅಂತ ಅಂದ್ಕೊಳ್ತೀರಿ, ನಾಟ್ ಶ್ಯೂರ್. ಬಟ್ ಮಾರಿಗೋಲ್ಡ್ ಅಂತ ಇಟ್ಕೊಳ್ಳಿ, ಮಾರಿಗೋಲ್ಡ್ ಲೈಟೇ ಅದು. ಸೊ ಅದು ಸಾಯಂಕಾಲ ಓಪನ್ ಮಾಡಿ ಇಟ್ಬಿಟ್ಟಿದ್ದಾರೆ. ಅದೆಲ್ಲ ಹೋಗುತ್ತೆ. ಸೊ ದಿನ ಕಂಡೀಷನ್ ಇಲ್ಲ, ಅಲ್ಲಿ ಯಾರೋ ಹುಡುಗರು ಕಿಶೋರ್ ಹಾಕೊಂಡಿದ್ದಾರೆ ಚಪಾತಿ. ಸೊ ಅಲ್ಲಿಂದ ಮುಂದಕ್ಕೆ ಬರ್ತಾ ಇದ್ದಂಗೆ ಹಾಪ್ಕಾರ್ನ್ ಸಿಗೋದಕ್ಕಿಂತ ಸ್ವಲ್ಪ ಮುಂಚೆ ಸಿಗುತ್ತೆ ಸ್ಟ್ಯಾಂಡರ್ಡ್ ಹಾಪ್ಕಾರ್ನ್ ಸಿಗಲ್ಲ, ಅದು ಸಿಗೋದಕ್ಕಿಂತ ಸ್ವಲ್ಪ ಮುಂಚೆ ಅಷ್ಟು ಒಂದು ಊಟದ ಬಾಕ್ಸ್ ಇತ್ತು. 2 ಊಟದ ಬಾಕ್ಸ್ ಇಟ್ಟಿದ್ರು. ಊಟದ ಬಾಕ್ಸಲ್ಲಿ ಒಂದರಲ್ಲಿ ಚಪಾತಿ ಇದೆ, 7-8 ಚಪಾತಿ ಇತ್ತು. ಸೊ ಇನ್ನೊಂದರಲ್ಲಿ ಎಷ್ಟು ಚಪಾತಿ ಇದೆ ಅಂತ ಕೌಂಟ್ ಮಾಡಿಲ್ಲ, ಒಂದು ಅಂದಾಜು ಮೇಲೆ ಇಟ್ಟಿರೋದು. ಇನ್ನೊಂದರಲ್ಲಿ ಗೋಡಂಬಿಗಳನ್ನು ಹಾಕಿ ಪಾಯಸದ ರೀತಿ ಮಾಡಿರುವಂಥ ಯಾವುದೋ ಒಂದು ಪ್ರಾಡಕ್ಟ್ ಇದೆ, ಊಟದ ತಿನಿಸು. ಅದು ಇದಿದೆ, ಏನು ಹೇಳೋದು, ಅದು ಪಾಯಸನೂ ಅಲ್ಲ, ಅಥವಾ ಇದು ಇರುತ್ತಲ್ಲ, ಏನು ಹೇಳ್ತಾರೆ ಬರೋದು, ಹೆಸರು ಬರ್ತಾ ಇದ್ದೀರಿ, ಏನೋ ಒಂದು ನೆಡ್ಸ್ಕೊಳ್ಳೋಣ. ಈಗ ಕೈ ಬೇಕಾಗುತ್ತೆ ವೀಡಿಯೋದಲ್ಲಿ. ಸೊ ಏನು ಸ್ವೀಟ್ ಬರುತ್ತೆ ಒಂದು ಆ ಥರ, ಅಂದರೆ ಪಾಯಸ ಥರ ಇದೆ, ಅದು ಇನ್ನೂ ಗಟ್ಟಿಗಿದೆ, ಸಿಕ್ಕಾಪಟ್ಟೆ ಗಟ್ಟಿಗಿದೆ. ಸೊ ಇಲ್ಲಿ ಅದು ಹೊರಟೈತಲ್ಲ, ಇಲ್ಲ ಮೇಬೆಲ್, ಜ್ಞಾಪಕ ಇಟ್ಕೊಳ್ಳಿ. ಮೇಬೆಲ್ ಅಂತ ಅಂಗಡಿ ಇದೆಯಲ್ಲ, ಅಲ್ಲಿ ವಾಲ್ಟರ್ ಲೋಬೋಸ್ ಅವನು ಬಂದು ಸಿಕ್ಕಿದ್ದ. ಈ ಕಡೆ ಆ್ಯಕ್ಚುಲಿ ಈ ಪಾಯಿಂಟ್ವರೆಗೂ ಬಂದಿದ್ದು ನಾವು ಹೋದೆ, ಕಾರ್ ನಿಂತಿದ್ದೆಲ್ಲ ಈ ಪಾಯಿಂಟ್ವರೆಗೂ ಬಂದಿದ್ದು ವಾಪಸ್ ಹೋದೆ. ವೀಡಿಯೋ ರೆಕಾರ್ಡ್ ಆಗಿಲ್ಲ, ಬಡ್ಡಿ ಮಗನ ಕಥೆ ಎಲ್ಲ ಹೇಳ್ಕೊಬಂದೆ, ರೆಕಾರ್ಡ್ ಆಗಿಲ್ಲ ಅದು.
ಅಂದರೆ ಅಲ್ಲಿ ಚಪಾತಿ ಸಿಕ್ತು ಎರಡಲ್ಲ 2 ಪ್ಯಾಕೆಟು. ಮತ್ತು ಇದೊಂದು ಸ್ವೀಟ್ ಸಿಕ್ತು, ಅದೇ ಪಾಯಸ ಥರ ಇದೆ, ಅದು ಇನ್ನೂ ಸಿಕ್ಕಾಪಟ್ಟೆ ಗಟ್ಟಿಗಿದೆ. ಒಂಥರ ಏನು ಹಲ್ವಾ ಅಂತೀವಲ್ಲ ಆ ಥರಗಳು, ಹಲ್ವಾ ಅಂತೀವಲ್ಲ ಆ ಥರ ಮಾತ್ರ ಇತ್ತು ಇದು ನೋಡೋದಕ್ಕೆ. ಸೊ ನಾನು ಮಾಡಿದೆ ಅದೆರಡು ಎತ್ತಿಟ್ಕೊಂಡು ಗುಡ್ ಕಂಡೀಷನಲ್ಲಿತ್ತು. ಸೊ ಅದೆರಡು ರೆಡಿ ಇಟ್ಕೊಂಡು ಮುಂದಕ್ಕೆ ಬಂದೆ. ಸೊ ಮೊಬೈಲ್ ಚಾರ್ಜ್ ಮಾಡಿಕೊಂಡು ಸಿಲೆಬಸ್ ಟೈಮಲ್ಲಿ ಮುಂದಕ್ಕೆ ಈ ಬರ್ತಿದ್ದಂಗೆ ಎಕ್ಸಿಟ್ ತೊಗೊಳ್ಳೋ ಜಾಗದಲ್ಲಿ ಮೊದಲನೇ ಪ್ಲಾಟ್ಫಾರ್ಮಲ್ಲಿ ಅದು ಬಿದ್ದಿತ್ತು. ಅದು ಅಲ್ಲಿ ಚಾಕ್ಲೇಟ್ ಬಿದ್ದಿದೆ, ಚಾಕ್ಲೇಟ್ ಸ್ಟೋರ್ ಓಪನ್ ಇದೆ, ಹಾಗೆ ಬಿದ್ದು ಚಿಕ್ಕದು ಸೊ ಅದು ಆ ಕಡೆ ಇದೆ. ಸೊ ಅದೇ ಮೊದಲನೇ ಪ್ಲ್ಯಾಟ್ಫಾರ್ಮಲ್ಲಿ ರಾಕಿಂಗ್ ಸ್ಟಾರ್ ಎಷ್ಟು ಒಳ್ಳೆ ಕಲ್ಚರಲ್ಲಿ ಇರ್ತಿತ್ತು. ಐ ಸಿಂಬಲ್ ಹಾಕ್ಬಿಟ್ಟು ಅದೆಲ್ಲ ಆರ್ಗನೈಸ್ ಮಾಡಿರಲ್ಲ ತೋರಿಸಿದ್ದೆಲ್ಲ ಅದು ಆ್ಯಟಿಟ್ಯೂಡ್ ಬರ್ತದ್ದು. ಅಂದರೆ ಅದೆಲ್ಲ ಅಲ್ಲಿಂದ ಸಿಕ್ಕಿದ್ದೆಲ್ಲ ಏನಂದರೆ ಫಸ್ಟು ಎಷ್ಟು ಯೂಸ್ ಮಾಡ್ಕೊಂಡು ಆಮೇಲೆ ನಿನಗೆಲ್ಲ ಕೊಡ್ತಾನೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದು ಅಷ್ಟೇ, ಸಾಕ ಸಿಂಪಲ್. ಆದರೆ ಸಿಕ್ಕಾಪಟ್ಟೆ ಮೈಂಡ್ ಪ್ರೆಷರ್ ಬಿಲ್ಡ್ ಮಾಡುವಂಥ ಒಂದು ಏನು ಚಟುವಟಿಕೆ ಇದೆ ಆ್ಯಟಿಟ್ಯೂಡ್ ಫಾರ್ಮುಲಾ. ಅಂದರೆ ಹೇಳಿಕೆ ನೀಡುವಂಥದ್ದು, ನಾವೇನು ಮಾಡ್ತೀವಿ ಅನ್ನೋದನ್ನು ಮಾಡಿ ತೋರಿಸುವಂಥದ್ದು. ಅವ್ರು ಏನು ಮಾಡಿ ತೋರಿಸ್ತಾರೋ ಅದು ಚಾಕ್ಲೇಟ್ ಅಷ್ಟು ಅಲ್ಕೊಂಡಿದ್ದು ಉದ್ದಕ್ಕೂ ಚಾಕ್ಲೇಟ್ ಕವರ್ಗಳು ಕಾಣ್ತಾ ಇದ್ದಾವೆ. ಯಾಕೆಂದರೆ ಅದು ತೊಗೊಂಡು ತಿಂತೀನಿ, ಯಾವ ಚಾಕ್ಲೇಟ್ ತೊಗೊತೀನಿ ಅದೇ ಚಾಕ್ಲೇಟ್ಗಳು ಬಿದ್ದಿದ್ದಾವೆ. ಸೊ ಆ ಥರ. ಸೊ ಅದು ಏನು ಇಷ್ಟ ಅದನ್ನೆಲ್ಲ ಆಫೀಸಲ್ಲಿ ಕೊಟ್ಬಿಡ್ತೀವಿ ಫಸ್ಟು, ಅಲ್ಲಿ ಬರ್ಕೊಂಡು ಕೊಡ್ತಾ ನಿಮಗೆ ಆದರೆ ಆ್ಯಟಿಟ್ಯೂಡ್ ಅಷ್ಟೇ. ಹೊಸ ಸ್ಲಿಪ್ಪರು ಒಂದೇ ಒಂದು ಆ ಲೋಬಸ್ ವಾಲ್ಟರ್ ಅವ್ರ ಗಾಡೀಲಿ ಹೋಗಿ ನೋಡಿ ಹೋಗ್ತೀನಂತೆ. ಆ ಲೋಬಸ್ ಅಂತ ಒಬ್ಬ ವ್ಯಕ್ತಿ, ಆ ಒಂದು ಬಗ್ಗೆ ಒಂದಷ್ಟು ವೀಡಿಯೋಸಲ್ಲಿ ಹೇಳಿದ್ದೀನಿ. ಒಂದು ದೊಡ್ಡ ನಾಟಕ ನಡೀತು, ಸರಿ ಅದನ್ನು ಕವರ್ ಮಾಡಿದ್ದೀನಿ. ಬೇರೆದಾಗ ಅವನು ಸುಮಾರು ಸರಿ ಸಿಕ್ಬಿಟ್ಟು ಇದೇ ರೋಡಲ್ಲಿ ಹಿಂಗೆ ಸಿಕ್ಬಿಟ್ಟು ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿಬಿಟ್ಟು ಕೆಲಸ ಕೊಡ್ತೀನಿ ಹಂಗೆ ಅಂದ್ಬಿಟ್ಟು ಹೇಳ್ತಾನೆ. ಬಡ್ಡೆದ ಸುಮ್ಮನೆ ಸಿಗ್ತಾನೆ, ಕೆಲಸ ಕೊಡಿಸ್ತೀನಿ ಒಂದು ನಾನು ಹೋಟ್ಲಿದೆ ಹಂಗೆ ಅಂತ ಹೇಳ್ತಾನೆ. ಹೂ ಅಂತೇಳಿ ಬಯೋಡೇಟೆಲ್ಲ ಕಳಿಸಿದ್ರು ಬಡ್ಡೆ ಎತ್ತದ್ದು ಕೆಲಸ ಕೊಡಲ್ಲ, ಕೊಡಲ್ಲ. ಸುಮ್ಮನೆ ಸಿಕ್ಕಿದ್ದಾಗಲೆಲ್ಲ ಕೆಲಸ ಕೊಡ್ತೀನಿ ಅಂತಾನೆ. ಅವಾಗ ಹುಚ್ಚಬದೇವಿ ಅಂದ್ಬಿಟ್ಟು ಸುಮ್ಮನೆ ಆಗೋದಿಲ್ಲ. ಆಮೇಲೆ ಸೊ ಅವ್ರು ಹೆಲ್ಪ್ ಕೇಳಿದ್ರು ಹೆಲ್ಪ್ ಮಾಡಲ್ಲ. ಸರಿ $100 ಕೊಟ್ಟಿದ್ದ, ದುಡ್ಡು ಕೇಳಿದ್ದೆ ಅವಾಗ $100 ಕೊಟ್ಟ. ಅದಾದಮೇಲೆ ಕ್ಯಾಬಿನೆ ಏನು ಮತ್ತೆ ಕೊಡೋಕ್ಕೆ ಹೋಗಿಲ್ಲ. ಸೊ ವಾಟ್ಸಪ್ ಹಾಕಿ ಇನ್ಸ್ಟು ಮಾಡಿಸ್ತಿದ್ರು, ಆದರೆ ಯಾವುದೇ ರೀತಿ ಹೆಲ್ಪ್ ಮಾಡಿಲ್ಲ. ಸೊ ಅದು ಅವನ ಕಥೆ. ಅವ್ರು ಯಾಕೆ ಇವಾಗ ತೋರಿಸ್ಕೊಂಡಿತ್ತು ಅಂದರೆ ಲೋಬಸ್ ವಾಲ್ಟರ್ ಶಾರ್ಟ್ಸ್ ಹಾಕೊಂಡು ಹಾಕ್ತಿರ್ತಾನೆ ಯಾವಾಗಲೂ. ಸೊ ಅವನು ಶಾರ್ಟ್ಸು ಶೂಟಬಲ್ಲ ನೆಟ್ವರ್ಕ್ ಬರ್ತಾಯಿದ್ರು. ಸೊ ಅವನು ಇಲ್ಲ ಬೆಲೆ ಅವ್ನು ಏನಲ್ಲಿ ಮೇಬೆಲ್ ಯಾವುದೋ ಅಂಗಡಿ ಹತ್ರ ತೋರಿಸ್ಕೊಂಡಿದ್ದು ಅಂದರೆ ನಾನು ಸುಧಾಬಳ್ಳಾಳ್ ನೆಟ್ವರ್ಕು ಅವಳ ಪರವಾಗಿ ನಾನು ಅದನ್ನು ಅಲ್ಲಿ ಇಟ್ಟಿದ್ದು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಜೊತೆಗೆ ನಾನು ಯೂಸ್ ಮಾಡ್ಕೊಂಡು ಆಮೇಲೆ ಕೊಡ್ತಿದ್ದೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಹುಚ್ಚಿಬಿಟ್ಟಂತೆ ಇರ್ತವೆ ಬೇಡ. ಅದುವಾಗಿ ಅವ್ನು ಸ್ಕೂಟಿ ಪೇ ಓಡಿಸ್ಕೊಳೋದ. ಸುಧಾಬಳ್ಳಾಳ್ ಸ್ಕೂಟಿನೇ ಓಡಿಸ್ತಾ ಇದ್ದಿದ್ದು 2013. ಇವಾಗ ಅದು ಸ್ಕೂಟಿ ಪೇಪ್ನೇ ಓಡಿಸ್ಕೊಂಡಿದ್ದು. ಯಾಕೋ ಗೊತ್ತಿರೋದು ಬೆಳಿಗ್ಗೆ ವೀಡಿಯೋಸ್ ಕಟ್ಟಾಗಿ ಹೋಗ್ತಾ ಇದ್ದಾವೆ, ಈಗ ಇಲ್ಲ ಆಗ್ತಾಯಿಲ್ಲ, ರೆಕಾರ್ಡ್ ಆಗ್ತಾಯಿಲ್ಲ. ಈಗ ಆಲ್ರೆಡಿ ಬೆಳಿಗ್ಗೆಯಿಂದ ಇದರಿಂದ ಹಾಗೆ ಸಿಟಿ ಬಸ್ ಸ್ಟ್ಯಾಂಡಿಂದ ಒಂದು ವಿಷುವಲ್ಸ್ ಕವರ್ ಮಾಡ್ಕೊಬಂದಿದ್ದೆ. ಅದನ್ನು 2 ಸರಿ ಕವರ್ ಮಾಡಿದ್ದೆ. ಈಗ ಆಲ್ರೆಡಿ ಮಾತಾಡ್ಕೊಬರ್ತಾ ಇದ್ದೀವಿ, ಒಳ್ಳೊಳ್ಳೆ ವಿಷುವಲ್ಸ್ ಎಲ್ಲ ಹೋಯ್ತು ಹತ್ರ. ಅದು ಷಣ್ಮುಗ ಮಂಡಿ ಹತ್ರ ಏನೋ ನಡೀತು, ಅದೆಲ್ಲ ವಿಷುವಲ್ಸ್ ಕವರ್ ಮಾಡ್ಕೊಬಂದಿದ್ದೆ. ಸಪ್ನ ಬುಕ್ ಹೌಸ್ ಹತ್ರ ನನಗೆ ಸಾಯಂಕಾಲ ಗರುಡ ಮಲೆ ಹತ್ರ ಹಲ್ಲೆ ಮಾಡೋರೆಲ್ಲ ಬಂದಮೇಲೆ ಆ ಸ್ಟೋರಿಯೆಲ್ಲ ಹೇಳ್ಕೊಂಡು ಬರ್ತಾಯಿದೆ. ವಿಜುವಲ್ಸ್ ಎಲ್ಲ ಕವರ್ ಆಗಿಲ್ಲ, ಕಟ್ಟೆ ಆಗೋಗುತ್ತೆ. 3 ನಿಮಿಷಕ್ಕೆ ಕಟ್ಟಾಗೋಗಿದೆ, 5 ನಿಮಿಷಕ್ಕೆ ಕಟ್ಟಾಗಬೇಕು ಲೆಕ್ಕ. ಅದು ಇನ್ನೂ 2 ನಿಮಿಷ ಮುಂಚೆನೇ ಕಟ್ಟಾಗೋಗಿದೆ. ಅದೇ ಗರುಡ ಮಲೆ ಹತ್ರ ಗಲಾಟೆ ಐತಲ್ಲ, ಅದು ಟೀ ಸ್ಟಾಪ್ ಇತ್ತಲ್ಲ, ಟೀ ಸ್ಟಾಲ್ ಅಲ್ಲೊಬ್ಬ ಬಾಟ್ಲಿ ನಿಂತ್ಕೊಂಡಿದ್ದಲ್ಲ. ಸೊ ಅದು ಟೀ ಸ್ಟಾಲ್ ಅಂಗಡಿ ಹೆಸರೇ ನಿರ್ಮಲಾ ಅಂತ ಏನೋ, ನಿರ್ಮಲಾ ಟೀ ಸ್ಟಾಲ್ ಅಂತ ಕೆಫೆ ಅಂತ ಏನೋ ಇರಬೇಕು. ಅದು ಪಕ್ಕದಲ್ಲಿ ಇದ್ದು ಗೀತಾ ಬುಕ್ ಹೌಸಿದ್ದು. ನಿರ್ಮಲಾ ನಿಂಗಮ್ಮ ನೆಟ್ವರ್ಕು ಬಂದರೆ, ಲಕ್ಷ್ಮಮ್ಮ ಅವರ ಅಕ್ಕ ನಿಂಗಮ್ಮ ನೆಟ್ವರ್ಕು ಬಂದರೆ ಬಂದಿಲ್ಲ. ಗೀತಾ ನಿಂಗಮ್ಮ ಅವರ ಮಗಳು. ಆಮೇಲೆ ಇನ್ನೊಂದೇನೆಂದರೆ ಶಿವರಾಜ್ ಕುಮಾರ್ ಹೆಂಡತಿ ಹೆಸರು ಗೀತಾ ಅಂತ ಒಂದು ಮೂವಿ ಇದೆ. ಅದರಲ್ಲಿ ಹೀರೋಯಿನ್ ಸೋತಾಯ್ತಾಳೆ, ಹೀರೋ ಸೊಲ್ಯೂಷನ್ ಟೆರರಿಸ್ಟ್ ಒಳಗಡೆ. ಆಮೇಲೆ ಇನ್ನೊಂದೇನು ನಿಖಿಲ್ ಕುಮಾರ್ ಸರ್ ಪಕ್ಕ ಗರುಡ ಮಾಲ್ ಇತ್ತು, ಗರುಡ ಮಾಲ್ನ ಗೌಡ ಅಂತ ಇರ್ತದೆ, ಅಲ್ಲಿ ಮಾತಾಡ್ತಾನೆ. ಮತ್ತು ಇಲ್ಲಿ ಕಾಫಿ, ಈಗ ಇದೊಂದು ಅಭ್ಯಾಸ ಸ್ಟಾರ್ಟ್ ಆಗಿದೆ. ಇದು ಈ ಥರ ಕಾಫಿ ಚೆಲ್ಲಿರೋದು ಅಥವಾ ಕಾಫಿ ಕುಡಿದ್ಬಿಟ್ಟು ಅರ್ಧ ಬರೋದು, ಇಷ್ಟುದ್ದ ಕಾಫಿ ಉಳಿಸ್ಬಿಟ್ಟು ಮಡಗಿರ್ತಾರೆ. ಆ ಥರದ್ದೆಲ್ಲ ಜಾಸ್ತಿ ಇದೆ ಬಂದಮೇಲಿಂದ. ಕಾಫಿ ಹೊಡೆಯೋಕ್ಕೂ ದುಡ್ಡು ಇಲ್ವಲ್ಲ, ಸೊ ಇಷ್ಟುದ್ದ ಕಾಫಿನ ಕುಡಿದ್ಬಿಟ್ಟು ಎಷ್ಟು ಕಾಫಿ ಮಿಕ್ಸ್ಬಿಟ್ಟು ಅಲ್ಲಿ ಇಟ್ಟಿರ್ತಾರೆ.
ಆ ಥರದ್ದೆಲ್ಲ ನಡೀತಾ ಇದೆ. ಸೊ ಅದೆಲ್ಲ ರಿಲೇಟೆಡ್ ಅದು ಹಲ್ಲೆ ಮಾಡಿದ್ದು ಸಪ್ನ ಬುಕ್ ಹೌಸ್ ಹತ್ರ ಹೆಂಗೆ ಹಲ್ಲೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಗೀತಾ ಬುಕ್ ಹೌಸ್ ಹತ್ರ ಇದೆಲ್ಲ ಸೊ ಅದಕ್ಕೆ ರಿಲೇಟೆಡ್ ವೀಡಿಯೋಸ್ ಎಲ್ಲ ಹೇಳ್ಕೊಬೋದೆ ಗುರು. ವಿತ್ ಎವಿಡೆನ್ಸು ಏನೇನು ನಾಟಕ ಎಲ್ಲ ನಡೀತಾ ಇತ್ತು. ಅವಳು ಕವರೇ ಆಗಿಲ್ಲ, ಅದು ಬೋಳಿ ಹೋಗೋದು ವಿಡಿಯೋ ಕಟ್ಟೆ ಆಗೋಗೈತೆ. 5 ನಿಮಿಷ ಕಟ್ಟಾಗಬೇಕಾಗಿತ್ತು, 3 ನಿಮಿಷ ಕಟ್ಟಾಗುತ್ತೆ. ದಿನದಿಂದ ದಿನಕ್ಕೆ ಇಂಡಸ್ಟ್ರಿಗಳ ಸಂಖ್ಯೆ ಸಿಕ್ಕಾಬಿಡುತ್ತೆ. 1000 ಮೇಲೆ ಹೋಗ್ತಾ ಇದೆ. ಅದೇನೋ ಹೋಗ್ಬಿಟ್ಟದ. ಇದು ಆ್ಯಕ್ಚುಲಿ ರೂಪಲ್ ಹಾಕಂದ ಅಕ್ಕಮದಳ ಹಾಕಂದ ಆ ಒಂದು ಐಡೆಂಟಿಟಿ ಇಶ್ಯೂ. ಅಯ್ಯೋ ಸಾಯಂಕಾಲ ಹಾಕೋದು ಇಲ್ಲಿ ಒಳ್ಳೆ ಕಾಗೆಗಳು ಕೂತ್ಕೊತಾವ. ನಾನು ಸುತ್ತಿದ್ರು ಇದ್ದಿಂದ ಇವರೆಗೂ ಹೆಜ್ಜೆ ಇಡೋಕ್ಕೆ ಜಾಗ ಇಲ್ಲ. ಅಷ್ಟೊಂದು ಜನ ಕೂತಿದ್ರು. ಸಿಕ್ಕಾಬಿಡೋದು ಯಾರು ಎಷ್ಟು ಹೋಗಲ್ಲ, ಬೇಜಾರಾಗುತ್ತೆ. ಹೋಗ್ತಿತ್ತು ಅದಕ್ಕೂ ಒಂದು ಮಿತಿ ಅನ್ನೋದು ಇರಬೇಕು. ಮಿತಿನಿಲ್ಲ, ಪತಿನಿಲ್ಲ ಹೇಳಿದ್ರಲ್ಲ ಅಲ್ಲಿ ಅವರೇ ಬಂದು ಬಂದಿದೆ. ಅಯ್ಯೋ ಅಲ್ಲೂ ಜನ ಬುಟ್ಟೆ ಬಿಟ್ಟಿದ್ದೀನಿ. ಈಗ ಹೋಗೋದೇ ಬಿಟ್ಟಿದ್ದೀನಿ. ಓದು ಸಿಗ್ತಾಯಿಲ್ಲ ಅಂತಂದರೆ ಓದೇ ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಹುಡುಗರು ನಾಳೆಗೆ ತೋರಿಸ್ತಾರೆ ಈ ಶಕ್ತಿ. ಆ್ಯಕ್ಚುಲಿ ನಾಲ್ಕು ಚಿಕ್ಕ ಇನ್ನೂ ಅಭ್ಯಾಸ ಅದು. ನಾಲ್ಕು ಮೀಸೆ ಹೇಳುವುದು ಅಭ್ಯಾಸ ಮಾಡಿಬಿಟ್ಟು ಆ ಬಡ್ಡಿ ಮಗನೇ ತಗೊಂಡ್ಬಂದಿದೆ. ಗೌರವ ಸಾಗರ ಅಭ್ಯಾಸ ಇದಾಯ್ತಾದಾಗ ಬೆನ್ನು ಬಿಡದ ರಾಕ್ಷಸರು, ರಾಕ್ಷಸರು. ಯಾರೋ ಅಮ್ಮ ಜೊತೆ ಮಾತಾಡ್ತಾ ಹೇಳೋದೇ ಮರ್ತೋಗ್ಬಿಟ್ಟೆ. ಆ್ಯಕ್ಚುಲಿ ಇವತ್ತು ನಂಜುಗೂಡು ಒಳಗೆ ದಾಸೋಭವನದಲ್ಲೇ ಊಟ ಮಾಡಿದ್ದು. ಬ್ರೇಕ್ಫಾಸ್ಟ್ ಅಲ್ಲೇ ಮಾಡಿದೆ, ಆದರೆ ಅದೇನು ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ಅವರು ಅಂತ ವಿಚಿತ್ರವಾದ ಊಟ ಕೊಟ್ಟಿದ್ದು. ರೈಸ್ ಬಾತ್ ಥರನೂ ಇತ್ತು, ಚಿತ್ರಾನ್ನ ಥರನೂ ಇತ್ತು. ಆ ಬಡಿಗೆ ಬಟರ್ನೇ ಕೇಳಬೇಕಿದ್ರೆ ಹೆಸರೇನಪ್ಪ ಅಂತ. ಅದೇನೋ ಹೋಟೆಲ್ ಕಡಲೆ ಬೀಜ ಎಲ್ಲ ಹಾಕಿದ್ದು ನೋಡಿದ್ರೆ ಚಿತ್ರಾನ್ನ ಥರ ಇತ್ತು. ಅದರ ಟೇಸ್ಟ್ ನೋಡಿದ್ರೆ ರೈಸ್ ಬಾತ್ ಥರ ಇತ್ತು. ಅದೇನು ಅಂತ ಗೊತ್ತಿಲ್ಲಪ್ಪ. ಹೋಟೆಲ್ ಊಟ ಅಂತೂ ಮಾಡಿದೆ. ಬಿಲೋ ಆ್ಯಾವ್ರೇಜ್ ಟೇಸ್ಟು, ವೆರಿ ಸಪ್ಪೆ, ಸಿಕ್ಕಾಪಟ್ಟೆ ಸಪ್ಪೆ. ಆಮೇಲೆ 2 ರೌಂಡ್ ಹೊಟ್ಟೆ ತುಂಬ ಊಟ ಮಾಡಿದೆ. 2 ರೌಂಡು ಹಾಕಿದ್ರು. ಆದರೆ ಊಟ ಆಗೋಕ್ಕಿಂತ ಮುಂಚೆ ಸತಾಯಿಸಿದ್ರು. ಅಂದರೆ ಇಬ್ಬರು ಊಟ ಬಡಿಸ್ತಾ ಇದ್ರು. ಅದರೊಬ್ಬನ ಹತ್ರಕ್ಕೆ ಹೋಗ್ತಿದ್ದಂಗೆ ಎದ್ದೇ ಹೊಟ್ಟದ. ಇನ್ನೊಬ್ಬ ಎದ್ದು ನಿಂತ್ಕೊಂಡು ಪಂಚಸರಿ ಮಾಡ್ಕೊಳ್ಳೋದು, ಆಮೇಲೆ ಆ ಕಡೆ ತಿರುಗಿ ನೋಡೋದು, ಹಂಗೆ ಮಾಡಿ ಟೈಮ್ ಪಾಸ್ ಮಾಡಿಬಿಟ್ಟು ಆಮೇಲೆ ಊಟ ಹಾಕೋದು. ಆಮೇಲೆ ತಟ್ಟೆ ತೊಗೊಂಡು ತಟ್ಟೆಗಳು ಇಟ್ಟಿರ್ತಾರಲ್ಲ, ಸೊ ತಟ್ಟೆಗಳನ್ನು ಎತ್ಕೊಂಡು ಹೋಗೋ ಟ್ರೈ ಇರ್ತಾರಲ್ಲ, ತಳ್ಳೋ ಗಾಡಿ. ಸೊ ಅದ್ರ ಮೇಲೆ ತಳ್ಕೊಂಡು ಹೋಗುವಾಗ ತಟ್ಟೆಗಳನ್ನ ಬೀಳಿಸಿದ್ರು ನನ್ನ ಮುಂದೆ ದಡಬಡ ಅಂತ. ಆ್ಯಕ್ಚುಲಿ ತೊಡೆ ಮೇಲೆ ಬಿದ್ದೋಗ್ಬೇಕಿತ್ತದು. ನಾನು ಸಡನ್ನಾಗಿ ಎಚ್ಚೆತ್ಕೊಂಡಿದ್ದರಿಂದ ನಾನು ಮುಂದೆ ಬಿದ್ದೋಯ್ತು. ಸೊ ಅದು ಮತ್ತು ರೆಸ್ಪೆಕ್ಟ್ ಅಂತ ಒಂದು ಟಿ ಶರ್ಟ್ ಹೋಯ್ತು. ರೆಸ್ಪೆಕ್ಟ್ ಟಿ ಶರ್ಟ್ ಏನಂದ್ರೆ ನಿನಗೆ ರೆಸ್ಪೆಕ್ಟಿಂಗ್ ಇರುತ್ತೆ ಅಂತ. ಸೆಕ್ಯೂರಿಟಿ, ಆಮೇಲೆ ಸೇಮ್ ಟೈಮಲ್ಲಿ ಸೆಕ್ಯೂರಿಟಿ ಹುಡುಗರು, ಯಾವ ಚಿಕ್ಕ ಹುಡುಗರು ಚೈಲ್ಡ್ಗಳು ಸೆಕ್ಯೂರಿಟಿ ಕೆಲಸಕ್ಕೆ ತೊಗೊಂಡವ್ರೆ. ಸೊ ಆ ಹುಡುಗರು ಅಲ್ಲಿ ಊಟ ಮಾಡಿಕೊಂಡು ತಟ್ಟೆ ಹಿಡ್ಕೊಯ್ತಾರು. ಸೇಮ್ ಟೈಮಲ್ಲಿ ರೆಸ್ಪೆಕ್ಟ್ ಅನ್ನೋ ಟಿ ಶರ್ಟ್ ಕೂಡ ಬಂದಿದ್ದು. ಆ ಹುಡುಗರಿಗೂ ಜೊತೆಯಲ್ಲಿ ಇನ್ನೊಬ್ಬ ದಾಂಧಡಿ ಒಬ್ಬ ಹೋದ. ಅವನು ಸುರೇಶ್ ಅವ್ರು ಇರಬೇಕು, ಅಥವಾ ನಾನು ಚಿಕ್ಕ ಹುಡುಗರಿಗೆ ಹೋಲಿಸ್ತಿರ್ಬೇಕು. ಏನೋ ಒಟ್ಟಲ್ಲಿ ಆಳು ಮೂಳು ಅಂದ್ಕೊಂಡು ಒಂದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿರೋ ಒಂದು ನಾಟಕವನ್ನು ಸೃಷ್ಟಿ ಮಾಡಿ ತೋರಿಸಿದ್ರು. ಅಂದರೆ ಗೌರವ ನಿಂಗೆ ಹಿಂಗೆ ಕೊಡ್ತೀವಿ ಅಂತನೋ ಕಾಣಪ್ಪ. ಏನಾದರೂ ಮಾಡ್ಕೊಳ್ಳಿ, ನಮ್ಗೆ ಯಾಕೆ ಅದೇ ಅವ್ರ ಹಣೆ ಬರ. ಅದು ವೀಡಿಯೋ ಕವರ್ ಮಾಡೋಕ್ಕೋಗಿಲ್ಲ, ಬಿಕಾಸ್ ಊಟ ಮಾಡ್ತಾಯಿದ್ದೆ. ಜೇಬೊಳಗೆ ಫೋನ್ ಇತ್ತು. ಫಸ್ಟ್ ಆಫ್ ಆಲ್ ಬ್ಯಾಟ್ರಿ ಕವರ್ ಮಾಡಬೇಕಿತ್ತು.
ಅಲ್ಲಿ ಇಲ್ಲಿ ಆ ಬಡ್ಡೆ ಹತ್ರ ನಾಟಕ ನೋಡ್ತಾ ನಿಂತ್ಕೊಂಡ್ರೆ ಇಲ್ಲಿ ಊಟ ಮಾಡೋಕ್ಕಾಗಲ್ಲ. ಈಗ ನೋಡಿ ಎಷ್ಟು ಬಿಸಿಲು ಐತಲ್ವಾ, ಬೇಕಾದ್ರೆ ಸಂಜೆವರೆಗೂ ನಾನು ಹೊಳೆವರೆಗೆ ಹೋಗೋವರೆಗೆ ಬಿಸಿಲಿರುತ್ತೆ. ಹೊಳೆವರೆಗೆ ಅಂದರೆ ಕಪಿಲಾ ನದಿ ಬ್ರಿಡ್ಜ್ ಇದೆಯಲ್ಲ ಅಲ್ಲಿ ರೋಡ್ ಹತ್ರ, ಅಲ್ಲಿವರೆಗೆ ಹೋಗೋವರೆಗೆ ಬಿಸಿಲಿರುತ್ತೆ. ಅಲ್ಲಿ ಹೋಗಿ ಬಟ್ಟೆ ಒಗೆಯೋವರೆಗೂ ಬಿಸಿಲಿರುತ್ತೆ. ಬಟ್ಟೆ ಒಗೋ ತಕ್ಷಣ ನೆರಳು ಬರುತ್ತೆ ನೋಡಿ. ಬೇಕಿದ್ರೆ ಯಾಕಂಗೆ ಮಾಡ್ತಾನೆ ಅಂದರೆ ಬಿಸಿಲಲ್ಲಿ ನೆಡ್ಕೊಂಡು ಹೋಗಲಿ ಅಲ್ಲಿವರೆಗೆ ಅಂತ. ಆಮೇಲೆ ಯಾಕೆ ನೆರಳು ಬರೆಸ್ತಾರೆ ಅಂದರೆ ಬಟ್ಟೆ ಒಣಗದೇ ಇರಲಿ ಅಂತ. ಸೊ ಇದು ಇವರ ಕತೆ. ಬರ್ಸ್ಕೊಬಿಟ್ಟೆ. ಇಲ್ಲಿ ಸ್ವಾಗತಾರ್ಹ ಅದು ಹೇಳ್ಬೇಕು ಅಂದರೆ ಸರಿಯಾಗೇ ಮಾಡಿದ್ದಾರೆ. ವೆಹಿಕಲ್ ಬರ್ದಾರಂಗೆ ಗೇಟ್ ಹಾಕಿದಾರಲ್ಲ ಎಂಟ್ರೆನ್ಸಲ್ಲಿ. ಈ ವಿಡಿಯೋ ಎಂಟ್ರೆನ್ಸಲ್ಲೇ ಸಿಗುತ್ತೆ ನೋಡಿ. ನಾನು ಹೇಳೋದಕ್ಕೆ ಆ ವಿಷಯ ಹೇಳೋಕ್ಕೆ ಅಂತ ತೆಗೆದೇ ಮರ್ತೇ ಹೋಗ್ಬಿಟ್ಟೆ. ಎಂಡಿಗಲ್ಲಿ ಹೇಳೋದು ಅಂದ್ಕೊಂಡೆ. ಅದು ಹಾಕಿರೋದು ಒಳ್ಳೆಯದೇ, ಆದರೆ ಹಾಕಿರೋ ಟೈಮ್ ಸರಿ ಇಲ್ಲ. ಯಾಕೆಂದರೆ ನಾನೀಗ ವ್ಯಾನ್ ತೊಗೊಳ್ತೀನಲ್ಲ, ವ್ಯಾನ್ ತೊಗೊಬಿಟ್ಟು ಇಲ್ಲೆಲ್ಲರೂ ಪಾರ್ಕ್ ಮಾಡಿಬಿಟ್ಟು ನಾನು ಆ್ಯಕ್ಚುಲಿ ಮಲಿಕೊಳ್ಳೋ ಸಾಧ್ಯತೆ ಇರ್ತಿದೆ. ನಾನು ಮುಂಚೆಲ್ಲಿ ಮಲಗ್ತಿದ್ದಾಗ ಅಲ್ಲಿ ಮಲಗ್ತಿದ್ನಲ್ಲ, ಆ ಜನ ಕೂತ್ಕೊಂಡಿದ್ದಾರಲ್ಲ ಆ ಜಾಗದಲ್ಲಿ ಮಲಗ್ತಾ ಇದ್ದೆ. ತೋರಿಸ್ಬಿಡೋಣ ಅದಕ್ಕೋಗಿ. ಆ್ಯಕ್ಚುಲಿ ಎಷ್ಟೊಂದು ವೀಡಿಯೋಸ್ ಕವರ್ ಮಾಡಿದ್ದೀರಲ್ಲ, ಎವ್ರಿಡೇ ಸ್ಟೋರಿಯಲ್ಲಿ ಸಿಗುತ್ತೆ ಪ್ರತಿ ದಿವಸ ಚಾಟಿಂಗ್ ಪೇಜಲ್ಲಿ ಜನಗಳು ಕಾಣ್ತಾ ಇದ್ದಾರಲ್ಲ. ಹಾಸ್ಪಿಟಲ್ ಮಲಗ್ತಾ ಇದೆ. ಸೊ ವ್ಯಾನ್ ತೊಗೊಬಂದರು, ಇಲ್ಲಿ ವ್ಯಾನ್ ಹಾಕ್ಬಿಟ್ಟು ಮಲಿಕೊಡೋ ಸಾಧ್ಯತೆ ಇರ್ತದೆ. ಅದಕ್ಕೋಸ್ಕರ ಬಡಿ ಮಕ್ಕಳು ಮುಂಚೆನೇ ವೆಹಿಕಲ್ಗಳಿಗೆ ಬರಲೇಬಾರ್ದು ಈ ಸ್ಪಾಟ್ಗೆ. ಆ ಥರ ಗ್ರಿಲ್ಗಳನ್ನೆಲ್ಲ ಹಾಕ್ಬಿಟ್ಟಿದ್ದಾರೆ. ಅದು ಹಾಕಿರೋದು ಒಳ್ಳೆಯದೇ, ಆದರೆ ನಾನು ವ್ಯಾನ್ ತೊಗೊಳ್ಳೋ ಸಮಯದಲ್ಲೇ ಹಾಕಿದಾರಲ್ಲ ಅದು ಮಿಂಡ್ರಿಗೆ ಊಟಾಟ. ಹೋಮ್ಲೆಸ್ಗಳು ನೋಡಿ ಇವರು. ಇನ್ನು ಅಷ್ಟೊತ್ತಿದ್ದ ಹಿಂಗೆ ಗುರು, ಇದೊಂದೇ ಒಂದು ಪೋಸಲ್ಲಿ ಸಂಗಿಸ್ತಾನೆ. ಒಂದು 1/4 ಗಂಟೆ ಮೇಲಾಯಿತು. ಯಾವುದೋ ಔಷಧಿ ಕೂಡ ಹಚ್ಕೊತಾ ಇದ್ದ ಇವ್ರುಗಳು ಹೋಮ್ಲೆಸ್ಗಳ. ಇವತ್ತಿನ ವಿಶೇಷ ಮೈಸೂರು ಸ್ಯಾಂಡ್ಲ್ ಸೊಪ್ಪು ಗುರು. ಅಲ್ಲೊಂದು ಒಪ್ಪದು ಮೈಸೂರು ಸ್ಯಾಂಡ್ಲ್ ಇಟ್ಟವರಲ್ಲ. ಸೊ ಬೆಳಿಗ್ಗೆಯಿಂದ ಮೈಸೂರು ಸ್ಯಾಂಡ್ಲ್ ಸೊಪ್ಪು 2-3 ಕಡೆ ನೋಡಿದೆ. ಫಸ್ಟ್ ಟೈಮ್ ನೋಡಿದ್ದು ರೈಲ್ವೆ ಸ್ಟೇಷನಲ್ಲಿ ಸಾಬ್ರು ಮೈಸೂರು ಸ್ಯಾಂಡ್ಲ್ ಸೊಪ್ಪು ತೆಗೆದ್ಬಿಟ್ಟು ಮುಖ ತೊಳ್ಕೊತಾ ಇಲ್ಲು ರೈಲ್ವೆ ಸ್ಟೇಷನಲ್ಲಿ ಫಸ್ಟ್ ಪ್ಲ್ಯಾಟ್ಫಾರ್ಮ್ ನಿಂತ್ಕೊಂಡು. ಸೊ ಅದು ಕತೆ. ಸೊ ಇಲ್ಲಿವರೆಗೂ ಕಂಟಿನ್ಯೂ ಆಯಿತು. ಇಲ್ಲಿ ಇನ್ನೊಂದೇನಾದರೂ ಹುಡುಗಿ ಒಬ್ಬಳು ಪೂಜೆ ಮಾಡ್ತಿಲ್ಲಲ್ಲ, ಸೊ ಅವ್ರ ಅಮ್ಮ ಮಗಳು. ಸೊ ಅವ್ರ ಸ್ಟೋರಿ ಏನಂದರೆ, ಪೂಜೆ ಮಾಡಿದ್ರು. ನಾನು ಪಕ್ಕದಲ್ಲಿ ಒಂದು ಬಾಳೆಹಣ್ಣಿತ್ತು, ಮುಂದ್ಗಡೆ ಬೇರೆ ಯಾರೋ ಪೂಜೆ ಮಾಡಿಬಿಟ್ಟಿದ್ದು. ಬಾಳೆಹಣ್ಣು ತೊಗೊಂಡು ತಿನ್ಕೊಂಡೆ. ಸೊ ಇವ್ರು ಪೂಜೆ ಮಾಡ್ತಿದ್ರು, ತಿಕ್ಕ ಮುಚ್ಕೊಂಡು ಪೂಜೆ ಮಾಡ್ಬಿಟ್ಟು ಬಿಟ್ಬಿಟ್ಟು ಹೋಗಬೇಕು ಅಥವಾ ತೊಗೊಂಡು ಹೋಗಬೇಕು. ಸೊ ಇನ್ನೊಬ್ಬಮ್ಮ ಕರ್ನಾಟಕ ಸೀಸ್ ಅದು ಸೀರೆ ಇಟ್ಕೊಂಡು ಕವರ್ ಇಟ್ಕೊಂಡು ಸೀರೆ ಹಚ್ತಾ ಇಲ್ಲಲ್ಲ, ಸೀರೆನ ನೀರಿಗೆ ಹಚ್ತಾ ಇಲ್ಲಲ್ಲ, ಅದೆಲ್ಲ ಆರ್ಗನೈಸ್ ಇದು. ಸೊ ಅಮ್ಮ ಬಂದುಬಿಟ್ಲು. ಬಂದ ತಕ್ಷಣ ಇಲ್ಲ ಇವಳು, ತಗೊಳ್ಳಿ ಅಮ್ಮ, ಆಂಟಿ ತಗೊಳ್ಳಿ, ಆಂಟಿ ಇದು ತಗೊಳ್ಳಿ. ಏನು ಆ್ಯಕ್ಚುಲಿ ಆಂಟಿಯನ್ನು ಕರೆದಿದ್ದು ಇನ್ನೊಬ್ಳು ಹುಡುಗಿ ಇಲ್ಲಲ್ಲ, ಅವರಮ್ಮ ಕರೆದಿದ್ದು ಅಜ್ಜಿನ. ಸೊ ಆಂಟಿ ತಗೊಳ್ಳಿ, ಆಂಟಿ ಅರಿಶಿನ ಕುಂಕುಮ ತಗೊಳ್ಳಿ ಅಂದ್ಬಿಟ್ಟು ಆ ಮುನ್ಗೆ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಅಲ್ಲಿದ್ದು ಪೂಜೆಗೆ ಇಟ್ಟಿದ್ದು ಬಾಳೆಹಣ್ಣು ಗಿಳೆಣ್ಣೆಲ್ಲ ಎತ್ಕೊಟ್ಬಿಟ್ಲು. ಸೊ ನಾನು ಬಾಳೆಹಣ್ಣು ಎತ್ಕೊಳ್ಳೋದು ಅಂತಲೇ ಅಂದ್ಕೊಂಡು ಕೂತಿದ್ದೆ, ಬಟ್ ಎದೆ ಎತ್ಕೊಬಿಟ್ಟು. ಆಮೇಲೆ ಇನ್ನೊಂದೇನೆಂದರೆ, ಇವತ್ತು ಮೋರ್ ದ್ಯಾನ್ 20% ಫೀಲ್ಡರ್ಸೇ ಇದ್ದಾರೆ. ಸಿಕ್ಕಾಪಟ್ಟೆ ಕಡಿಮೆ ಇದ್ದಾರೆ ಜನ, ಆದರೂ ಮೋರ್ ದ್ಯಾನ್ 20% ಫೀಲ್ಡರ್ಸೇ ಇದ್ದಾರೆ. ಆಮೇಲೆ ಫ್ರೇಮಿಗೆಲ್ಲ ಗೊತ್ತಾಗೋಗುತ್ತೆ. ಆ ಕಡೆ ಎಲ್ಲ ಫ್ರೇಮ್ ಮಾಡೋಕ್ಕೆ ಹೋಗಿಲ್ಲ, ಜನಗಳಿರ್ತಾರೆ ಭಕ್ತರು ಅನ್ನೋ ಕಾರಣಕ್ಕೋಸ್ಕರ. ಈ ಬಡ್ಡೆ ತಗೊಂಡು 3 ಬಿಟ್ಟವು ಫೀಲ್ಡರ್ಸು, ಅದು ಗಂಡಸರು, ಅದಕ್ಕೋಸ್ಕರ ಕವರ್ ಮಾಡಿದೆ. ಆಮೇಲೆ ಇನ್ನೊಂದೇನು ಪಾಯಿಂಟ್ ಹೇಳಬೇಕಿತ್ತು, ಬಾಳೆಹಣ್ಣು ಇರಲಿಲ್ಲ. ಬಾಳೆಹಣ್ಣು ನೀವು ನಂಬಿ ಬಿಡಿ, ಇಷ್ಟು 2 ಬಾಳೆಹಣ್ಣು ಸಿಕ್ತು ಅಷ್ಟೇ. ಇಡೀ ಇಲ್ಲಿಂದ ಅಲ್ಲಿವರೆಗೂ ಇವತ್ತು ಒಬ್ಬರು ಬಾಳೆಹಣ್ಣು ಪೂಜೆ ಮಾಡಿಲ್ಲ, ಮಡಕ್ಕೆ ಪೂಜೆ ಮಾಡಿಲ್ಲ. ಸೊ ಸಣ್ಣದು 2 ಇತ್ತು. ಸೊ ನಾನೇನು ಮಾಡಿದೆ, ಅದನ್ನೇ ಎತ್ಕೊಂಡು ತಿನ್ಕೊಂಡು ಬಂದಿದ್ದು. ಆ್ಯಕ್ಚುಲಿ ಫಸ್ಟ್ ಅದನ್ನೇ ಎತ್ಕೊಂಡಿದ್ದು. ಅದಾದಮೇಲೆ ಇವರು ಪೂಜೆ ಮಾಡ್ತಾರಲ್ಲ, ಬಿಟ್ಬಿಟ್ಟು ಹೋಗ್ತಾರಲ್ಲ, ಎತ್ಕೊಳ್ದು ಅಂದ್ಕೊಂಡೆ. ಬಡ್ಡೆ ಅದನ್ನೇ ಅದೆಲ್ಲ ನಾಕಾಡೋದು ಅದೆಲ್ಲ ಬೇಕಂತ ಆರ್ಗನೈಸ್ ಅದು ಪೂರ್ತಿ. ಸೊ ಇಲ್ಲಿ ಇವರು ನಾನು ಓಡಿಸಿದವರು ಬಡ್ಡೆತ್ತವು. ಓಡಿಸಿದ್ದು ಅಂದರೆ ಆ ಕಡೆ ಈ ಛತ್ರ ಇದೆ, ಚೌಲ್ಟ್ರಿ ಹಿಂಭಾಗ ಜಾಗ ಐತಲ್ಲ, ಈ ವಾಕ್ ಮಾಡ್ಕೊಬಂದಲ್ಲ ನಾನು, ಆ ಏರಿಯಾದಲ್ಲಿ ಮಲಗ್ತಾಯಿದ್ದೆ. ದೇವಸ್ಥಾನದಲ್ಲಿ ಮಳಿಗೆ ಬಿಡ್ತಿರಲಿಲ್ಲ ಅವಾಗ, ಅಲ್ಲಿ ಮಲಗ್ತಾಯಿದ್ದೆ ಹೊಳೆ ಹತ್ರ. ಸೊ ಮಶಾಣದ ಹತ್ರ. ಸೊ ಅಲ್ಲಿ ಮಳೆ ಬಂದಾಗ ಏನಾಗ್ತಿತ್ತು, ಇಲ್ಲಿ ಶೆಲ್ಟರ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಕೆಳಗಡೆ ಜಾಗ ಇತ್ತಲ್ಲ, ಸೊ ಅಲ್ಲಿ ಮಲಗ್ತಾ ಇದ್ದೆ. ಇದೇ ಬಿಲ್ಡಿಂಗ್ ಹಿಂಭಾಗ, ಚೌಲ್ಟ್ರಿ ಹಿಂಭಾಗ. ಸೊ ಅವಾಗೇನಾಯಿತು, ಈ ಬಡ್ಡಿ ಮಗ ಅದೆಲ್ಲ ಬರಬೇಡ, ಇಲ್ಲಿ ಗುಣಿ ಕಳಂಗಿಲ್ಲ, ಅದೆಲ್ಲ ಕೋರ್ಟಲ್ಲಿ ಕೇಸ್ ಐತೆ, ಹಂಗೆ ಮಾಡ್ಕೊಂಡು ಈ ಚೌಲ್ಟ್ರಿ ಹಿಂಭಾಗ ಮಲಗ್ತಾ ಇದ್ದೆ ನಾನು. ಹೋಗು ಇಲ್ಲಿ ಮಲಗಂಗಿಲ್ಲ, ಕೋರ್ಟಲ್ಲಿ ಕೇಸ್ ಐತೆ, ಹಂಗೆ ನಿಮ್ಮದು ಅದು ಜಾಗ ಅಂದಕ್ಕೆ. ಹೌದು ನಮ್ಮದೇ, ಅದು ಕೋರ್ಟಲ್ಲಿ ಕೇಸ್ ಹಾಕಿದ್ದೀವಿ, ಕೋರ್ಟಲ್ಲಿ ಕೇಸ್ ಐತೆ, ಅದು 3 ಜನದ್ದು ಆಸ್ತಿ. ಈ ಯಾವುದೋ ಈ ದೇವಸ್ಥಾನ ಐತಲ್ಲ, ಈ ದೇವಸ್ಥಾನದವರು, ಅಯ್ಯಪ್ಪ ಸ್ವಾಮಿ ದೇವಸ್ಥಾನದವರು ಮತ್ತು ಚೌಲ್ಟ್ರಿ ಅವರು 3 ಜನ ಅದ್ರ ಮೇಲೆ ಕೇಸ್ ಹಾಕಿದ್ದೀವಿ. ಅದು ಇಲ್ಲಿ ಇದರಲ್ಲೈತೆ, ಲಿಟಿಗೇಷನಲ್ಲೈತೆ, ಕೋರ್ಟಲ್ಲೈತೆ, ಕೇಸಲ್ಲೈತೆ, ಯಾರು ಬರೋಂಗಿಲ್ಲ ಅಲ್ಲಿ, ಹೋಗಿ ಅಂತ
ಬಡ್ಡಿ ಮಗ ಇರೋಕ್ಕೂ ಬಿಡಲಿಲ್ಲ. ದೊಣ್ಣೆವೇರಿ ಹತ್ತಿಗೆ ಬೇರೆ ಬಂದಿದ್ದ ಮಕ್ಕಳು ಬರೋದು 10M7034 ಗಾಡಿ ಅದು ಬೇಕಂತ ಮಿಂಡ್ರಿಗುಡ್ಡ ಆಟ ಆಡ್ತಿರೋದವ. ಒಂದು ವರ್ಷ ಆರ್ಗನೈಸ್ ಎಲ್ಲ ವೆರಿ ಕಾಮನ್. ಉದ್ದಕ್ಕೂ ಇದ್ದಿದ್ದೆ ರಾಂಗ್ ವೇನಲ್ಲಿ ಬರೋ ಜನಗಳಂತೂ ಮೇಲೆ ಮೈ ಮೇಲೆ ಬೀಳ್ತಾ ಇರ್ತಾರೆ. ವೆಹಿಕಲ್ಗಳು ಜಾಸ್ತಿ ಆಯ್ತವೆ ಈಗ. ಮಳೆ ಬರುತ್ತೆ ಖಂಡಿತ. ನೋಡೋದು ಅಲ್ಲಿವರೆಗೆ ನಡ್ಕೊಂಡಾಗ ಟ್ರೈನ್ ಒಳಗೆ ಪ್ರಯತ್ನ ಪಡ್ತೀನಿ. ಡಿ ಬಾಸ್ ಆ್ಯಕ್ಚುಲಿ ಅದು ದರ್ಶನ್ ಅಲ್ಲ, ದರ್ಶನೇ ಆದರೆ ಅಂದರೆ ಧ್ರುವ ಯಾರೋ ಧ್ರುವ ನಾರಾಯಣ ಇದ್ದಾರಲ್ಲ ಮುಂಚೆ ಮೇಲೆ ಏನು ಮಗ ಧ್ರುವ ಸರ್ ಬಡ್ಡಿ ಮಗ ಯಶ್ವಂತ್ ಗಾಡಿ ಮೇಲೆ ಗಾಡಿ ನಂಬರ್ ಹೋಗ್ಬೇಕಾಗಿತ್ತು. ಅಲ್ಲಿ ನೋಡೋದು ರಿಪಿಸ್ಪಟ್ಟಿ ನೋಡೋದು ಆ ಕಡೆ ಅದು ಹೇಳ್ಬೇಕಾದ್ರೆ ನನ್ನ ಪಕ್ಕ ಪಾಸ್ ಆಯ್ತದು ಹೆಚ್ಚೋದೆ. ನಾನು ಇದು ಹೇಳ್ಬೇಕಂದ್ರೆ ಇನ್ನೊಂದೇನೆಂದರೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು ದಾಸೋಬ್ಬ ಒಂದಲ್ಲಿ ಅಂದರೆ ಹಿಡ್ಕೊಂಡ್ಬಿಡ್ತಾರೆ ನಿನ್ನ ಅಂತ. ಈಗ ನಾನು ಸಾಯಂಕಾಲ ನನ್ನ ಮೇಲೆ ಹಲ್ಲೆ ಮಾಡ್ತೀನಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರಲ್ಲ ಅದ್ರ ಮುಂದೆ ದರಡಮಲ್ ಮುಂದೆ ಸೇಮ್ JW2980 ವೆರಿ ಕ್ಲೋಸಪ್ ಅಲ್ಲದ ಅಲ್ಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರಲ್ಲ ಸೇಮ್ ಅದೇ ಕತೆ ಮುಂದುವರಿಯೋದ ಭಾಗ ಇರುತ್ತೆ. ಅಂದರೆ ನೀನು ನಡ್ಕೊಂಡು ಹೋಗ್ತಿದ್ದಾಗ ಹಿಡ್ಕೊಬಿಡ್ತೀವಿ ಅಂತ ರಾಜಧಾನಿ ಎಕ್ಸ್ಪ್ರೆಸ್ಸು. ಬಹುಶಃ ಬೆಂಗಳೂರಿಗೆ ಹೋಗುವಂತಾನೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಆಗ್ತಿದ್ದಾರೆ. ಬೆಂಗಳೂರಿಗೆ ಹೋಗಿ ಎಲ್ಲ ಸರಿ ಹೋಗ್ಬಿಡುತ್ತೆ ಅಥವಾ ಫಾಸ್ಟಾಗಿ ಆಗ್ಬಿಡುತ್ತೆ ಅಂತ ಏನೋ ಮಾಡಿದಲ್ಲಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಮಾಡ್ತೀನಿ ಈ ದಾರಿ ಹೋಗ್ರ ಬಗ್ಗೆ ಮಾತು ನಂಬ್ಕೊಂಡ್ರೆ ಈಗ ಹೊಡ್ಸ್ಕೊಳ್ಳೋದು. ಈ ಸರಿ ಕಂಪ್ಲೇಂಟ್ ಎಂಟರ್ ಬರ್ತಾ ಇದ್ದಾನೆ SP ಆಫೀಸ್ಗೆ. ಅದನ್ನು ಓದಿ ಜಿಡಿ ಅಂತ ಕಟ್ಟಾಗ್ಬಿಡುತ್ತೆ ಗುರು. ಯಾವ್ದು ಕಟ್ಟಾಗ್ಬಿಡುತ್ತೆ ಯಾವಾಗ ಕಟ್ಟಾಗುತ್ತೆ ಏನೋ ಗೊತ್ತಾಗಲ್ಲ. ಯಾವುದೋ ಧ್ರುವ ನಾರಾಯಣ್ ಅವ್ರ ಮಗಂದು ದರ್ಶನ್ ಡಿ ಬಾಸ್ ಅಂದ್ಕೊಂಡು ಯಾವುದೋ ಒಂದು ಆಟೋ ಇತ್ತು. ಏನೋ ಕತೆ ಎಲ್ಲ ಹೇಳ್ಕೊಂಬಂದೆ. ಅದು ವೀಡಿಯೋ ರೆಕಾರ್ಡ್ ಆಗೇ ಇಲ್ಲ. ಮತ್ತು 2-3 ವೆಹಿಕಲ್ಗಳು ಹಿಂಗೆ ಅಡ್ಡು ಬರೋದು, ಆಮೇಲೆ ಸಡನ್ನಾಗಿ ವೆರಿ ಕ್ಲೋಸಪ್ ಪಾಸ್ ಆಗೋದು ಅದೆಲ್ಲ ಅದರಲ್ವ. ಕ್ಯಾಮ್ರಾ ನಮ್ಮ ಫ್ರೆಂಡ್ಸಿದ್ರು ಕಾಲು ಆ್ಯಕ್ಚುಲಿ ಅವನು ಹೋದ್ನಲ್ಲ, ಈಗ ರಾಂಗ್ ವೇಲ್ ಹೋದ್ನಲ್ಲ ಜುಟ್ಟು, ಅವನು ಯೂಟರ್ನ್ ಹಾಕೊಂಡು ಹೋಗಿದ್ದು. ಇಲ್ಲಿವರೆಗೆ ಬಂದು ಯೂಟರ್ನ್ ಹಾಕೊಂಡು ಏನದು ಯೂಟರ್ನ್ ಅಂದರೆ ಹೋಗಿ ಸ್ನಾನ ಮಾಡಿಕೊಂಡು ಮತ್ತೆ ದೇವಸ್ಥಾನಕ್ಕೆ ಬಂದು ಊಟ ಮಾಡುವಂಥ ಎಲ್ಲ ಸೀನೇ ಇಲ್ಲ. ಮತ್ತು ಇನ್ನೊಂದು ಸ್ನಾನ ಮಾಡೋ ಜಾಗದಲ್ಲಿ ಇನ್ನೊಂದು ಆರ್ಗನೈಸ್ಡು ಸ್ನಾನ ಮಾಡಿ ನೋಟಿಸ್ ಮಾಡಬೇಕಾಗಿರೋದು ಏನು ಅಂದರೆ ಅವ್ರು ಲೆಫ್ಟ್ಗೆ ಹೋಗಲ್ಲ ರೈಟ್ಗೆ ಹೋಗಲ್ಲ, ಸೆಂಟ್ರ್ ಬರ್ತಿರ್ತಾರೆ. ಆ ಕಡೆಗೆ ಹೊಂಟಿರ್ತಾರೆ ಸ್ಟರಿಗೂ, ಈ ಕಡೆಗೆ ಹೊಡಿತಾರೆ. ಹಿಂಗೆ ಯಾವ ಥರ ಹಿಂಗೆ ಅಂತ ಇರ್ತಾರೆ. ನಾನು ಕನ್ಫ್ಯೂಸ್ ಆಗಬೇಕು ಅಂತ ಸಮಯದಲ್ಲಿ ಹಿಂದೆ ಬಾಂಡ್ಗಳು ಅಂತ ಹೋಗ್ಬಿಡ್ತಾರೆ. ನಿಮ್ಮದು ಅಷ್ಟೇ ಬೇಕಾದ್ರೆ ನೋಡಿ ನೀವು ನಾನು ಸ್ಟ್ರೈಟಾಗಿ ಬರ್ತಾ ಇರ್ತಾರಲ್ಲ ಅವರೆಲ್ಲರೂ ಬೇಕಾದ್ರೆ ನೋಡಿ ನಡ್ಕೊಂಡು ಹೋಗೋರು ಅಷ್ಟೇ. ಹಿಂಗೆ ಎರಡು ಕಡೆಗೆ ಹೋಗ್ತಿರ್ತಾರೆ. ಆ ಕಡೆಗೆ ಹೋಗ್ತಾರೆ, ಈ ಕಡೆಗೂ ಕಾಲಿಡ್ತಾರೆ. ಆ್ಯಕ್ಚುಲಿ ಈ ವಿಷಯ ಪ್ರಿವಿಯಸ್ ಶಾರ್ಟಲ್ಲಿ ಹೇಳಿದ್ದೆ, ಅದು ಕವರ್ ಆಗಿದೆ ಬಿಟ್ಟಿದೆ ಗೊತ್ತಿಲ್ಲ. ಹೆಂಗಿದ್ರೆ ಎದುರುಗಡೆ ಬಂದವರ ಬಾಳೆಂಗೋಚಿಗಳು ಬರ್ತಾ ಇರ್ತಾರಲ್ಲ, ಅವರು ವೀಡಿಯೋ ಕವರ್ ಮಾಡಲೇಬೇಕು. ಸೊ ಅದು ಸ್ಪೆಷಲಾಗಿ ಹೇಳೋಕ್ಕೋಗಲ್ಲ, ನೀವೇ ನಂಬರ್ಗಳು ನೋಡ್ಕೊಳ್ಳಿ. ಅದು JDSದು ಅವ್ರು ಎಷ್ಟು ಹತ್ರದಲ್ಲಿ ಬರ್ತಾರೆ ಅದೆಲ್ಲ ಹೆಡ್ಲೈಟೆಲ್ಲ ಆನ್ ಮಾಡ್ಕೊಂಡಿರ್ತಾರೆ. ಸೊ ಈಗ ಹೇಳೋಕೆ ಹೊರಟಿದ್ದು 2 ವಿಷಯ. ಒಂದು SP ಆಫೀಸ್ಗೆ ನಾನು ಹೋಗಿಲ್ವಲ್ಲ, ಸೊ SP ಆಫೀಸಿಗೆ ನಾನು ಯಾಕೆ ಈಗ ಅರ್ಜೆಂಟಾಗಿ ಹೋಗಿಲ್ಲ ಅಂದರೆ ಕಂಪ್ಲೇಂಟ್ ಲೆಟ್ರ್ ಬರೀತಾ ಇದ್ದೀನಿ. ಅದು ಕಂಪ್ಲೀಟ್ ಆದಮೇಲೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆನೇ ಕಳ್ಸೋಕ್ಕೆ ನನ್ನ ಪ್ರೊಜೆಕ್ಟ್ ಬಿಲ್ಡ್ ಮಾಡ್ತಿದ್ದಾರೆ. ಬಿಕಾಸ್ ನನ್ನ ಕೈಗೆ ಬೇಗ ದುಡ್ಡು ಕೊಟ್ಬಿಟ್ಟು ಬೇಗ ಪ್ರಿಪ್ರೇಷನ್ ಮಾಡಲಿ, ದಸರಾ ಟೈಮಿಗೆ ಕರೆಕ್ಟಾಗಿ TV ಲಾಂಚ್ ಮಾಡಲಿ ಅಂತ ಮಾಡ್ತಾಯಿದ್ದಾರೆ. ಇನ್ನೊಂದು ಪೇಪರ್ ವರ್ಕ್ ಮಾಡೋಕ್ಕಿಂತ ಮುಂಚೆ SP ಆಫೀಸ್ಗೆ ಹೋಗಲಿ ಅನ್ನೋದು ಇವ್ರ ಲೆಕ್ಕಾಚಾರ. ಬಿಕಾಸ್ ನಾನು ಪೇಪರ್ ವರ್ಕಲ್ಲಿ ನನ್ನ ಪ್ರಾಪರ್ಟಿನ ಹೆಂಗೆ ಕಿತ್ಕೊಂಡ್ರು, ಮುಂದೆ ಒಂದು ವೆಹಿಕಲ್ ಬರ್ತಾಯಿದೆ, ನನ್ನ ಕೈಯಿಂದ ಪ್ರಾಪರ್ಟಿ ಹೆಂಗೆ ಕಿತ್ಕೊಂಡ್ರು, ಅದರಿಂದ ಏನೆಲ್ಲ ಸ್ಟ್ರಾಟಜೀಸ್ ಇತ್ತು, ಅದು ಆ್ಯಕ್ಚುಲಿ ಅವನೇ ವಿವರಿಸಿದ್ದೀನಿ. ಇವಾಗ ಯಾಕೆ ಅದನ್ನು ಕೊಡೋಕ್ಕೆ ಮುಂದೆ ಬಂದಿದ್ದಾರೆ ಅಂತ ಆರ್ಗನೈಸ್, ಯಾಕೆ ಈಗ ಅದನ್ನು ಮತ್ತೆ ಹಿಂತಿರುಗಿಸೋಕೆ ಕೊಡೋಕ್ಕೆ ಬಂದಿದ್ದಾರೆ, ಅದರಿಂದ ಏನೇನೆಲ್ಲ ಲಾಭ ನಷ್ಟಗಳಿದೆ ಅಂತ ಹೇಳೋಕ್ಕೆ ಅಂತ ಆ್ಯಕ್ಚುಲಿ ಕಂಪ್ಲೇಂಟು ಬರ್ತಾ ಇರೋದು. ಅದು ಸದ್ಯಕ್ಕೆ ಪೊಲೀಸರು ಏನು ಆ್ಯಕ್ಷನ್ ತೊಗೊಳ್ಳೋದಿಲ್ಲ ನನಗೂ ಗೊತ್ತು. ಸದ್ಯಕ್ಕೆ ಆ್ಯಕ್ಷನ್ ತೊಗೊಳ್ದಿವರು ಫ್ಯೂಚರ್ ಡೇಸಲ್ಲಿ ಖಂಡಿತ ಪ್ರಯತ್ನ ಬಂದೇ ಬರುತ್ತೆ. ಅದಕ್ಕೋಸ್ಕರ ಎಲ್ಲ ನಾನು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಹಾಕ್ಕೊಡೋದು ಅಂತ ಟೈಪ್ ಮಾಡ್ತೀನಿ. ಒಂದು ವೀಡಿಯೋನೂ ಕೂಡ ಮಾಡ್ತೀನಿ. ಇದ್ದರೂ ಆ ವೀಡಿಯೋ ಮಾಡೋದು ಲೇಟ್ ಆಗ್ಬೋದು, ಅದಕ್ಕೋಸ್ಕರ ಈ ವಿಡಿಯೋನ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಪ್ರಾಪರ್ಟಿಯಿಂದ ಒಂದು ಕಟ್ಕೊಳ್ಳೋ ಥೀಮ್ ಇದೆ. ಏನಪ್ಪ ಅಂದರೆ ಕೈಗೆ ಕೊಳ ಬೀಳೋದು ಅಂತ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಒಂದೆಲ್ಲ ವಾಪಸ್ ಕೊಟ್ಬಿಟ್ಟಿದ್ದೀವಿ, ಒಂದೆಲ್ಲ ಅವ್ನು ಕೊಟ್ಬಿಟ್ಟಿದ್ದೀವಿ, ಆಗೋಯ್ತು ಆಲ್ ಈಸ್ ವೆಲ್, ನಮ್ಮ ಸಂಸಾರ ಆನಂದ ಸಾಗರ ಅಂತ ಹಾಡಾಕ್ಬಿಟ್ಟು ಪ್ಲೇ ಮಾಡಿಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ ಅವರು. ಅದು ಅವರ ಸ್ಟ್ರಾಟಜಿ ಒಂದು. ಇನ್ನೊಂದು, ಇವಾಗ ಕೊಟ್ಬಿಟ್ಟು ಎಲ್ಲ ಸುಮ್ಮನೆ ಇದ್ಬಿಟ್ಟು ನಾಳೆ ದಿವಸ ಬಂದು ಪಾಲಿ ಕತ್ ಕೇಳ್ತಾರೆ. ಹೆಂಗೆ ಅಂದರೆ ನಮ್ಮಕ್ಕ ಮಾತುಕತೆ ಕುತ್ಕೋತಾ ಇಲ್ಲ, ದೊಡ್ಡಕ್ಕ.
ಸೊ ಅವ್ರ ದೊಡ್ಡಕ್ಕ ಮತ್ತು ದೊಡ್ಡ ಅಕ್ಕನ ಮಗ ಫ್ಯೂಚರ್ ಡೇಸಲ್ಲಿ ಬಂದು ನಾನು ಬಿಸ್ನೆಸ್ ಎಲ್ಲ ಸೆಟಪ್ ಮಾಡಿದ್ಮೇಲೆ ಬಂದು ಕೇಸ್ ಹಾಕ್ತಾರೆ. ಪಿತಾರ್ಜಿತ್ ಆಸ್ತಿ ನಮಗೂ ಹಕ್ಕು ಬರಬೇಕು, ಹಕ್ಕಿದೆ, ನಮಗೂ ಪಾಲು ಬರಬೇಕು. ನವೀನ ಪಿತಾರ್ಜಿತ್ ಆಸ್ತಿ ಅವ್ನ ಸ್ವಂತ ದುಡ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿಲ್ಲ. ಜೊತೆಗೆ ಅವ್ರ ತಂದೆ ತಾಯಿ ಕೊಟ್ಟಿರೋದು ಕೂಡ ಅವ್ರ ಪಾಕೆಟ್ ಮನಿ ಅಥವಾ ಅವ್ರ ಸ್ವಂತ ಅರ್ನಿಂಗ್ ಮನಿ ಅಲ್ಲ. ಪಿತಾರ್ಜಿತ್ ಆಸ್ತಿ ಮಾರಾಟ ಮಾಡಿ ಮಗನಿಗೆ ದುಡ್ಡು ಕೊಟ್ಟಿದ್ದಾರೆ. ಮಗನ ಮಾತ್ರ ಉದ್ಧಾರ ಮಾಡಿದರೆ ನಮ್ಮನ್ನು ಹಾಳು ಮಾಡಿಬಿಟ್ಟಿದ್ದಾರೆ. ಸೊ ನಮಗೆ ದುಡ್ಡು ಬರಬೇಕು ಅಂದ್ಬಿಟ್ಟು ಕೋರ್ಟಾಗಿ ಕೇಸ್ ಹಾಕಿಬಿಟ್ಟಿರ್ತಾರೆ. ಈಗ 30 ಕೋಟಿದು ಕೇಸ್ ಇತ್ತಲ್ಲ, ಒಂದು ಚಂದ್ರ ಮತ್ತು ಭಾಗ್ಯಮ್ಮ ಚಂದ್ರ ಒಂದು ಕೇಸ್ ಹಾಕೊಂಡು ಕೂತ್ಕೊಂಡು ಈಗ ಸುಮಾರು ಒಂದು 10 ವರ್ಷ ಆಟ ಆಡ್ಸಿದಾರಲ್ಲ, ಸೇಮ್ ಅದೇ ರೀತಿ ಮತ್ತೆ ಇನ್ನೊಂದು 10 ವರ್ಷ ಕುಮುದ ಮತ್ತು ಕುಮುದಳ ಕಂದ ತೊಂದರೆ ಕೊಡೋದಕ್ಕೆ ಸ್ಟ್ರಾಟಜಿ ಮಾಡ್ಕೊಂಡಿರೋದು ಅದು. ಮತ್ತು ಇನ್ನೊಂದೇನೆಂದರೆ ಇವರು ದುಡ್ಡು ಕೊಡೋಕೆ ಹೊರಟಿದ್ದಾರಲ್ಲ, ಯಾಕೆ ದುಡ್ಡು ಕೊಡೋ ನನ್ನ ಕೈಗೆ ದುಡ್ಡು ಕೊಡೋಲ್ಲ ಇವರು. ಏನು ಮಾಡ್ತಾರೆ ಅಂದರೆ ಶಬ್ದ ನ್ಯೂಸ್ ಚಾನಲ್ ಮತ್ತು ಇಂಡಿಯಾ TV ಚಾನಲ್ ಇದೆಯಲ್ಲ, ಅದು ಇದಿದೆ, ಖಾಲಿ ಬಿದ್ದಿದೆ ಆಫೀಸ್ಗಳು. ಆರ್ಗನೈಸ್ಡ್ ಅವನು, ಇವನು ಆರ್ಗನೈಸ್ಡು. ಇದು ಕ್ಲೋಸರ್ ಬರ್ತಾರೆ ನೋಡೋರು, ವನಜ ಹೆಡ್ಲೈಟ್. ಈಗ ನಿಮಗೂ ಈಗ ಆಲ್ರೆಡಿ ಎಷ್ಟೊಂದು ಸರಿ ಓಡಾಡ್ಬೇಕಾರಲ್ಲ ವೀಡಿಯೋಸ್ ಕವರ್ ಮಾಡಿದಿರಿ. ಇಂಡಿಯನ್ TV ಆಫೀಸ್ ಇತ್ತಲ್ಲ, ಅದು ಖಾಲಿ ಬಿದ್ದಿದೆ. ನಾನು ಮನೆ ಬಿಟ್ಟು 5 ವರ್ಷ ಆಯಿತು, 5 ವರ್ಷದಿಂದ ಖಾಲಿ ಬಿದ್ದಿದೆ. ಇನ್ಫ್ಯಾಕ್ಟ್ ಅದು ಮುಂಚೆಯಿಂದ ಖಾಲಿ ಬಿದ್ದಿದೆ. ನಾನು ಅದನ್ನು 2018 ಶಿಖಾ ಇದ್ರಲ್ಲ ಇವರು ಮೈಸೂರಲ್ಲಿ, ರೋಹಿಣಿ ಸಿಂಧೂರಿ ಇದ್ರಲ್ಲ, ಅವಾಗ ಬಂದಿದ್ದೇನೆ DC ನೋಡೋಕ್ಕೆ. ಆವಾಗಲೂ ಕೂಡ ನಾನು ಅದನ್ನೆಲ್ಲ ನೋಡಿದ್ದೀನಿ. ಆವಾಗಲೂ TV ಚಾನಲ್ ಎಲ್ಲ ಇತ್ತೆಲ್ಲ ಖಾಲಿ ಬಿದ್ದಿತ್ತು. ಸೊ ಅವಾಗಿಂದನೂ ತುಂಬ ವರ್ಷಗಳಿಂದ ಖಾಲಿ ಬಿದ್ದಿದೆ. ನನಗೆ ಗೊತ್ತಿರೋ ಪ್ರಕಾರ 5 ವರ್ಷದಿಂದ ಖಾಲಿ ಬಿದ್ದಿದೆ. ಐ ಆಮ್ ಶ್ಯೂರ್ ಅಬೌಟ್ ಇಟ್. ಹಾಗಾದ್ರೆ 5 ವರ್ಷದಿಂದ ರೆಗ್ಯುಲರಾಗಿ ಟ್ರ್ಯಾಕ್ ಮಾಡ್ತಾಯಿದ್ದೀನಿ. ಶಬ್ದ ನ್ಯೂಸ್ ಚಾನಲು 5+ ವರ್ಷದಿಂದ ಖಾಲಿ ಬಿದ್ದಿದೆ. ನನ್ನ ಪ್ರಕಾರ ಶಬ್ದ ನ್ಯೂಸ್ ಚಾನಲ್ಲು ಕೂಡ ಸುಮಾರು 2016 ಓಪನ್ ಆಗಿತ್ತು ಅದು. ಸೊ ಹೀಗಾಗಿ ಮಹೇಶ್ ಅಲ್ಲಿ ಕೆಲಸ ಮಾಡ್ತಾಯಿದ್ದು D ನ್ಯೂಸ್ ಅಂತಲೂ ಇತ್ತು ಅದು. ಅದಾದಮೇಲೆ ಯಾರ್ಯಾರೋ ತೊಗೊಂಡು ನ್ಯೂಸ್ ಚಾನಲ್ ಹೆಸರುಗಳೆಲ್ಲ ಬಲ್ಲಾಯಿಸ್ಕೊಂಡು ಅದೇ ಇನ್ಫ್ರಾಸ್ಟ್ರಕ್ಚರಲ್ಲಿ ಇಂಟೀರಿಯರಲ್ಲಿ TV ಚಾನಲ್ ರನ್ ಮಾಡಿರೋದವರು. ಸೊ ಈಗ ನನಗೆ ಇಂಡಿಯನ್ TV ಅಥವಾ ಶಬ್ದ ನ್ಯೂಸ್ ಚಾನಲ್ ಎರಡರಲ್ಲೂ ಒಂದನ್ನು ಬೈ ಮಾಡಿಕೊಡೋದಕ್ಕೆ ಇವರು ಪ್ಲ್ಯಾನ್ ಮಾಡಿರೋದು. ಅಂದರೆ ಪ್ರಾಪರ್ಟಿ ದುಡ್ಡು ನನಗೆ ಕೊಡೋದಿಲ್ಲ, ಬದಲಿಗೆ ಪ್ರಾಪರ್ಟಿ ದುಡ್ಡಲ್ಲಿ ಪ್ರಾಪರ್ಟಿ ಮಾರಾಟ ಮಾಡಿಬಿಟ್ಟು ಆ ದುಡ್ಡಲ್ಲಿ ಬಿಸ್ನೆಸ್ ಸೆಟಪ್ ಮಾಡ್ಕೊಡ್ತಾರೆ. TV ಚಾನಲ್ ನಾನೇ ಮಾಡ್ತೀನಿ ಅಂದರೆ ಆಯಿತು ಬಿಡಪ್ಪ, ಬಾಯಲ್ಲಿ ನಿನಗೆ ಯಾವ್ದು ಬೇಕು, ಇಂಡಿಯನ್ TV ಆಫೀಸ್ ಬೇಕಾ, ಶಬ್ದ ನ್ಯೂಸ್ ಚಾನಲ್ ಆಫೀಸ್ ಬೇಕಾ ತೊಗೊಡ್ತಾರೆ. ನನ್ನ ಪ್ರಕಾರ ಅವರು ಇಂಡಿಯನ್ TV ಆಫೀಸ್ ತೊಗೊಳೋದಿಲ್ಲ, ಶಬ್ದ ನ್ಯೂಸ್ ಚಾನಲ್ ತೊಗೊಳ್ಳೋ ಸಾಧ್ಯತೆ ಇದೆ. ಯಾಕಂದರೆ ಬಡ್ಜೆಟ್ ಕಡಿಮೆ ಆಗಲಿ ಅನ್ನೋ ಕಾರಣಕ್ಕೋಸ್ಕರ, ಮತ್ತು ಚಾಮರಾಜ ಜೋಡಿ ರಸ್ತೆಯಲ್ಲಿ ಬರುತ್ತೆ ಅನ್ನೋ ಕಾರಣಕ್ಕೆ. ಸೊ ಅದೇ ಅವರು ಅದು ಅಲ್ಲದೆ ಅವರೇ ಮುಂದೆ ನಿಂತು ಚಾನಲ್ ತೊಗೊಳೋದ್ರಿಂದ ಇನ್ನೊಂದು ಅಡ್ವಾಂಟೇಜ್ ಅವ್ರಿಗೇನು ಅಂದರೆ ಫ್ಯೂಚರ್ ಡೇಸಲ್ಲಿ ರೂಪನ್ ಮಗ ಕೇಸ್ ಹಾಕಿದಾಗ ಅನುಕೂಲ ಆಗೋಗುತ್ತೆ. ಅದಕ್ಕೆಲ್ಲ ಸಾಕ್ಷ್ಯಾಧಾರಗಳು ಸಿಗುತ್ತೆ. ಪುಟ್ಟಸ್ವಾಮಿಯವರು ಮತ್ತು ನನ್ನ ಫ್ಯಾಮಿಲಿ ಮೆಂಬರ್ಸೇ ನಿಂತ್ಕೊಂಡು ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಿಕೊಟ್ಟಿದ್ದಕ್ಕೆ ಸಾಕ್ಷ್ಯಾಧಾರ ಇರುತ್ತೆ. ಸೊ ಇದು ನವೀನ್ ಬಿಸ್ನೆಸ್ ಅಲ್ಲ, ಫ್ಯಾಮಿಲಿ ಬಿಸ್ನೆಸ್ ಅಂತ ಕೋರ್ಟಲ್ಲಿ ಕಣ್ಣು ಮುಚ್ಕೊಂಡು ಶುರು ಮಾಡಿಬಿಡ್ತಾರೆ. ಸೊ ಅದ್ರ ಕತೆ ಒಂದು, ಅದು ಬಿಸ್ನೆಸ್ ಕತೆ. ಬಿಸ್ನೆಸ್ಸು ಇದು ಇದೆಲ್ಲ ರಂಗಗಳು ನೋಡ್ಬೋದು ನಮಗೆ. ಈ ಬಿಸ್ನೆಸ್ಗಳ ಕತೆ ಏನಂದರೆ, ಅದೇ ಬಿಸ್ನೆಸ್ ಅವರು ಕೈಗೆ ದುಡ್ಡು ಕೊಡೋಲ್ಲ, ಅದೇ ದುಡ್ಡಲ್ಲಿ ಒಂದು ಕೈಗೆ ದುಡ್ಡು ಕೊಡೋಲ್ಲ, ಅದೇ ದುಡ್ಡಲ್ಲಿ ಬಿಸ್ನೆಸ್ ಸೆಟಪ್ ಮಾಡ್ಕೊಡ್ತಾರೆ. ಅಂದರೆ ಶಬ್ದ ನ್ಯೂಸ್ ಚಾನಲ್ ಅಥವಾ ಇಂಡಿಯಾ TV ಚಾನಲ್ ಇಂಟೀರಿಯರ್ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಆಫೀಸು ಏನು ಖಾಲಿ ಬಿದ್ದಿದೆ ಅದನ್ನು ಬಾಡಿಗೆ ಕಳಿಸ್ಬಿಟ್ಟು ಅದೇ ದುಡ್ಡನ್ನು ಅಲ್ಲೇ TV ಚಾನಲ್ ರನ್ ಮಾಡ್ಕೊಂಡು ಹೋಗುವಂತ ಬಿಟ್ಬಿಡ್ತಾರೆ. ಫ್ಯೂಚರ್ ಡೇಸಲ್ಲಿ ರೂಪನ್ ಮಗ ಮತ್ತು ರೂಪ ಬಂದು ಕೇಸ್ ರಿಜಿಸ್ಟರ್ ಮಾಡಿ ಪಾಲು ಪರಿಕತ್ ಮಾಡ್ದೇ ಅವರೆಲ್ಲ ಜಮೀನೆಲ್ಲ ಮಾರಾಟ ಮಾಡಿ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು TV ಚಾನಲ್ ರನ್ ಮಾಡಿರೋದು ಹಂಗೆ ಅಂದ್ಕೊಂಡು ಕೇಸ್ ಹಾಕ್ಕೊಂಡು ತೊಂದರೆ ಕೊಡೋದು. ಈಗ ಚಂದ್ರ ಇದು ಮಾಡ್ತಾರೆ ಅದು. ಸೊ ಅದಾಯಿತಾ. ಇನ್ನೊಂದು, ಈಗ ನನಗೆ ಬ್ಯಾಕ್ ಪೇನ್ ಎಲ್ಲ ಜಾಸ್ತಿ ಆಗಿರೋದು ಏನಕ್ಕೆ ಅಂದರೆ ವರ್ಕೌಟ್ ಮಾಡೋದಕ್ಕೆ. ಈಗ ರೀಸೆಂಟ್ ಡೇಸಲ್ಲಿ ಊಟ ಚೆನ್ನಾಗಿ ಸಿಗ್ತಾಯಿದೆ ನನಗೆ ರೀಸೆಂಟ್ ಡೇಸಲ್ಲಿ. ಸೊ ಏನಾಗುತ್ತೆ ಅಂದರೆ ನನ್ನ ಅಷ್ಟಿಷ್ಟಿಂದ ಆದಿ ಬೀದಿ ಎಲ್ಲ ಸುತ್ತು ಸ್ವಲ್ಪ ಜೊತೆಗೆ ವರ್ಕೌಟ್ ಬೇರೆ ಮಾಡ್ತಿದ್ದೆ. ಹೀಗಾಗಿ ಸ್ವಲ್ಪ ಬಾಡಿ ಸ್ಟಿಫ್ ಆಗಿರ್ತದೆ. ಸೊ ಫಿಟ್ನೆಸ್ ಇರ್ತದೆ, ಸ್ಟಿಫ್ ಆಗಿರುತ್ತೆ, ಫಿಟ್ನೆಸ್ ಮೇಂಟೈನ್ ಮಾಡಿರ್ತೀನಿ, ಆಟೋಮೆಟಿಕ್ ಆಗೋಗಿರುತ್ತೆ. ಸೊ ಈಗ ಬ್ಯಾಕ್ ಪೇನಲ್ಲಿ ಆಗಿರೋದ್ರಿಂದ ಜಾಸ್ತಿ ಓಡಾಡೋಕ್ಕಾಗೋದಿಲ್ಲ, ವರ್ಕೌಟ್ ಅಂತೂ ಮಾಡೋಕ್ಕಾಗೋದೇ ಇಲ್ಲ. ಊಟ ಸಿಕ್ಕಾಪಟ್ಟೆ ಸಿಗ್ತಾಯಿದೆ. ಸಿಕ್ಕಾಪಟ್ಟೆ ಅನ್ನೋದಕ್ಕಿಂತ ಊಟ ಇಲ್ಲದೆ ಸತ್ತೇ ಹೋಗ್ತಾಯಿದೆ. ಇವಾಗ ಊಟ ಆಲ್ಮೋಸ್ಟ್ ದಿನಕ್ಕೆ 2 ಥರ ಸಿಗ್ತಾಯಿದೆ, ಅಟ್ಲೀಸ್ಟ್ 1 ಥರ ಹೊಟ್ಟೆ ತುಂಬ ಸಿಗ್ತಾಯಿದೆ. ಸೊ ವಾಕ್ ಮಾಡ್ತಾಯಿದ್ದೀನಿ ಸ್ಟಿಲ್, ಬಟ್ ಸಿಗ್ತಾಯಿದೆ. ಈಗ ಅದು ಅಲ್ಲದೆ ಲಕ್ಷ್ಮಣ ಅವ್ರ ಮನೆಯಲ್ಲೂ ಸ್ವಲ್ಪ ದಿನ ಉಳ್ಕೊಂಬಿಟ್ಟಿದೆ. ಅಲ್ಲಂತೂ ಕುತ್ಕೊಂಡೇ ತಿನ್ಬಿಟ್ಟು ಆಲ್ಮೋಸ್ಟ್ 1 ತಿಂಗಳು. ನಮ್ಮ ಅಜ್ಜಿ ಮನೆ ಮತ್ತು ತಾಯಿ ಮನೆ ಮಧ್ಯ ಒಂದು ಮ್ಯಾಕ್ಸಿಮಮ್ ಡೈಲಿ 5 ಕಿಲೋಮೀಟರ್ ವಾಕ್ ಮಾಡಿರ್ತೀನಿ ಅಷ್ಟೇ. ಚೆನ್ನಾಗಿ ಕುತ್ಕೊಂಡು ತಿಂದಿದ್ದೀನಿ. ಸೊ ಸ್ವಲ್ಪ ವೆಯ್ಟ್ ಗೇನ್ ಕೂಡ ಆಗಿದ್ದೀನಿ. ನನ್ನ ಪ್ರಕಾರ ಒಂದು 5 kg ತೂಕ ಜಾಸ್ತಿ ಆಗಿರ್ಬೋದು ನಾನು. ಸೊ ವರ್ಕೌಟ್ ಮಾಡೋಕ್ಕಾಗಲ್ಲ ಈಗ ಬ್ಯಾಕ್ ಪೇನ್ ಎಲ್ಲ ಆಗಿರೋದ್ರಿಂದ, ಮತ್ತು ಇದು ಟ್ರಂಕ್ ಪೇನ್ ಎಲ್ಲ ಇದೆ. ಸೊ ಮಲಗೋಕ್ಕಾಗ್ತಾಯಿಲ್ಲ, ಮಲಗಿದ್ರೆ ಹೊಟ್ಟೆ ಸಿಕ್ಕಾಬಿಟ್ಟೆ, ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ, ಎಚ್ಚರ ಆಗುತ್ತೆ. ಒಂದು ನಿದ್ದೆ ಹಾಳು ಮಾಡ್ತಾಯಿದ್ದಾರೆ, ಇನ್ನೊಂದು ಫಿಟ್ನೆಸ್ ಹಾಳು ಮಾಡೋದಕ್ಕೆ. ಈಗ ನನಗೆ ಊಟ ಚೆನ್ನಾಗಿ ಸಿಗ್ತಿರೋದ್ರೆ ನಾನೇನು ಮಾಡ್ಬಿಡ್ತೀನಿ, ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತೀನಿ. ಸೊ ಅದಕ್ಕೋಸ್ಕರ ವರ್ಕೌಟ್ ಮಾಡದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ
ಪೇನ್ ಬರೋ ಥರ, ಅದರಲ್ಲಿ ಸ್ಪೆಷಲಿ ಬಾಡಿ ಪೇನ್ ಅಂದರೆ ಬ್ಯಾಕ್ ಪೇನ್, ಲೋ ಬ್ಯಾಕ್ ಪೇನ್ ಮತ್ತು ಟ್ರಂಕ್ ಪೇನ್ ಬರೋ ಥರ ಅವರು ಕೆಮಿಕಲ್ನ ಬೇಯಿಸಿ ಕೊಟ್ಟಿರೋದು. ಸೊ ಇದೆರಡನ್ನೂ ಅಲ್ಲಿ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ಕೊಡ್ತಿದ್ರು ಎಲ್ಲಿ ದಾಸೋಹಭವನದ ಒಳಗಡೆ. ಆ್ಯಕ್ಚುಲಿ ಪ್ರಾಪರ್ಟಿದು ಮಾಡಲಿಲ್ಲ, ಇದೊಂದು ತೋರಿಸಿದ್ರು ಮತ್ತು ಇನ್ನೊಂದು ರೆಸ್ಪೆಕ್ಟ್ ಬಗ್ಗೆ ಏನೋ ತೋರಿಸಿದ್ರು. ಕ್ಯಾಲಿಬರ್ ಅಂದರೆ ಹೆಂಗೆ ಫೋಟೋ ಹಾಕೋದು ನಾವು ಅಂತ ಫ್ಯೂಚರ್ ಡೇಸಲ್ಲಿ ನಮ್ಮದೆಲ್ಲ ಭವಿಷ್ಯ ಹೆಂಗಿರುತ್ತೆ ಅಂತ ತೋರಿಸ್ತಾರಲ್ಲ. ಸೊ ಇಲ್ಲಿವರೆಗೆ ಬಂದೆ ಬಿಳಿಗಿರಿ ರಂಗಯ್ಯ. ಸುರೇಶನ್ ಚಿಕ್ಕ ಮಗ ಅವನಲ್ಲ, ಅವನ್ನ ಫಿಲಮ್ ಹೀರೋ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಡೋರು ಅವರು. ನನ್ನ ಪ್ರಕಾರ ಅವನೊಬ್ಬನ್ನೆಲ್ಲ ಇವನು ಚರಣನ ಫಿಲಮ್ ಇಂಡಸ್ಟ್ರಿಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡೋರು ಅವರು. ಇವ್ರಿಗೆ ಹೆಂಗೆ ಗುಂಪ್ತೀನಿ ಗೊತ್ತಿಲ್ಲ ಅವ್ರಿಗಿನ್ನೂ. ಫಸ್ಟ್ ಆಫ್ ಆಲ್ ಸುರೇಶು ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇರೋದು, ಸಂಬಳ ತೊಗೊತಾ ಇದ್ದಾರೆ, ಆದರೆ ಯೂನಿಫಾರ್ಮೇ ಹಾಕಿದೆ. ಅಲ್ಲಿ ಗೈಡ್ ಕೆಲಸ ಮಾಡ್ತಾ ಇರೋದು, ಅಂದರೆ ಬರೋ ವಿಸಿಟರ್ಸ್ನ ಕರ್ಕೊಂಡೋಗಿ ದೇವಸ್ಥಾನ ತೋರಿಸೋದು, ಅವ್ರ ಹತ್ರ ಕಾಸು ಕಿತ್ಕೊಂಡು ಕಳಿಸೋದು, ಇದೇ ಕೆಲಸ ಮಾಡ್ತಾ ಇರೋದು. ಇವತ್ತಿಂದಲ್ಲ, ಕೆಲಸಕ್ಕೆ ಸೇರ್ಕೊಳ್ಳೋಕೆ ಮುಂಚೆ ಹಿಂಗೆ ಇದೇ ಮಾಡ್ತಾ ಇರೋದು. ಅಂದರೆ ಅವ್ರಿಗೆ ಸೆಕ್ಯೂರಿಟಿ ಕೆಲಸ ಕೊಡ್ಸಿರಲ್ಲ, ಅದಕ್ಕಿಂತ ಮುಂಚೆ ಅವ್ರು ಗೈಡ್ ಕೆಲಸನೇ ಮಾಡ್ತಾಯಿದ್ದಿದ್ದು. ಬೇಸಿಕಲಿ ಅವ್ರು ಗೈಡಲ್ಲಿಗೆ ಗೈಡ್ ಕೆಲಸ ಮಾಡ್ತಾಯಿದ್ದಿದ್ದು. ಸೊ ಅಲ್ಲಿ ಹೆಂಗಿರೋ ಅಲ್ಲೇ ಇದನ್ನೆಲ್ಲ ಅಂದ್ಬಿಟ್ಟು ಸೆಕ್ಯೂರಿಟಿ ಡಿಪಾರ್ಟ್ಮೆಂಟಿಗೆ ಸೇರಿಕೊಂಡು ದುಡ್ಡು ಸಂಬಳನೂ 8,000 ಗೌರ್ಮೆಂಟ್ ಸಂಬಳ ಅಷ್ಟೇ. ಒಂದೇ ಒಂದು ದಿವಸ ಯೂನಿಫಾರ್ಮ್ ಹಾಕಿಲ್ಲ ಗುರು, ಒಂದೇ ಒಂದು ದಿವಸ. ಬೇಸಿಕಲಿ ಅವ್ರು ಸೆಕ್ಯೂರಿಟಿನೇ ಅಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ಸೆಕ್ಯೂರಿಟಿ ಸೂಪರ್ವೈಸರ್ ಡಿಸಿಗ್ನೇಷನ್ ಬೇರೆ ಕೊಟ್ಟಿದ್ದರು. ಅವ್ರು ಫಸ್ಟ್ ಸೇರಿಕೊಂಡಿದ್ದೆ ಇದಾಗಿ ಗೈಡಾಗಿ. ಅಂದರೆ ಅಲ್ಲಿ ಫ್ರೆಂಡ್ಸ್ಗಳನ್ನೆಲ್ಲ ಅಲ್ಲೇ ಇಲ್ಲೇ ದೇವಸ್ಥಾನದಲ್ಲಿ, ಈಗ ನಾನು ಓತ್ಲ ಹೊಡಿತಾ ಇದ್ದೀನಲ್ಲ, ಹಂಗೆ ಅವರು ದೇವಸ್ಥಾನದಲ್ಲಿ ಓತ್ಲ ಹೊಡಿತಾಯಿದ್ರು ಮುಂಚೆ. ನಮ್ಮ ಅಜ್ಜಿ ಅವ್ರ ಕೀರ್ತಿ ಪತಾಕೆ ಆರಿಸ್ಬೇಕು ಮೈಸೂರಲ್ಲಿ ನಂಜನಗೂಡಲ್ಲಿ ಅಂದ್ಬಿಟ್ಟು ಹಿರಿಯ ಮಗನ ಕರ್ಕೊಬಂದ್ಬಿಟ್ಟು ಇಲ್ಲಿ ಇರಿಸಿದ್ರು ನಂಜನಗೂಡಲ್ಲಿ. ಕಿರಿಯ ಮಗನೂ ಇಲ್ಲೇ ಇದ್ದ, ಒಂದು ಸ್ವಲ್ಪ ದಿವಸ ಮೈಸೂರಲ್ಲಿ ಇರ್ತಿದ್ದ, ಒಂದು ಸ್ವಲ್ಪ ನಂಜನಗೂಡಿಗೆ ಬರ್ತಿದ್ದ. ಕಿರಿಯ ಮಗನ ಮೈಸೂರಿಗೆ ಬಿಟ್ಟಿದ್ರು, ಅಲ್ಲಿ ಕೀರ್ತಿ ಪತಾಕೆ ಆರಿಸೋಕ್ಕೋಸ್ಕರ. ಹಿರಿಯ ಮಗನ ಮೈಸೂರಲ್ಲಿ ಅವ್ರದ್ದೇ ಬಾರಂಗೊಚ್ಚಿ ಸ್ಕೂಟರು ಬೈಕು. ಸೊ ಮೈಸೂರಲ್ಲಿ ಅವರ ಮಗನ ಅವ್ರ ಕೀರ್ತಿ ಪತಾಕೆ ಆರಿಸೋಕ್ಕೆ ಸುರೇಶನ್ ಬಿಟ್ಟಿದ್ರು. ಸೊ ಅವ್ರದ್ದು ಕಥೆಗಳಿದೆ, ಫ್ಯೂಚರ್ ಡೇಸಲ್ಲಿ ಹೇಳ್ತೀನಿ. ಸೊ ಅವಾಗ ಸುರೇಶ್ ಅವರು, ಈಗ ನಾನು ಹೆಂಗೆ ಬೀದಿ ಬೀದಿ ಸುತ್ತಾ ಇದ್ದೀನಿ, ಅವಾಗ ಅವರು ಹಿಂಗೆ ಬೀದಿ ನಂಜನಗೂಡೆಲ್ಲ ಸುತ್ತಕೊಂಡು ಹಿಂಗೆ ಒಳ್ಳೆಯಲ್ಲೇ ಈಗ ಹೋಮ್ಲೆಸ್ಗಳೆಲ್ಲ ಜೀವನ ಮಾಡ್ತಾಯಿಲ್ವಾ, ಅವರು ಹಂಗೇನೆ ಎಲ್ಲ ಜೀವನ ಮಾಡ್ತಾಯಿದ್ರು. ಅದಕ್ಕೋಸ್ಕರ ನನ್ನನ್ನು ಈಗ ಓಡಾಡೋತ್ತಾಗಿ ಬಿಟ್ಟಿರೋದು. ಸೊ ನಾಗ ಅಂದರೆ ದ್ವೇಷ ಸಾಧಿಸ್ತಾ ಇರೋದು. ನಾವು ಅವಾಗ ಬೀದಿ ಸುತ್ತಿದ್ದೀವಿ, ನೀನು ಬೀದಿ ಸುತ್ತು ಅಂತ ದ್ವೇಷದ ಮೇಲೆ ಬೀದಿ ಸುತ್ತಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಅವರು ಬೀದಿ ಸುತ್ತಬಿಟ್ಟು ಎತ್ಬಿಟ್ಟು ತಿಗ ತೊಳ್ಕೊತಾರೆ, ಉಣ್ಬಿಟ್ಟು ಎತ್ಬಿಟ್ಟು ತಿಗ ತೊಳ್ಕೊಂಡು ಜೀವನ ಮಾಡ್ತಾಯಿದ್ರು. ಆದರೆ ನಾನು ಆ ಕೆಲಸ ಮಾಡ್ತಾಯಿಲ್ಲ, ನಾನು ಏನು ಜೀವಿಸ್ಕೊಂಡು ಹಿಡಿದಿದ್ದೀನಿ. ಸೊ ಅದೇ ಈಗ ನಡೀತಾ ಇರೋದು. ಅಂದರೆ ಏನದು ಸುರೇಶ ಇವ್ರದ್ದು ಒಡೆಯರ್ಸ್ದು ವಿ.ಕೆ. ಹಾಸ್ಪಿಟ್ಲ ಸುರೇಶ ಏನೋ ಪಾಯಿಂಟ್ ಹೇಳ್ತಿದ್ದೆ ಮತ್ತೆ ಹುಡುಗ ಬಂದ, ಏನೋ ಸನ್ನೆ ಮಾಡ್ತಾಯಿದ್ದೆ ಮತ್ತೆ ಹುಡುಗ. ಸುರೇಶ್ ಅವರು ಕೀರ್ತಿ ಪತಾಕೆ. ಸುರೇಶ್ ಅವರ ಕ್ರೈಮ್ ಏನು ಅಂದರೆ, ಫಸ್ಟ್ ಆಫ್ ಆಲ್ ಅವರು ಈಗ ಅದು ಎಷ್ಟು ಹಿಂದೆ ವಿಡಿಯೋ ಕಟ್ಟಾಗಿತ್ತು, ಎಷ್ಟಾಗಿ ಕಟ್ಟಾಗಿದೆ ಗೊತ್ತಿಲ್ಲ ನನಗೆ. ಬೇಸಿಕಲಿ ಸುರೇಶ್ ಅವರು ಇಲ್ಲಿಗೆ ಬಂದಿದ್ದು ನಂತರ ಈಗ ಹೋಮ್ಲೆಸ್ ಥರನೇ ಲಕ್ಷ್ಮಮ್ಮ ಅವರು ಅವರ ಕೀರ್ತಿ ಪತಾಕೆ ಆರಿಸೋಕ್ಕೋಸ್ಕರ ತಮ್ಮ ಹಿರಿಯ ಮಗನ ಇಲ್ಲಿಗೆ, ಕಿರಿಯ ಮಗನ ಮೈಸೂರಲ್ಲಿ ಬಿಟ್ಟಿದ್ರು. ಸೊ ಇಬ್ಬರು ಅಲ್ಲಿ ಅವ್ರ ತಾಯಿಯ ಕೀರ್ತಿ ಪತಾಕೆ ಆರಿಸ್ತಾಯಿದ್ರು. ಸೊ ಈಗ ನಂಜನಗೂಡಲ್ಲಿ ಸುರೇಶ್ ಅವರ ತಾಯಿಯ ಕೀರ್ತಿ ಪತಾಕೆ ಆರಿಸ್ತಾ ಈಗ ನಂತರ ಹೋಮ್ಲೆಸ್ ಜೀವನ ಮಾಡ್ತಿದ್ರಲ್ಲ. ಸೊ ಅವಾಗ ದೇವಸ್ಥಾನದಲ್ಲಿ ಹೋಗಬರೋ ಜನಗಳಿಗೆ ದೇವಸ್ಥಾನ ತೋರಿಸ್ಕೊಂಡು ಗೈಡ್ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ಹೆಂಗಿದ್ರು ಸೆಕ್ಯೂರಿಟಿ ಕೆಲಸ ಖಾಲಿ ಬಿದ್ದಿತ್ತಲ್ಲ, ಸೊ ಅದು ಗೌರ್ಮೆಂಟ್ ಕೆಲಸ ಬೇರೆ ಅಲ್ವಾ, ಅದಕ್ಕೆ ಇವ್ರದ್ದು ಇನ್ಫ್ಲೂಯೆನ್ಸ್ ಮಾಡಿಸ್ಬಿಟ್ಟು ಒಂದು ಐಡೆಂಟಿಫಿಕೇಷನ್ ಕಾರ್ಡ್ ಮಾಡಿಸ್ಕೊಬಿಟ್ರು ಸೆಕ್ಯೂರಿಟಿ ಕೆಲಸಕ್ಕೆ. ಸೊ ಯಾವತ್ತೂ ಕೂಡ ಸೆಕ್ಯೂರಿಟಿ ಯೂನಿಫಾರ್ಮ್ ಹಾಕ್ಕೊಂಡು ಸೆಕ್ಯೂರಿಟಿ ಕೆಲಸ ಮಾಡಿಲ್ಲ ಅವರು, ಬರೀ ಗೈಡ್ ಕೆಲಸನೇ ಮಾಡ್ಕೊಂಡಿರೋದು. ಸೊ ಇಲ್ಲಾಗಿರೋ ಕ್ರೈಮ್ ಏನಪ್ಪ ಅಂದರೆ, ಸೆಕ್ಯೂರಿಟಿ ಕೆಲಸ ಮಾಡ್ತಾಯಿದ್ದೀನಿ ಅಂತೇಳಿ ಐಡೆಂಟಿಫಿಕೇಷನ್ ಕಾರ್ಡ್ ಮಾಡಿಸ್ಕೊಂಡು ಪ್ರತಿ ತಿಂಗಳು ಸಂಬಳ ತೊಗೊಂಡಿರೋದು ಅಲ್ಲದೆ ಭ್ರಷ್ಟಾಚಾರ ಮಾಡಿದ್ದಾರೆ. ಭ್ರಷ್ಟಾಚಾರ ಏನಂದರೆ, ಅವ್ರು ಮಾಡೋದು ಸೆಕ್ಯೂರಿಟಿ ಕೆಲಸ ಏನು, ಟೂರಿಸ್ಟ್ಗಳನ್ನ ಮೇಂಟೈನ್ ಮಾಡೋದಲ್ಲ, ಅಂದರೆ ಕರ್ಕೊಬಂದು ಒಳಗಡೆ ಸೇರಿಸೋದಲ್ಲ, ಅವ್ರ ಸಣ್ಣ ಕ್ರೈಮ್ ಮಾಡದೇ ಇರೋ ನೋಡ್ಕೊಳ್ಳೋದು, ಮತ್ತು ಅವ್ರ ಡಿಸಿಪ್ಲಿನ್ ಮೇಂಟೈನ್ ಮಾಡೋದು, ಲೈನ್ ಅಪ್ ಮಾಡಿಸೋದು, ಆ ಥರ ಕೆಲಸ ಇರ್ತದೆ. ಆದರೆ ಅವ್ರು ಆ ಕೆಲಸ ಮಾಡಿಲ್ಲ. ಬದಲಿಗೆ ಬಂದವ್ರನ್ನೆಲ್ಲ ಕರ್ಕೊಂಡೋಗಿ ಅವ್ರು ಬೇಕಾದ ಈ ಕಡೆ ಎಲ್ಲ ತೋರಿಸಿ ಒಳ್ಳೆ ಸೆಕ್ಯೂರಿಟಿ ಇದು ಬೇರೆ ಸಿಕ್ಕೈತಲ್ವಾ, ಏನೋ ಸರ್ಟಿಫಿಕೇಟ್ ಬೇರೆ ಸಿಕ್ಕೈತಲ್ವಾ, ಬೈತೊಂಡು ಹೋಗ್ತಾ ನಮ್ಮನ್ನು ಅದು ಇದು ಏನೋ ಸೆಕ್ಯೂರಿಟಿ ಐಡೆಂಟಿಫಿಕೇಷನ್ ಕಾರ್ಡ್ ಬೇರೆ ಸಿಕ್ಕಿರುತ್ತಲ್ವಾ. ಸೊ ಅದನ್ನು ದುರುಪಯೋಗಪಡಿಸ್ಕೊಂಡು ಗೈಡ್ ಕೆಲಸನ ಮಾಡಿಕೊಂಡು ದುಡ್ಡು ಮಾಡ್ಕೊಂಡಿದ್ದಾರೆ. ಸೊ ಹಂಗೇ ಮನೆ ಕಟ್ಟಿರೋದು ಈಗ ಲಕ್ಷ್ಮಮ್ಮವರು. ಅದಕ್ಕೇ ಹಂಗೆಲ್ಲ ನೆಗೆದಾಡೋದು. ನಾನು ನನ್ನ ತಮ್ಮನ ಜೊತೆ ಜಗಳ ಮಾಡಿದ್ದೆ, ನನ್ನ ತಮ್ಮ ತೊಡೆ ತಟ್ಟಿದ್ದ, ಅದು ಹೆಂಗೆ ಇಲ್ಲಿ ನೀನು ನನ್ನ ಎದುರಿಗೆ ಮನೆ ಕಟ್ಸ್ಬಿಡು, ನಿನ್ನ ಮಗನ ಕರ್ಕೊಬಂದು ಹಂಗೆ ಅಂತ ಛಲದ ಮೇಲೆ ನಾನು ಮನೆ ಕಟ್ಸಿದ್ದು ಹಂಗೆ ಅಂತ ಕಥೆ ಹೊಡಿತಾ ಇರ್ತಾರಲ್ಲ. ಸೊ ಅದೆಲ್ಲ ರಿಲೇಟೆಡ್. ಅದೆಲ್ಲ ಐಡೆಂಟಿಟಿ ಫಾರ್ಮುಲಾ ಕ್ರಿಯೇಟ್ ಮಾಡ್ಕೊಂಡು ನನ್ನ ಮೇಲೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನನಗೆ October 1 ನನಗೊಂದು ಬಿಳಿ ಪಂಚ ಸಿಕ್ತಲ್ಲ, ಅದೆಲ್ಲ ರಿಲೇಟೆಡ್. ಸೊ ಅದು ಕಂಪ್ಲೇಂಟ್ ಲೆಟ್ರಲ್ಲಿ ಅಪ್ಡೇಟ್ ಮಾಡ್ತೀನಿ, ಬ್ಯಾಕ್ ಟು ಬಂದಿರೋ ಒಂದು ವೀಡಿಯೋ ಮಾಡ್ತೀನಿ.
ಬ್ಯಾಕ್ ಟು ಬನ್ನೂರು ವೀಡಿಯೋದಲ್ಲಿ ಇದೆಲ್ಲ ಕಥೆಗಳನ್ನು ಹೇಳ್ತೀನಿ. ಸೊ ಆ್ಯಕ್ಚುಲಿ ಬನ್ನೂರಿಗೆ ಹೋಗಿ ಬಂದಿದ್ದು ಲಾಸ್ ಏನೂ ಆಗಿಲ್ಲ, ಪ್ರಾಫಿಟೇ ಆಯಿತು. ಅದರದ್ದು ವೀಡಿಯೋ ಮತ್ತು ಇದು ಮಾಡಾಕ್ತೀನಿ, ಯಾವುದು ಕಂಪ್ಲೇಂಟ್ ಲೆಟ್ರ್ ಅಪ್ಡೇಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾವುದಕ್ಕೂ ಹೆಂಗಿರೋ ವೀಡಿಯೋ ರೆಕಾರ್ಡ್ ಮಾಡಲೇಬೇಕಿತ್ತಲ್ವ. ಸೊ ಸುಮ್ಮನೆ ನಡ್ಕೊಂಡು ಹೋಗೋದ್ರ ಬದಲು ಅಷ್ಟಿಷ್ಟು ಅದಾದರೂ ಆಡಿಯೋ ರೆಕಾರ್ಡ್ ಇರಲಿ, ಬೇಗ ಆಗುತ್ತೆ ಫ್ಯೂಚರ್ ಡೇಸಲ್ಲಿ ಅಂದ್ಬಿಟ್ಟು ಆಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸೊ ಆಡಿಯೋ ರೆಕಾರ್ಡ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದರೆ, ಇನ್ ಕೇಸ್ ನಾನು ಯಾವ್ದಾದ್ರು ಪಾಯಿಂಟ್ಸ್ ಬಿಟ್ಟೋಗಿದ್ರೆ ಫ್ಯೂಚರ್ ಡೇಸಲ್ಲಿ ಕೇಳ್ಕೊಂಡು ಅದನ್ನು ಅಪ್ಡೇಟ್ ಮಾಡ್ಕೋಬೋದು. ನಾನು ಸಿಕ್ಕಾಪಟ್ಟೆ ದೊಡ್ಡ ಟೆಕ್ನಿಕಲ್ ಪ್ರಾಬ್ಲಮ್ ಫೇಸ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಿಗ್ಗೆಯಿಂದ. ವಿರಾಟ್ ಅಂಡರ್ವೇರ್ ಏನಪ್ಪ ಅದು ಅಂದರೆ, ವೀಡಿಯೋ ರನ್ ಹಾಕಿದ್ದು ಇದಕ್ಕೆ ಗಾಯಬ ಹೋಗುತ್ತೆ, ರೆಕಾರ್ಡ್ ಆಗಿರೋದೇ ಗಾಯಬ ಆಗ್ತಾ ಇದ್ದಿದ್ದು ಇದಕ್ಕೆ ನಿಂತೋಗಿ ಅದೆಲ್ಲ ಡಿಲೀಟೇ ಆಗೋಗಿರ್ತದೆ. ನಾನು ಎಷ್ಟೊಂದು ಸರಿ ಬೆಳಿಗ್ಗೆ ನೋಟಿಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗಲೂ ಅಲ್ಲಿ ಮೇಲೆ ಬ್ರಿಡ್ಜ್ ಹತ್ರ ಒಂದು ಇಂಜೆಕ್ಷನ್ ಟ್ಯೂಬ್ ಬಿದ್ದಿತ್ತು, ಅಲ್ಲಿಂದನೂ ಕತೆ ಹೇಳ್ಕೊಂಬಂದಿದ್ದೀನಿ. ರೆಕಾರ್ಡ್ ಆಗಿರೋದು ನಿಂತೋಗದೇ ಇರಲಿ ಅಥವಾ ಎರರ್ ಬರದೇ ಇರಲಿ ಅಂದ್ಬಿಟ್ಟು ರೆಕಾರ್ಡ್ ಆಗ್ತಿರೋದ ನಾನು ಕನ್ಫರ್ಮೇಷನ್ ಮಾಡಿಕೊಂಡೆ 5 ಸೆಕೆಂಡ್ ಮೂವ್ ಮಾಡಿಬಿಟ್ಟೆ ವೀಡಿಯೋನ, ಆಮೇಲೆ ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಸ್ಟಿಲ್ ಅದೇ ಥರ ಆಯಿತು. ಈಗ ಅಲ್ಲಿ ಮೇಲ್ಗಡೆ ಆ ಕಡೆ ತುದಿ ಇಲ್ಲಿ ಫಸ್ಟ್ ಇಂಜೆಕ್ಷನ್ ಟ್ಯೂಬ್ ಇತ್ತು, ಅಲ್ಲಿಂದ ಇಲ್ಲಿವರೆಗೂ ಏನೇನೋ ಕತೆ ಹೇಳ್ಕೊಂಬಂದೆ. ಸೊ ಏನು ರೆಕಾರ್ಡ್ ಆಗಿಲ್ಲ. ತರದೊಂದು ಮೇಲಿಂದ ತೋರಿಸಿದ್ದೆ, ಅವನು ಅಲ್ಲಿ ತಿಗ ತೊಳಿತಾ ಇದ್ದಿದ್ದು. ಇವರೆಲ್ಲ ಟೂರಿಸ್ಟ್ಗಳ ಥರ ಮನೆ ಜಾಗದಲ್ಲಿ ಚೂಸ್ತು ಹತ್ಕೊಂಡು ಕೂತ್ಕೊಂಡಿರೋದು. ಇದು K9 HD 910 ಅವಂದಿರ್ಬೇಕು ಗಾಡಿಯಲ್ಲಿ, ಅದೊಂದು ಅಪಾಚಿ ಗಾಡಿ ರೋಡಲ್ಲಿ ಉದ್ದು ಹೇಳ್ಕೊಬಂದೇ ಗೊತ್ತತೆ. ಹೋಗು ಯಾವನ ಮಗ ಹೋಯ್ತಾನೆ ಮತ್ತೆ. ಮತ್ತು ಇನ್ನೂ ಒಂದು ಕತೆ ಹೇಳಿದೆ. ಅಶೋಕ ಲೇಲ್ಯಾಂಡ್ ಅವ್ರು ಫೋನ್ ಮಾಡಿದರು. ಸೊ ಅಶೋಕ ಲೇಲ್ಯಾಂಡ್ ಅವ್ರ ಜೊತೆ ಮಾತಾಡಿದೆ. ಸೊ ಅದು ಕೆಲಸ ಆಗದೆ ಇರಬಹುದು ನನ್ನ ಪ್ರಕಾರ. ಚಿಕ್ಕಮ್ಮ ಕೃಪೆ ಆಳು ಮೂಳೆ ಏನೇನೋ ತೋರಿಸ್ತಾಯಿದ್ರು. ಸೊ ಹೀಗಾಗಿ ಆ ಕೆಲಸ ಆಗದೆ ಇರ್ಬೋದು, ಅದಕ್ಕೋಸ್ಕರ ಇದೆಲ್ಲ ಕಟ್ಟಾಗಿರೋದು. ನೋಡೋದ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಇದು ವೀಡಿಯೋ ರೆಕಾರ್ಡ್ ಆಗುತ್ತೆ ಏನೋ ಗೊತ್ತಿಲ್ಲ, ನೋಡೋದ ಆಗಿದೆ. ನಾನು ಅಷ್ಟೊತ್ತಿನ ಅರ್ಧ ಗಂಟೆಯಿಂದ ಬೆಲೆ ನಿಂತಾನೆ. ನೀವು ಅದೇನು ಬಂದು ಬಗ್ ನೋಡ್ಕೊಳ್ತಾನೋ ಗೊತ್ತಿಲ್ಲ. ಆ ಕಡೆನೇ ಬರ್ತಾನೆ, ಅಲ್ಲಿ ಬಗ್ ನೋಡ್ತಾನೆ ಹೋಗ್ತಾನೆ. ಅಪಾಚಿ ಯಾರ್ದು ಸ್ಪ್ಲೆಂಡರ್ ಯಾರ್ದು ಗೊತ್ತಿಲ್ಲ. ಮುಖ ನೋಡಿದ್ರೆ ಇವನು ಸ್ಪ್ಲೆಂಡರ್ ಇರಬೇಕು, ಅಂತ ಅಪಾಚಿ ಇರಬೇಕು. ಅಪಾಚಿ ಗಾಡಿ ನಂಬರ್ ಬೇಕಾಗುತ್ತೆ. ಇಬ್ಬರು ಮೆಡಲ್ ಕೂಡ ಆಟ ಆಡ್ತಾರೆ. ಇದು HD 0910. ಇವೊಂದು ಸ್ಪ್ಲೆಂಡರ್ ಇರಬೇಕು. ಇವ್ನು ಮುಖ ನೋಡೋದು ಅಪಾಚಿ ಓಡಿಸೋ ಮುಖ ಅಲ್ಲ, ಒಂದೇ ಅಪಾಚಿ ಇರಬೇಕು. ಬರ್ತಾರ ಇಲ್ಲಿ ಬನ್ನಿ ಇಟ್ಕೊಳ್ಳಿ, ನೋಡೋದು ಜಾಸ್ತಿ ಸ್ನಾನ ಮಾಡ್ತಾರಲ್ಲ ಅದೇ. ಅದು ಯಾರು ನೋಡ್ತಾವನ ನಿಂತ್ಕೊಂಡ ಸುಮ್ಮನೆ ಇರತ್ತೆ. ಮನೆಗಳಲ್ಲಿ ಆಗಿದೆ ಶೂಸ್ ಹಾಕಿ ನಿಂತಿರೋದು ಸುಮ್ಮನೆ ಬೇಕಾಗಂಟ. ಅದೇನಂದರೆ ತಾತಪ್ಪ ಇದೆಲ್ಲ ಜೋಡಿಸಿರೋದಲ್ವಾ. ಸೊ ಅವ್ನು ಜೋಡಿಸೋನೆ, ಅವ್ರ ಕಡೆಯವ್ರು ಯಾರು ಬಂದು ಏನಾರು ಮಾಡ್ಕೋತಾರೆ ಅಲ್ವಾ, ನಾವ್ಯಾರು ಕೇಳೋಕ್ಕೆ. ಅವ್ರು ಜೋಡಿಸ್ತಾರೆ, ಅವ್ರು ಯೂಸ್ ಮಾಡ್ಕೊತಾ ಇದ್ದಾರೆ. ಸೊ ನಾವು ಅದನ್ನು ಮುಟ್ಟಂಗಿಲ್ಲ, ಮಾತಾಡ್ಸಂಗಿಲ್ಲ ಆ ಥರ. ನನಗೆ ಆಶ್ಚರ್ಯ ಆಗ್ತಿರೋ ವಿಷಯ ಏನಪ್ಪ ಅಂದರೆ, ಇಲ್ಲಿ ಕಾಟ ಕೊಡೋ ಜನ ಇಲ್ಲ ಗುರು. ಅಫ್ಕೋರ್ಸ್ ನಾನು ಬಂದಾಗ ಇಬ್ಬರಿದ್ದರು ಪ್ರೇಕ್ಷಕರು, ಮೇಲೆ ನಿಂತ್ಕೊಂಡು ನೋಡೋರು. ಆಮೇಲೆ ನಾನು ಸ್ನಾನ ಮಾಡ್ಬೇಕಾದ್ರೆ ಮೇಲೊಬ್ಬ ನಿಂತ್ಕೊಂಡು ನಿಂತ್ಕೊಂಡು ನೋಡ್ತಾಯಿದ್ದ. ಸೊ ಅದಷ್ಟು ಬಿಟ್ಟರೆ ಬೇರೆ ಯಾವುದು ಸೀನೇ ಇರಲಿಲ್ಲ ಇವತ್ತು. ನಾನು ಏನೇನೋ ಆಗುತ್ತೆ ಅಂತ ಎಸ್ಟಿಮೇಷನ್ ಮಾಡಿದ್ದೆ, ಏನೇನೂ ಆಗಲಿಲ್ಲ. ಅಲ್ಲೊಬ್ಬ ಗಂಟೆ ಆಡಿಸ್ಕೊಯ್ದು ಅಂದ್ಬಿಡಿ ಈಗ ಎತ್ಬಿಟ್ಟು ಅಷ್ಟೇ. ಸದ್ಯಕ್ಕೆ ಈಗ ಟ್ರೈನ್ಗೆ ಹೋಗ್ಬೋದಾಗಿತ್ತು. ಈಗ ಹೋಯ್ತಲ್ಲ ಟ್ರೈನ್ ಹೋಯ್ತು, ತಿರುಪತಿ ಟ್ರೈನ್, ಅದರಲ್ಲೇ ಹೋಗ್ಬೋದಾಗಿತ್ತು. ಬಟ್ ಅದಕ್ಕೋಸ್ಕರ ನಾನು ಅಲ್ಲಿ ಇಷ್ಟು ಎನ್ವಿರಾನ್ಮೆಂಟ್ ಇದ್ದಿದ್ದು ಹೊರಟೋಗಿರ್ತಿದ್ದೆ. ನಾನು ಅವಾಗ ಬಿಸಿಲಿತ್ತು. ಸೊ ಬಿಸಿಲಲ್ಲಿ ಯಾವನು ನಡ್ಕೊಂಡು ಹೋಗ್ತೀನಿ ಅಂತ ಹೋಗಲಿಲ್ಲ. ಈಗ ಟ್ರೈನ್ ಪಾಸ್ ಆಯಿತು. ಈಗ ನೆಕ್ಸ್ಟ್ 6:15 ಟ್ರೈನ್ ಇದೆ. ಸೊ ಈಗ ನಾನು ವೆಯ್ಟ್ ಮಾಡಬೇಕು ಅಲ್ಲಿವರೆಗೂ. ಸೊ ನಾನು ನಿಧಾನಕ್ಕೆ ಆರಾಮ್ಸೆ ಹೋಗೋದ ಅಂತ ಕೂತ್ಕೊಂಡಿದ್ದೆ. ಬಟ್ ಈ ಕಡೆ ಮೋಡ ಇಲ್ಲ, ಬಟ್ ಇಲ್ಲಿ ಮೋಡ ಅಷ್ಟು ಉತ್ಕೊಂತಾ ಇದೆ. ಮೋಡ ಕಚ್ಕೊಳ್ತು. ಸೊ ಅದಕ್ಕೆ ಮಳೆ ಬರೋಕ್ಕಿಂತ ಮುಂಚೆ ರೈಲ್ವೆ ನಿಲ್ದಾಣ ಸೇರ್ಕೊಬಿಡೋದು ಉತ್ತಮವಾದ ನಿರ್ಧಾರ. ಅದಕ್ಕೋಸ್ಕರ ಒಂದು ಯಾವುದಿದು ರೋಡು, ಜನಗಳೆಲ್ಲ ಓಡಾಡಿ ಆ ರೋಡ್ ಈ ರೋಡೆಲ್ಲ ಮುಚ್ಚಿ ಹಾಕ್ಬಿಟ್ಟಿದ್ದಾರೆ. ಅಂದರೆ 2-3 ಸಿಕ್ಕಿದ ದಾರಿಲೆಲ್ಲ ಓಡಾಡಿ 2 ದಾರಿ 3 ದಾರಿ ಮಾಡೋರು. ಆ ಕಡೆನೂ ಒಂದು ಮಾಡೋರು, ಇಲ್ಲೊಂದು ಮಾಡಿದ್ದಾರೆ. ಮೊದಲೇ ಒಂದೇ ಒಂದು ದಾರಿ ಇತ್ತು ಕರೆಕ್ಟಾಗಿ. ಇಲ್ಲ ವೈಡನ್ ಮಾಡಿದ್ದು, ದೊಡ್ಡದು ಮಾಡಿದ್ದಾರೆ ಜೊತೆಗೆ. ಇಲ್ಲಿವರೆಗೂ ಅದೆಲ್ಲ ಅಲ್ಲಿ ಜಾಗ ಕಾಣ್ತಾ ಇದೆಯಲ್ಲ, ಅಲ್ಲಿ ಈ ಪಿಲ್ಲರಿಂದ ಹಿಂದ್ಗಡೆ ಅಲ್ಲೇನೂ ಇದೇ ಇರಲಿಲ್ಲ. ಹೋಗೋಕ್ಕೆ ಎಕ್ಸಸ್ ಇರಲಿಲ್ಲ, ನೋಡೋಕ್ಕೂ ಜಾಗ ಕಾಣ್ತಿರಲಿಲ್ಲ. ಫುಲ್ಲಲ್ಲಿ ಪೊದೆ ಬೆಳ್ಕೊಂಡಿತ್ತು. ಈ ಥರ ಇಲ್ಲೆದ್ರು ಕಾಣ್ತಾಯಿದ್ದೆಲ್ಲ ಸೇಮ್ ಅದೇ ಥರ ಮರಗಳೆಲ್ಲ ಬೆಳ್ಕೊಂಡಿದ್ದು. ಈಗ ಕ್ಲಿಯರ್ ಮಾಡಿರೋದು ಅದೆಲ್ಲ. ಈಗ ಅಂದರೆ ಈಗ ನೆನ್ಮನೆ ಮಾಡಿರೋದಲ್ಲ, ತುಂಬ ದಿನಗಳಾಯಿತು. ಊಟ ನೋಡಿ ಅವನೇ ಬಿಸಾಕೋಣ.
ಮೊನ್ನೆ ಮಾಡಿರೋದಲ್ಲ, ಸುಮಾರು ತಿಂಗ್ಳುಗಟ್ಟಲೆ ಆಯ್ತು ಅದು. ಆ ಕಡೆಗೂ ಹೋಗಿದ್ದೀನಿ. ಬೈಕ್ ಇದ್ದಾಗ ಓಡಾಡಬೇಕು, ಇಲ್ಲೆಲ್ಲ ನಡ್ಕೊಂಡು ಯಾವ ನನ್ನ ಮಗನ ಕಾಲ ಆಯ್ತದೆ ಗುರು. ಜೋಬಲ್ಲಿ ದುಡ್ಡಿದ್ರೆ ಬೇಕಾದ್ರೆ ಮಾಡ್ಬಿಡ್ತೀನಿ. ಊಟ ಗೀಟ ಇದ್ದರೆ ನಾನು ತೊಗೊಂಡು ಬ್ಯಾಗ್ ಹಾಕ್ಕೊಂಡು ಎಲ್ಲಿ ಬೇಕಾದ್ರೆ ಹೊರ್ಟಾಯ್ತೀನಿ. ತಿನ್ನೋಕ್ಕೇನು ಸಿಗೋದಿಲ್ಲ ಅಂದರೆ ಕಷ್ಟ. ಅದಕ್ಕೆ ನಾನು ರಿಸ್ಕ್ ತೊಗೊಳಕ್ಕೆ ಹೋಗೋಲ್ಲ, ಇಲ್ಲಿಂದ ಎಲ್ಲೆಲ್ಲಿಗೂ ಹೋಗೋಕ್ಕೆ ಹೋಗೋಲ್ಲ. ಊಟ ಸಿಗೋಲ್ಲ, ಆಮೇಲೆ ಊಟ ಸಿಕ್ಕಲಿಲ್ಲ ಅಂದರೆ ಕಷ್ಟ ಆಗೋಗುತ್ತೆ. ಜೇಬಲ್ಲಿ ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ತಾರೆ. ದುಡ್ಡಿಗೆ ಮಾಡ್ಕೊಂಡು ಮಾಡೋದೇ ಮುಖ್ಯ. ಸರಿ, ಓಕೆ. ಮಳೆಗಳೇ ಬಂದುಬಿಟ್ರೆ ಕಷ್ಟ. ಮೊದಲು ರೈಲ್ವೆ ನಿಲ್ದಾಣ ಸೇರ್ಕೋಬೇಕು. ಬಾಯ್. ಎಷ್ಟು ಮೆಟ್ಲತ್ತಕ್ಕೆ ಸುಸ್ತಾಗ್ಬಿಟ್ನಲ್ಲ ಗುರು ನಾನು. ವಿಶೇಷ ಮೆಟ್ಲತ್ತಕ್ಕೆ ಏಣಿಸ್ಬಿಡ್ಬೋದು, ಇಲ್ಲೇ ನಿಂತ್ಕೊಂಡು ಒಂದು 20 ಮೆಟ್ಲು ಇರ್ಬೋದು. ನಾಳೆ ಬಿಟ್ಟಿಗೆ ಹೋಗೋದು ಅಂತಿದ್ದೆ, ಅದು ಮೆಟ್ಲೆತ್ಕೊಂಡು ಏನು ದಬಾಕದು ನಾನು ಹೋಗಲ್ಲಿ ಆಗಲ್ಲ. 1000 ಮೆಟ್ಲು ಹತ್ತೀನಿ ಅನ್ನಿಸ್ತೈತೆ. ಸುಸ್ತಿ ಆಗ್ಬಿಡ ಬರೀ 20 ಮೆಟ್ಲು ಹತ್ತೋದಕ್ಕೆ. ಗೋವಿಂದ ಹೆಲ್ತ್ ಹೆಂಗೆ ಹಾಳಾಗಿದೆ ಅಂತ ಲೆಕ್ಕ ಹಾಕಿ ಕೊಡ್ತಲ್ಲ, ಹಾಳು ಮುಳ್ಳು ಹಾಕ್ಕೊಡ್ತಾರೆ ಬಟ್ಟೆ ತಗೋ. ಸುಸ್ತಾಗ್ಬಿಡೋರು 20 ಮೆಟ್ಲು ಹತ್ತೋಷ್ಟೊತ್ತಿಗೆ. ಅಯ್ಯೋ, ನನ್ನ ಹೆಲ್ತ್ ಹಾಳಾಗಿದೆ ಅಂತಲ್ಲ. ನಾಳೆ ಏನು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಲ್ಲ, ಬೆಟ್ಟ ಹತ್ತಕ್ಕೆ ಹೋಗಲ್ಲ. ನೋಡೋದ ಬಿಟ್ಟಿ ಬಸ್ಗಳಿದೆ, ಅದು ಕೂತ್ಕೊಂಡ್ಬಿಡ್ತೀನಿ. ಅಥವಾ ಬಸ್ಗೂ ಏನಾರು ಮಾಡಿಟ್ಟಿದ್ದಾರೆ, ಏನು ಮಾಡೋರು ಏನೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಈ ಸರಿ ದಸರಾ, ಚಾಮುಂಡಿ ಬೆಟ್ಟದ ಪೂಜೆ ಅಂತ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡಿ ನೋಡ್ತಾ ಇದ್ದೆ. ಸಿಕ್ಕಾಪಟ್ಟೆ ದುಡ್ಡು ಜಾಸ್ತಿ ಮಾಡಿದ್ದಾರೆ, ಹಂಗೆ ಹಿಂಗೆ ಕೂಡ ನಾನು ಗೊತ್ತಿಲ್ಲ ಏನೇ ಬದಲಾವಣೆ ಮಾಡಿದ್ದಾರೆ ಅಂತ. ಹೋಗಿ ತುಂಬ ದಿನಗಳಾಗೋಯ್ತು. ಈಗ ಹೋಗ್ಬೇಕು ಆ್ಯಕ್ಚುಲಿನಲ್ಲ. ಮೊದಲನೇ ಶುಕ್ರವಾರ ನನಗೆ ಹೋಗೋದಕ್ಕೆ ಇವ್ರು ಅಡ್ವೈಸ್ ಮಾಡೇ ಇಲ್ಲ, ನೆನಪಿಸೂ ಇಲ್ಲ. ಯಾಕಂದರೆ ಬೇಕಂತ ಸ್ಕಿಪ್ ಮಾಡಿರೋದು. ಮೊದಲು ನಂಬರ್ 1 ಅದು ಪ್ರೈಮ್, ಅದಕ್ಕೆ ಸ್ಕಿಪ್ ಮಾಡೋದು. ಈಗ 2ನೇ ಶುಕ್ರವಾರಕ್ಕೆ ಹೋಗಲಿ ಅಂತ ಇಂಟೆನ್ಷನಲ್ಲಿ ನನ್ನನ್ನು ಇಲ್ಲಿಗೆ ಡ್ರಾಪ್ ಮಾಡಿರೋದು, ಮನೆಯಿಂದ ಆಚೆ ಹಾಕಿರೋದು. ಆ್ಯಕ್ಚುಲಿ ನಾನು ಮನೆಯಿಂದ ಓಡಿಸಿರೋದೆ ಮೈಸೂರು ಸುತ್ತಲಿ, ನಂಜನಗೂಡು ಆಳು ಮುಳೆಲ್ಲ ಸುತ್ತಾಡಲಿ ಅಂತಲೇ ಮನೆಯಿಂದ ಆಚೆಗೆ ಹಾಕಿರೋದು. ಸುತ್ತಾಡೋದ, ಆದರೆ ಬೈಗೈಯಲ್ಲಿ ಸುತ್ತಾಡ್ಬೇಕಲ್ಲ, ಅದೇ ಬೇಜಾರು. ಶೂಸ್ ತೊಳೆದ್ಬಿಟ್ರೆ ಇದೊಂದು ಕಟಾಗುರು, ಲೇಸ್ ಕಳ್ಕೊಳ್ತದೆ. ಕೊಳೆ ಆಗಿದ್ರೆ ಬಿಗ್ಗಿ ಹಾಕೋದಿರ್ತದೆ, ಇಲ್ಲಾಂದರೆ ಕಳ್ಕೊತದೆ. ಪೊಲೀಸರು ಕೈ ತೋರಿಸ್ತಾ ನಿಂತಿರೋದು ಲಾರಿಗಳಿಗೆ. ಕರ್ಮ ಕುತ್ಕೊಳ್ಳೋದ ಅಂತ ಬಂದೆ, ಮೋಡ ಮುಚ್ಕೊಂತು ಅಂತ ಇಲ್ಲಿಗೆ ಬಂದೆ. ಇವರು ಇಲ್ಲಿ ಸೀಟ್ ಕೂತ್ಕೊಂಡು ನಿಂತವ್ರೆ. ಅಲ್ಲಿಗೆ ಹೋಗೋದು ಬೆಟರ್ ಅಂದ್ಕೊಂಡಿದ್ದೀನಿ. ಏನು ಮಾಡೋದು? MLA, ಅಯ್ಯೋಯ್ಯೋಯ್ಯಪ್ಪ, ಎಷ್ಟು ದೊಡ್ಡ ದೊಡ್ಡ ಬೋರ್ಡ್ ಹಾಕೊಂಡವನ MLA ಅಂತ. ಕೈ ತೋರಿಸ್ಬಿಟ್ಟು ನಿಲ್ಸೇ ಬಿಟ್ರು ಪೊಲೀಸರು. ಹೊಟ್ಟೋದನ್ನ ಹೊಟ್ಟೋದ ಕೇರಳ MLA ಅವನು. MLA ಮಕ್ಕಳಿಗೆ ಬೇಕು, ಹುಡುಗರು. ಆ್ಯಕ್ಚುಲಿ ಸ್ಟೋರಿ ಏನಂದರೆ, MLA ಅಂತ ಬೋರ್ಡ್ ಹಾಕೊಂಡಿದ್ದ. ಇದು ಲೆಕ್ಸಸ್ ಗಾಡಿ ಇದೆಲ್ಲ, ಅದು MLA ಅಂತ ವಿಶೇಷ ದಪ್ಪ ಅಕ್ಷರ ಗುರು, MLA ಅಂತ ವಿಶೇಷ ದಪ್ಪ ಅಕ್ಷರಗಳಿತ್ತು ಅದ್ರ ಮೇಲೆ. ಸೊ ನಾನು ಕೈ ತೋರಿಸ್ತಾ ಇದ್ದ, ಕೈ ತೋರಿಸಿದ್ರು, ನಿಲ್ಲಿಸ್ದ, ಆಮೇಲೆ ಓಟೋದ. ಅದಕ್ಕೆ ಎಲ್ಲರ ಮುಂದೆ ಪ್ರೆಸ್ಸು, MLA ಆಳು ಮೂಳಿ ಎಲ್ಲ ಹಾಕ್ಸ್ಕೊಳ್ಳೋದು, ಅಧ್ಯಕ್ಷರು ಎಲ್ಲ ಥರ ಬೋರ್ಡ್ ಹಾಕ್ಸ್ಕೊಳ್ಳೋದು. EW4836 ಗಾಡಿ ಅದು. ಗುದ್ದಿಯೋನಾಗೆ ಬರ್ತಾಯಿದ್ದ ಗುರು, ನನಗೆ ಭಯನೇ ಆಗೋಯ್ತು. ಆ ರೇಂಜ್ ಬರ್ತಾಯಿದ್ದ ಗುದ್ದಿಯೋನಾಗೆ. ಸ್ಪೀಡಲ್ಲಿ ಬೇರೆ ಅವನೇ ನೆಟ್ಟಿಗೆ ಬರ್ತಾವನೆ ಒಂದೇ ಸಮ. ಜೇಬ ಕೈ ಹಾಕ್ಬಿಟ್ಟು ಫೋನ್ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದಷ್ಟೇ ಅವ್ನು ಎದುರುಕಂಡೆ ಬಿಟ್ಟ. ಏನೋ ತೆಗಿತಾವನೆ ಜೋಬಿಂದ ಅಂದ್ಬಿಟ್ಟು ಆಮೇಲೆ ಸೈಡ್ಗೆ ಹೋದ. ನೆಟ್ಟಿಗೆ ಬರ್ತಾನ ದೇವ ಬಂದಾಗ ಸೋಳ ಮಗ. ಆ್ಯಕ್ಚುಲಿ ನಾನು ಹೇಳಕ್ಕೆ ತೆಗೆದಿದ್ದು ಪ್ರೇಮದ ಊರಲ್ಲಿ ಅಂತ ಆಟೋ. ಯಾವುದೋ ಗೊತ್ತಿಲ್ಲ, ಮೈಸೂರಲ್ಲೂ ನೋಡ್ತಾ ಇದ್ದೀನಿ, ನಂಜನಗೂಡಲ್ಲೂ ನೋಡ್ತಾ ಇದ್ದೀನಿ. ಪ್ರೇಮದ ಊರಲ್ಲಿ ಅಂತ ಆಟೋ ಹಿಂದೆ ಬರ್ತೈತೆ ಅದು. ಈಗ ಅದು ಯಾಕೆ ನಿಲ್ಲಿಸ್ಕೊಂಡು ಅವನು ದೇವ್ರಿಗೆ ಗೊತ್ತಿದ್ದು. ಇಂಡಿಯನ್ ರೈಲ್ವೆ 2 ಇಂಜಿನ್ನು ಇತ್ತು, ಜೋಡಿ ಇಂಜಿನ್ನು.
ಇಲ್ಲಿ ಗೂಡ್ಸ್ಗೆ ಎಳ್ಕೊಂಡು ಹೋಗೋಕ್ಕೆ ರೆಡಿ ಮಾಡ್ತಾವ್ರೆ. ಅಷ್ಟೊತ್ತಿಂದ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇದ್ದಾರೆ. ಲೈನ್ ಚೇಂಜ್ ಮಾಡೋಕ್ಕೇನೋ ಓಡಾಡ್ತಾರೆ ಅವರು. ಅಷ್ಟೊತ್ತಿಲ್ಲಿ ಕೊಯ್ಯೋ ಕೊಯ್ಯೋ ಅನ್ಸ್ಕೊಂಡು ಓಡಾಡ್ತಾನೆ ಅವನು. ಅಷ್ಟು ದೂರದಿಂದಲೂ ಕೇಳಿಸ್ತಾನೆ ಅದೇ ಅಲ್ಲೇ ಆ ಥರ ಟರ್ನ್ ಮಾಡ್ಕೊಂಡು ಸಿಗ್ತಾನೆ ಅವನೇ ಒಂದೇ ಸಮ. ಇನ್ನು ಅಲ್ಲಿ ಅದೆಲ್ಲ ಅಟ್ಯಾಚ್ಮೆಂಟ್ ಮಾಡೋಗಂಟ್ಲು ಒಂದೇ ಸಮ ಕೊಯ್ಯೋ 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 ಅನ್ನಿಸ್ತಾನೆ ಅನಿಸುತ್ತೆ ಬಹುಶಃ. ಗಡಿ ಜೊತೆಯಲ್ಲೇ ಗೊತ್ತಾಯ್ತಾ ಈಗ ಅದುವೆ. ಬಹುಶಃ ಅಲ್ಲಿ ಉದ್ದಕ್ಕೂ ಹಿಂಗೆ ಸೌಂಡ್ ಮಾಡ್ಕೊಯ್ತಾನೆ. ಹೋಗೆ ಒಡೆಯರ್ಸ್ ಹೋಗೆ. ವೈದ್ಯರನ್ನೆಲ್ಲ ನೋಡ್ದಂಗೈತೆ. ಇವರಿಬ್ಬರನ್ನೆಲ್ಲ ನೋಡಿದ್ದೀನಿ, ಆ ಕಡೆ ಒಂದೆಲ್ಲ ನೋಡಿದ್ದೀನಿ ನಾನು. ಇವತ್ತು ಕಿರಿಕ್ ಮಾಡೋರು ತುಂಬ ಕಡಿಮೆ ಇದ್ದಾರೆ. ಈವನ್ ರಾಂಗ್ ಬನ್ನಲ್ಲಿ ಬರಬೇಕು ಎಷ್ಟು ವೆಹಿಕಲ್ ಬರಬೇಕು ಅಂದರೆ ತಡ್ಕೊಳಕ್ಕಾಗದೆ ನಾನು ರೆಕಾರ್ಡ್ ಮಾಡ್ಕೊಂಡು ಉದ್ದಿಗೂ ಬೈಕೊಂಡು ಹೋಗ್ಬೇಕು. ಅಷ್ಟೊಂದು ವೆಹಿಕಲ್ ಬರಬೇಕು ಲೆಕ್ಕ. ಯಾವುದು ವೆಹಿಕಲ್ ಬಂದಿಲ್ಲ. ಇಟ್ ಮೀನ್ಸ್ ನಾಳೆ ಚಾಮುಂಡಿ ಬೆಟ್ಟ ಅಲ್ಲಿ ಕಾಲು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೆ. ಬಹುಶಃ ಅದಕ್ಕೋಸ್ಕರ ಕಾಟ ಕೊಡೋಕ್ಕೆ ಕಡಿಮೆ ಮಾಡಿದ್ದಾರೆ. ಅಂದರೆ ಕಾಟ ಕೊಡ್ತಿರೋದು ಚಾಮುಂಡಿ ಬೆಟ್ಟದವರ 16 ತಾರೀಕು ಹೋಗ್ತಾರೋ ಅನ್ನೋದು ಕನ್ಫರ್ಮ್ ಆಗುತ್ತೆ. ಇಲ್ಲಿಗೆ ತಪ್ಪನ್ನು ಬಲಂಗುಚ್ಚಿ ಅಲ್ಲೂ ಮುಂಚೆ ಟೇಟರ್ತೀವಿ ಒಂದು ಹುಡುಗಿ ಹೋಯ್ತು ಒಳಗೆ. ಪುನೀತ್ ರಾಜ್ಕುಮಾರ್ ಆಟೋ ಹೋಯ್ತು, ನೋಟಿಸ್ ಮಾಡಿದ್ರಾ? ಅಲ್ಲಿ ಯಾಕೆ ತೋರಿಸಿದ್ದು ಅಂದರೆ ಯಾರೊಬ್ಬ ಫೋನ್ ಮಾಡ್ತಾಯಿದ್ದೆ ನನಗೆ. ಪುನೀತನ ಹೆಸರಲ್ಲಿ ಫೋನ್ ಬರುತ್ತೆ. ನಾನು ಫೋನ್ ಕಾಲ್ ರಿಸೀವ್ ಮಾಡಿಲ್ಲ, ಕಟ್ ಮಾಡಿದ್ದೆ. ₹1 ₹2 ಮೆಸೇಜ್ ಹಾಕ್ತಾನೆ ಅವನು. UPI ಪೇಮೆಂಟ್ ಮಾಡ್ತಾನೆ. ₹1 2 UPI ಪೇಮೆಂಟ್ ಮಾಡ್ತಾನೆ. ಸೊ ಅವನು ಆ ಕಡೆ ಸ್ಟ್ರೈಟ್ ಹೋಯ್ತು. ಸೊ ಬಹುಶಃ ಆ ಕಡೆಗೆ ಹೋದರೆ ಪುನೀತ್ ಅವನ ಹೆಸರಲ್ಲಿ ತೊಂದರೆ ಕೊಡ್ಬೋದು ಅನಿಸುತ್ತೆ. ಅದು ಯಾಕೆ ಆ ಕಡೆ ತೋರಿಸಿದೆ ಅಂದರೆ ಸುರೇಶ್ ಅವರ 2ನೇ ಸೂರ್ಯ ಪುತ್ರ ಇದ್ದಾನಲ್ಲ ಅರುಣ, ಸಂಗೀತ ಮೊಬೈಲ್ ಸ್ಟೋರ್ ಕೆಲಸ ಮಾಡ್ತಾನೆ. ಸೊ ಸ್ವಲ್ಪ ದೂರ ಮುಂದಕ್ಕೆ ಹೋದರೆ ಅವನ ಅಂಗಡಿ ಸಿಗುತ್ತೆ. ಸೊ ಆ ಕಡೆಗೆ ಹೋಗದೇ ಇರಲಿ ಅಂತ ಎದುರಿಸ್ತಾ ಇರೋದು. ಯಾವ ಕಡೆ ಇದೆ ಅದು? ಈ ಕಡೆ ಲಾಸ್ಟಲ್ಲಿದೆ. ಸೊ ನಾವು ಆ ಕಡೆಗೆ ಹೋಗಬೇಕು. ಬೇಸಿಕಲಿ ನಾನು ಆ ಕಡೆಗೆ ಹೋಗೋ ಮಗ ಅಲ್ಲ, ಈ ಕಡೆಗೆ ಹೋಗೋನು. ಇವತ್ತು ಟ್ರೈನ್ ನಿಂತ್ಕೊಂಡಿದ್ದೆ ಅನ್ನೋ ಏಕಮಾತ್ರ ಕಾರಣಕ್ಕೆ ಈ ಕಡೆಗೆ ಬರ್ತಾಯಿದ್ದೀನಿ. ಸೊ ನಮಗೆ ದಾರಿ ದೀಪ ಆಗೋದಕ್ಕೋಸ್ಕರ ಅವರಿಗೆ ಮುಂಚೆ ಮತ್ತು ಮುಂದೆ ಟೇಟರ್ಜಿಮಲ್ಲಿ ಆ ಕಡೆ ಹೋಗ್ತಾ ಇರೋದು. ಬಹುಶಃ ತುರ ಆಡ್ಕೊಂಡು ಹೋಗ್ತಾಯಿದ್ದೀನಿ. ನೀರು ಕುಡಿಬೇಕು, ಅದಕ್ಕೆ ಎನರ್ಜಿನೇ ಇಲ್ಲ ಅವರು. ಯಪ್ಪ, ಏನಾದರೂ ಮಾಡಿ ಎನರ್ಜಿ ಲಾಸ್ ಆಗಬೇಕು ಮಾಡ್ಬಿಡ್ತಾರೆ ಬಡ್ಪಿಕ್ಲು. ಹಳೆ ಕಾಲದಲ್ಲಿ ಡೀಸೆಲ್ ಇಂಜಿನ್ಗಳು ಇದು ಸೌಂಡ್ ಹೆಂಗೆ ಬರ್ತೈತೆ, ಎಷ್ಟು ಇದಕ್ಕೆ ತಡಕ ಬಡ್ಕ ಅಂತ. ಯಾವುದು ಹಳೆ ಕಾಲದ್ದು. ಒನ್ಸ್ ಅಪಾನ್ ಎ ಟೈಮ್ ನೆನೆ ಆಗಿಲ್ಲ, ನಡೆದು ಬಂದ ಹೆಜ್ಜೆ ಮರೆಯೋ ಹಾಗಿಲ್ಲ. ಡೀಸೆಲ್ ಲೋಕೋ ಶೆಡ್ ಕೋಟಿ ದಿಡಿಗೆ ಅಂತ ಹೋಯ್ತಿದೆ. ಹಳೆ ಕಾಲದ್ದು. ಹೋಗೆ ಗೊತ್ತಾಯ್ತು. ಅಲ್ಲಿ ನಿಂತಿದ್ರೆ ಹಿಂಗೆ ಬರ್ತಾಯಿದ್ದೆ. ಏನು ಸ್ಟಾರ್ಟಿಂಗಲ್ಲಿ ಇನ್ಯಾವ ರೇಂಜಲ್ಲಿ ಹೋಗೇ ಬರಬೇಡ. ಹಳೆ ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲಿ ಬತ್ತಿತ್ತಲ್ಲ, ಹಂಗೆ ಬರ್ಬೋದು ಹೋಗೇ ಬಹುಶಃ. ಬುಕ್ ತೂಗಿಸ್ತಾ ಅವ್ನು ಯಾರು ಗೊತ್ತಾ? ನಂಜುಮಡ ದೇವಸ್ಥಾನದಲ್ಲಿ ಗಾಡಿ ತೊಳಿತಾನೆ. ಭಕ್ತರು ಬರ್ತಾರಲ್ಲ, ಆ ಭಕ್ತರು ಕಾರ್ ತೊಳಿತಾ ನಿಂತ್ಕೊಂತಿರ್ತದೆ ಅಲ್ಲಿ. ಸೊ ಹಿಂಗೆ ಕಾಣಿಸ್ಕೊಳ್ತಿರೋದು ಬಿಕಾಸ್ ಆಫ್ ದಟ್ ರೀಸನ್.
ಇದೊಂದೇ ಇಂಜಿನ್ ಇಷ್ಟೊಂದು ಮೇಲೆ ಎಳೆದಾಕಬೇಕು. ಆ ಕಡೆ ಒಂದು ಲೈನು ಫುಲ್ ಐತೆ, ಈ ಕಡೆ ಒಂದು ಲೈನು ಫುಲ್ ಐತೆ. ಅದಕ್ಕೆ ಅದು ಅಷ್ಟೊತ್ತಿಂದ ಓಡಾಡ್ತಾನೆ ಇದೆ ಒಂದೇ ಸಮ. ಎಲ್ಲ ಜೋಡಿಸ್ತಾ ಇತ್ತು, ಅಲ್ಲಿಂದ ತಗೊಬಂದು ಇಲ್ಲಿಗೆ, ಇಲ್ಲಿಂದ ತಗೊಬಂದು ಅಲ್ಲಿಗೆ ಎಲ್ಲನೂ ಮಿಕ್ಸ್ ಮಸಾಲ ಮಾಡ್ತೈತೆ. ಅದಕ್ಕೆ ಅಷ್ಟೊತ್ತಿಗೆ ದರ್ಚಾಡ್ತಾ ಇರೋದು. ಅದು ಕೊಯ್ಯೋ ಅಂದ್ಕೊಂಡು ಓಡಾಡ್ತಾ ಇದೆ. ತೊಗೊಂಡೋಗೋದು ಎಲ್ಲಿಗೆ ಬಿಟ್ಟು ಬರ್ತಾಯಿತಾ ಗೊತ್ತಿಲ್ಲ. ಕಡ್ಕೊಳ್ಳೋ ಇರಬೇಕು. ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆಯಲ್ಲ. ಅದೇನು ಜನನ ಹೇಳಿದ್ರು ಕೇಳಲ್ಲ ಗುರು. ಅಲ್ಲಿ ಇಂಜಿನ್ ಫಿಕ್ಸ್ ಮಾಡ್ತಾರೆ, ಹಿಂದಕ್ಕೆ ಮುಂದಕ್ಕೆ ಓಡಾಡುತ್ತೆ ಕಣವ, ಆ ಕಡೆ ಪಾಸ್ ಮಾಡಿಬಿಡಿ ಅಂದ್ರೆ ಹೋಗ್ತಾ ಬಿಡುತ್ತೆ ಅವ್ರು. ಹೊಡ್ರನ್ನ ತಿಂತವ, ಅದೇನು ತಿಂತವ, ಯಾಕಂದು ಸಾಯ್ತಾ ಹೋಗ್ತೈತವ. ಬಾಳೆಹಣ್ಣು ನಾನು ಬೆಳಿಗ್ಗೆ ವೀಡಿಯೋದಲ್ಲಿ ಹೇಳಿಲ್ವಾ, ಇವತ್ತು ದಾಸೋಹ ಭವನ್ ನಂಜನಗೂಡಲ್ಲಿ ಬಾಳೆಹಣ್ಣುಗಳಿರಲಿಲ್ಲ ಅಂತ. ದೇವಸ್ಥಾನಕ್ಕೆ ಹೋದಾಗ ಬಾಳೆಹಣ್ಣು ಇರಲಿಲ್ಲ ಅವತ್ತಲ್ಲಿ. 1-2 ಬಾಳೆಹಣ್ಣು ಸಿಗ್ತು ಅಷ್ಟೇ. ಇನ್ನೆರಡು ಬಾಳೆಹಣ್ಣು ಅದೇ ಸ್ಟೋರಿ ಹೇಳಿದ್ದೀನಪ್ಪ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಬೆಳಗ್ಗೆ ವೀಡಿಯೋದಲ್ಲಿ ಎವ್ರಿಡೇ ಸ್ಟೋರಿಯಲ್ಲಿ ಸಿಗುತ್ತೆ, ತೊಗೊಂಡು ನೋಡಿ ಗೊತ್ತಾಗುತ್ತೆ. ಬಾಳೆಹಣ್ಣು ಇಟ್ಟಿರಲಿಲ್ಲ ಯಾರಷ್ಟು. ಹೋಮ್ಲೆಸ್ಗಳು ಅಲ್ಲಿ ಕೂತಿರೋ ಅಷ್ಟೇ, ಇಲ್ಲಿ ಕೂತಿರೋ ಅಷ್ಟೇ. ಪ್ರಕಾಶ್ ಬಾಲಂಗೋಚ ಗೊತ್ತಿರೋ ಎಷ್ಟು ಇಂಟೆಲಿಜೆಂಟ್ ಇವ. ಇಲ್ಲಿ ಊಟ ಮಾಡಕ್ಕೆ ಕೊಡ್ತಿದ್ರು ನೋಡಿ, ಇಲ್ಲಿ ಇವ್ರುಗಳು ಅವರು ಎಲ್ಲ. ಆ್ಯಕ್ಚುಲಿ ಅಲ್ಲಿ ಬರ್ತಾ ಇದ್ನಲ್ಲ, ಅಲ್ಲಿ ನಡ್ಕೊ ಬರ್ತಾ ಇದ್ನಲ್ಲ, ಅಲ್ಲಿ ಸುಮಾರು ಜನ ಊಟ ಕೊಟ್ಟಿದ್ರು. ಏನಾದರೂ ಯಾರೋ ಊಟ ಕೊಟ್ಬಿಟ್ಟೋಗಿದ್ದಾರೆ. ಸೊ ಮುಂಚೆ ಟೈಟಲ್ ತಿಮ್ಮದು ಅಲ್ಲಿ ಮಲ್ಬಾರ್ ಫಸ್ಟ್ ಅದಕ್ಕಿಂತ ಫಸ್ಟ್ ಒಬ್ಬ ಸಿಕ್ದವನು ಮಲ್ಬಾರ್ ಊಟ ಕೊಡ್ತಾರಲ್ಲ, ಮಲ್ಬಾರ್ ಊಟ ತಿಂತ ಕೂತಿದ್ದ. ಸೊ ಅಲ್ಲಿಂದ ಮುಂದಕ್ಕೆ ಅವರೆಲ್ಲ ಊಟ ತಿನ್ಕೊಂಡ್ಕೊಂಡಿದ್ರು. ಎಲ್ಲರೂ ಬೇರೆ ವೆರೈಟಿ ಆಫ್ ಫುಡ್ ತಿಂತಾಯಿದ್ದಾರೆ. ಅಂದರೆ ಎಲ್ಲರೂ ಹೋಮ್ಲೆಸ್ಗಳ. ಸೊ ಅಂದರೆ ಮುಂದೆ ಟೈಟಲ್ ತಿಮ್ ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ ಅಷ್ಟೇ. ನಾನು ಆ್ಯಕ್ಚುಲಿ ಏನೋ ಲೋಗೋ ಡಿಸೈನ್ ಮಾಡ್ತಾಯಿದ್ದೀನಿ, ಬಟ್ ಐಕ್ಲು ಅದನ್ನೂ ಮಾಡೋಕ್ಕೆ ಬಿಡೋಲ್ಲ. ಅಷ್ಟೆಲ್ಲ ಮಕ್ಕಳು ಏನು ಕೆಲಸ ಮಾಡೋಕ್ಕೆ ಬಿಡೋಲ್ಲ ಅವರು. ಬರೀ ಹಿಂಗೆ ನಾಟಕ ಆಡ್ಕೊಂಡು ಅದು ಕ್ರಿಯೇಟ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ. ಇಲ್ಲೊಬ್ಬ ಹೋಮ್ಲೆಸ್ ಬಂದು ನಾನು ಆಡಿಸ್ಕೊಂಡು ತೋರಿಸ್ತೀನಿ. ಇಲ್ಲಿ ರಾಜೇಶ್ ಊಟ ಅದು, ರಾಜೇಶ್ ಎಂದು ಇಲ್ಲಿ ಎಲ್ಲ ಹೆಂಗೆ ಬರ್ತಾನೆ ನೋಡೋಣ. ಬೇಕು ಗಾಡಿ ಇಟ್ಕೊಂಡು ಐ ಮಾಡ್ಕೊಂಡು ಪಾಲೆ ಬರ್ಸ್ಕೊತಾನೆ. ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಾರ್ ಹೋಗ್ತಾ ಇದೆ, ಲೈಕ್ ಸ್ಟಾರ್. ಅದು ಆ್ಯಕ್ಚುಲಿ ಇದು ಹೈಬಿ ಇಂಡೆಕ್ಟರ್ ಅಂತ, ಅದಕ್ಕೆ ಅಲ್ಲಿ ಕಂಬಗಳು ತೆಗಿಬೇಕು ಅಂತ ಹೇಳೋದು. ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಹೋಗಿದ್ದು. ಅದಕ್ಕೆ ಈಗ ತೋರಿಸ್ತಿಲ್ವ, ಅಲ್ಲಿ ಊಟ ಮಾಡ್ತಾಯಿದ್ದು, ಅವ್ರು ಊಟ ಮಾಡ್ತಾಯಿದ್ದು ತೋರಿಸಿದ್ನಲ್ಲ. ಸೊ ಅದೆಲ್ಲ ಸೇಮ್ ಇದು ಹೋಮ್ಲೆಸ್ಗಳು. ಅದೇನಂದರೆ ಸಂತೋಷ, ಹ್ಯಾಪಿನೆಸ್, ಸಂತೋಷ, ಆನಂದ ಟೈಟಲ್ ಟೀಮ್. ಮ್ಯಾಕ್ಸ್ ಮಂಜುಳ ಅವ್ರ ಮಗನ ಹೆಸರು ಆನಂದ ಅಂತ, ಮತ್ತು ಇವನ ಹೆಸರು ಯಾರ ಹೆಸರು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಹೆಸರು, ಅವನ ಹೆಸರು ಕೂಡ ಸಂತೋಷ ಅಂತ. ಸೊ ಸಂತೋಷ ಅಥವಾ ಆನಂದ ಎರಡು ಒಂದೇ ಟೈಟಲ್ ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರೋದು.
ಹೀಕೊಂತಾರೆ ನೋಡಿ ಅಷ್ಟೇ. ಇಲ್ಲಿ ಉದ್ದು ಕೂತಾರು, ಅಲ್ಲಿ ಇಲ್ಲೂ ಅಷ್ಟೇ. ಈ ಜೊತೆ ಕಾಂಪೀಟ್ ಮಾಡೋಕ್ಕಂತೂ ಆಗಲ್ಲ, ಊರು ಬಿಟ್ಟು ಮಾತ್ರ ಮಾಡೋಕ್ಕೆ ಸಾಧ್ಯ. ಅಲ್ಲಿ ಕೂತಾರೆ ಆ ಕಡೆ ಸೈಡಲ್ಲೂ ಅಷ್ಟು. ಅಯ್ಯೋ ಎಷ್ಟು ಜನ ಕೂತಾರಂದ್ರೆ ದೂರ ಆಡ್ತಾವ್ರ, ನಿಂತ್ಕೊಳ್ಳೋಕ್ಕಾಗ್ದೆ ಅಷ್ಟು ಎಣ್ಣೆ ಹೊಡೆದವ್ರೆ. ಅಂದ್ರೆ ಊಟ ಎತ್ಕೊಳಕ್ಕೆ ನಿಂತವ್ರೆ. ಅಲ್ಲಿ ಇರೋ ದುಡ್ಡಲ್ಲಿ ಎಣ್ಣೆ ಹೊಡ್ಕೊಂಡವ್ರೆ. ಯಾರು ಬಿಟ್ಟು ಊಟ ತಂದು ಹಾಕ್ಕೊಟ್ರೆ ಇರಲಿ ಅಂತ ಕೂತವ್ರೆ. ಅದು ಅಲ್ಲದೆ ಫಿಲ್ ಜಾಗ ಇಲ್ಲಿ ಏನು ಗೊತ್ತಾನೆ. ಅವನು ಕೂಡ ಹೋಮ್ಲೆಸ್. ಈ ಕಡೆ ಬ್ಯಾಕ್ ಲೈಟ್ ಇತ್ತು, ಈಗ ಕವರ್ ಆಗಿರಲ್ಲ ಸರಿಗೆ. ಅದು ಹೋಮ್ಲೆಸ್ ಅವನು. ಇದು ಅಷ್ಟೇ ಆರ್ಗನೈಸ್ಡ್ ಇವರಿಬ್ಬರು ಬೇಕಂತ ನಾನು ನೋಡಲಿ ಅಂತ ತಿಂತಾ ಇರೋದು. ಅದೇ ಸಂತೋಷ ಮತ್ತು ಸಂತೋಷ ಟೈಡಲ್ಟಿ ಮಾಡಿ ಹ್ಯಾಪಿನೆಸ್. ಅಲ್ಲೂ ಒಬ್ಬ ಹೋಮ್ಲೆಸ್. ಒಂದು ಪಾರ್ಕಲ್ಲಿ ಮಲ್ಕೋತಿದ್ನಲ್ಲ ಅವನು ಅಲ್ಲಿ ಕೂತವನೊಬ್ಬ. ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಇದೆಯಲ್ಲ ಅದು ಪಕ್ಕದಲ್ಲಿ ಕೂತಿದ್ದಾನೆ. ಅವ್ನು ಯಾವಾಗಲೂ ನಾನು ಪಕ್ಕದಲ್ಲೇ ಬಂದು ಕೂತ್ಕೋತಿದ್ನಲ್ಲ, ಎಲ್ಲಿ ಕೂತ್ಕೋತೀನಿ ಅಲ್ಲೇ ಕೂತ್ಕೋತಾನೆ, ಎಲ್ಲಿ ಮಲಿಕೋತೀನಿ ಅಲ್ಲೇ ಮಲಿಕೋತಾನೆ, ಅದೆಲ್ಲ ಮಾಡ್ತಿದ್ನಲ್ಲ ಆ ಬದಲಾಗ. ಸೊ ಇದು ಕಟ ನಾನು ಅರ್ಜೆಂಟಾಗಿ ಸ್ವಿಚ್ ಮಾಡಬೇಕು. ಎಲ್ಲಿ ಮಾಡೋದು ಅಂತ ತಗೊಳ್ತಾ ಇದ್ದೀನಿ, ಅಲ್ಲಿಗೆ ಹೋಗ್ಬೇಕಂತ. ಈಗ ಬೆಳಿಗ್ಗೆಯಿಂದ ಎಲ್ಲ ಕೂಲಾಗಿತ್ತು. ಇವಾಗ ಯಾಕೆ ಇದ್ದಕ್ಕಿದ್ದಕ್ಕೆ ಬಿಸಿ ಆಗೋಯ್ತು ವಾತಾವರಣ ಗೊತ್ತಾ. ರೈಲು ಇಳ್ತಿದಂಗೆ ರೈಲು ಹತ್ತಕ್ಕಿಂತ ರೈಲು ಹತ್ತಿದ ಮೇಲೆ ರೈಲೊಳಗೂ ಸಿಕ್ಕಾಪಟ್ಟೆ ಕಿರಿಕಿತ್ತು. ಟೈಮ್ ಕೇಳೋದು, ಆಳುಗಳೆಲ್ಲ ಮಾಡ್ತಾಯಿದ್ರು. ಬಸ್ ಪದೇ ನಾನು ಹೇಳಿಲ್ಲ, ಅದು ಪದೇ ಬಸ್ ಕೇಳ್ತಾಗ ಕೊಟ್ಟು ಸಾಟ ಎಲ್ಲ ಮಾಡಿದ್ರು. ಅದು ಆ್ಯಕ್ಚುಲಿ ವಿಡಿಯೋ ಮಾಡ್ಕೊಂಡ. ಈ ಇದಕ್ಕಿದಂಗೆ ವಾತಾವರಣ ಟ್ರೈನ್ ಒಳಗಿಂದ ಈಚೆಗೆ ತಿಳಿಯೋಷ್ಟೊಳಗೆ ಯಾಕೆ ವಾತಾವರಣ ಬಿಸಿ ಆಗೋಯ್ತು ಅಂದರೆ, ನಾನು ಇವ್ರನ್ನ ಯಾರೋ ಬೆಳಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಬೆಳಿಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಮೇಲೆ ಊಟ ಮಾಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಏಲಿಯನ್ಸ್ಗಳು ಹೇಳಿದ್ದೇನೆಂದರೆ, ಏಲಿಯನ್ಸ್ ಅಂದರೆ ನಾನು ಸುತ್ತಮುತ್ತ ಇರೋ ಫೀಲ್ಡರ್ಸ್ಗಳು ಇಟ್ಕೊಂಡು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದೇನೆಂದರೆ, ಮೇಲಕ್ಕೆ ಕೊಡೋದ್ರೆ ತಳ್ಳಾಡ್ತೀವಿ ನಾವು, ತಳ್ಳಾಡಿ ಬೀಳಿಸ್ಬಿಡ್ತೀವಿ, ಅಥವಾ ತಳ್ಳಾಡಿ ಊಟ ಮಾಡದೆ ಹೋದಂಗೆ ಮಾಡ್ತೀವಿ. ರಶ್ ಇರುತ್ತೆ ಸಿಕ್ಕಾಪಟ್ಟೆ, ಕೆಳಗಡೆ ಪಾದದಲ್ಲಿ ಊಟ ಮಾಡುವಂಥ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು. ಸೊ ನಾನು ಪಾದದಲ್ಲಿ ಊಟ ಮಾಡೋದಿಲ್ಲ ಅಂತ ಹೇಳಿದೆ. ಲೇಸ್ ಕಟ್ಟಬೇಕು ಅಲ್ಲೇ ಕಟ್ಟಡ. ಪಾದದಲ್ಲಿ ಊಟ ಮಾಡೋದಿಲ್ಲ, ನಾನು ಚಾಮುಂಡಿ ಬೆಟ್ಟ ಪಾದಕ್ಕೆ ಹೋಗೋದಿಲ್ಲ, ಹೋದರೆ ಮೇಲಕ್ಕೆ ಹೋಗ್ತೀನಿ, ಇಲ್ಲದ್ರೆ ಪಾದಕ್ಕೆ ಊಟಕ್ಕೆ ಹೋಗೋಲ್ಲ ಅಂತ ಹೇಳಿದೆ. ಸೊ ಅದಕ್ಕೋಸ್ಕರ ಇದು ವಾತಾವರಣ ಎಲ್ಲ ಬದಲಾಗಿದೆ. ಇಲ್ಲಿ ಬೇಕಂತ ನಾನು ಅಲ್ಲಿಂದ ಒಂದೇ ಸಮ ಕವರ್ ಮಾಡ್ಕೊಂಬಂದಿದ್ದೀನಲ್ವ. ಹನ್ನೆರಡು ಡಿಯೋ ನಾನು ಹೇಳ್ತಾ ಇದ್ನಲ್ಲ, ಅದಕ್ಕೆ ಇವನು ಡಿಯೋ ಅವನು ಅದೇ ಉಳ್ತದೆ. ಮಂಜುನಾಥ ಸ್ವಾಮಿ, ಮಂಜುನಾಥ ಕೃಪೆ ಅದು ಇಚ್ಛಾರ್ ಹೋಗಿದ್ದು. ಇನ್ನು ಡಿಯೋ ನಿಂತ್ಕೊಂಡಿರೋದು ಭರತ, ಚಾಮುಂಡಿ ಬೆಟ್ಟದ ಪದದಲ್ಲಿ ಭರತಲ್ಲ, ಭರತ ಅವನೆಲ್ಲ ಅವನು ಇದೇ ಕಲರ್ ಇದೇ ಥರ ಡಿಯೋ ಓಡಿಸೋದು. ಅದರ ಸ್ಕೈ ಬ್ಲೂ ಅವನು. ಯಾವ್ದು ಕವರ್ ಮಾಡಿಲ್ಲ ಅಂದರೂ ಅಭಯ ಕವರ್ ಮಾಡಲೇಬೇಕು. ಅಲ್ಲಿ ಹೋಗ್ತಿರೋದು ಅಭಯ ಆ್ಯಕ್ಚುಲಿ. ಇಲ್ಲಿ ಅನ್ನಪೂರ್ಣೇಶ್ವರಿ ಇನ್ನೊಂದು ವ್ಯಾನ್ ಇದು ಹೋಯ್ತು, ಮಿನಿ ಟ್ರಕ್ ಹೋಯ್ತು. ಅನ್ನಪೂರ್ಣೇಶ್ವರಿ ಮಿನಿ ಟ್ರಕ್ ಹೋಯ್ತು. ಅದು ಅದೇ ನಾನು ಹೇಳ್ತಾ ಇದ್ನಲ್ಲ, ಭರತ ಚಾಮುಂಡಿ ಬೆಟ್ಟ ಸ್ಟೋರಿ ಅದೇ ರಿಲೇಟೆಡ್. ಅದು ಇಲ್ಲಿ ಹೆಂಗೆ ಮಾತಾಡ್ತದೆ. HX8166 ಸಿಸ್ಟಮ್ ಪಕ್ಕ ಒಂದಾಗುತ್ತೆ ಅವನು. ಫೋರ್ಸ್ ಆ್ಯಕ್ಚುಲಿ ನಾನು ಏನೋ ಚಾಟ್ ಜಿ ಪಿ ಮತ್ತು ಜಿಮಿನಿಯಲ್ಲಿ ಲೋಗೋ ಡಿಸೈನ್ ಮಾಡ್ತಾಯಿದ್ದೆ. ಸೊ ಏನೋ ಟೆಕ್ಸ್ಟ್ ಬರೀಬೇಕಿತ್ತಲ್ಲ. ಸೊ ಇಲ್ಲಿ ಆಕ್ಸಿಡೆಂಟ್ ಒಂದಿದ್ದಾರೆ, ಅದಕ್ಕೆ ನಿಂತ್ಕೊಂಡೆ. ಅದಕ್ಕೋಸ್ಕರ ಏನೋ ಗಾಡಿ ತಂದು ಇಲ್ಲಿ ಇಳಿಸ್ಕೊಂಡು ಕಿರಿಕ್ ಮಾಡ್ತಾಯಿದ್ದೆ. ಇವನಿಂದ ಇನ್ನೊಬ್ಬ ಬೇರೆ ನಿಂತ್ಕೊಂಡವನ ಬೇಕಂತ ಸುಮ್ಮನೆ ಡಿಸ್ಟರ್ಬೆನ್ಸು. ನಾನು ಸುತ್ತಮುತ್ತ ಏನೊಂದು ದಾಳಿಂಬೆಣ್ಣು ಅಂತ ಈ ಮಹಾಲಕ್ಷ್ಮಿ ಸ್ವೀಟ್ಸ್ ಅದು ಏನಕ್ಕೆ ಕವರ್ ಹಿಡಿದಿರೋದು ಅಂದರೆ, ಮಹಾಲಕ್ಷ್ಮಿ ಸ್ವೀಟ್ಸ್ ಹತ್ರ ನಾಳೆ ಹೋದ್ರೆ ಅಲ್ಲಿ ದಾಳಿ ಮಾಡ್ತೀವಿ ಅಂತ. ಗಾಡಿ ನಂಬರ್ ಓದ್ಕೊಳ್ರಪ್ಪ ನೀವು. ಅವನ ಅಮ್ಮ ತುಲ್ನಾಕ್ಕೆ ಅದು ಯಾವನೋ ಅದು ಗಾಡಿ ನಂಬರ್ ಪ್ಲೇಟ್ ಮಾಡೋದವನೋ ಗೊತ್ತಿಲ್ಲ. ಅದೇನಂದರೆ ನಾಳೆ ಇದಕ್ಕೆ ಹೋಗಲ್ಲ, ಚಾಮುಂಡಿ ಬೆಟ್ಟಕ್ಕೆ ಹೋಗಲ್ಲ ಅಂತ ಹೇಳಿದ್ದೆ. ಅದಕ್ಕೆ ಹೋಗಲಿಲ್ಲ ಅಂದರೆ ದಾಳಿ ಮಾಡ್ತೀವಿ ನಿನ್ನ ಮೇಲೆ ಅಂತ ಆ್ಯಕ್ಚುಲಿ ಅವನ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು.
ಅಯ್ಯೋ ಬೆಳಿಗ್ಗೆಯಿಂದ ಫುಲ್ ವಾತಾವರಣ ಹೆವಿ ತೆಳ್ಳೆ ಆಯಿತು ತಮಿಳು. ಈಗಂತೂ ಹೆವಿ 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 ಬಿಸಿ ಆಗೋಗಿದೆ. ಅದು ಟ್ರೈನ್ ಇಳಿದಾಗ ಡಿಸೈಡ್ ಮಾಡಿದ್ದು ನಾನು ಚಾಮುಂಡಿ ಬೆಟ್ಟದ ಪಾದದ ಹತ್ರಕ್ಕೆ ಹೋಗಲ್ಲ, ಚಾಮುಂಡಿ ಬೆಟ್ಟಕ್ಕೆ ಬೇಕಾದ್ರೆ ಹೋಗ್ತೀನಿ ಅಂದೆ. ಸೊ ಅದು ಶುರು ಮಾಡ್ಕೊಂಬಿಟ್ರು, ಬೆಳಗ್ಗೆಯಿಂದ ಶುರು ಮಾಡ್ಕೊಂಬಿಟ್ರು ಅತ್ಲಾಗೆ. ಸೊ ಅದಿರಲಿ, ತಲೆ ಕೆಡಿಸ್ಕೊಳ್ಳೋದು ಬೇಡ, ಅದೆಲ್ಲ ಇದ್ದಿದ್ದೆ. ನಾಳೆ ಏನಾರು ಒಂದು ದೊಡ್ಡ ಇನ್ಸಿಡೆಂಟ್ ನಡಿಬೋದು, ಯಾಕೆಂದರೆ ಶುಕ್ರವಾರ ಅಲ್ವಾ. ಸೊ ದೇವರು ನವೀನಿಗೆ ಏನೋ ಕೆಟ್ಟದ್ದು ಮಾಡಿಬಿಡ್ತು ಅಂತ ಹೇಳೋಕ್ಕೋಸ್ಕರ ಏನಾದ್ರು ಒಂದು ಕೆಟ್ಟದ್ದು ಮಾಡೋ ಸಾಧ್ಯತೆ ಇರ್ತದೆ ಈ ಸೂಳೆ ಮಕ್ಕಳುಗಳು. ನೋಡೋದು ಅದೆಲ್ಲ ಪೆಂಡಿಂಗ್ ಇರಲಿ, ನಾಳೆ ಬಂದಾಗ ನೋಡ್ಕೊಳ್ಳೋದು. ಅವ್ನು ನೋಡಿದ್ರು ಅನ್ಬೋತಾನೆ. ಆ ಥರ ಆ್ಯಕ್ಚುಲಿ ಅವ್ನು ಮಾತಾಡ್ಕೊಂಡು ಹೋದ್ನಲ್ಲ, ನಾನು ಆ್ಯಕ್ಚುಲಿ ಮೊಬೈಲಲ್ಲಿ ಲೋಗೋ ಡಿಸೈನ್ ಮಾಡ್ತಾಯಿದ್ದೆ ಈ ಇದ್ರದ್ದು KFMJ8648 ಗಾಡಿ, ಇದು K05. ಇದು ಅಷ್ಟೇ KL07 BX3737 ಗಾಡಿ. ಹೇಳೋದಿನ ಬೇಕಾಗ್ಯದು. JL3134 ಗಾಡಿ ಅದು. ಅಲ್ಲೊಬ್ಬ ಹೈ ಬೀಮೆ ಆಗ್ತಾ ಇಲ್ಲ, ಹೆಡ್ಲೈಟ್ ಹಾಕ್ಲೇ ಬರ್ತಾನೆ ನೋಡಿ ಅಮ್ಮ ಇನ್ನೋವಾ. KA07N0717 ಗಾಡಿ ಇದು. JE5448 ಗಾಡಿ ಅದು. ಇನ್ನೂ ಮುಗಿದಿಲ್ಲ ಅನಿಸುತ್ತೆ ಅವ್ರದ್ದು. ಒಳಕ್ಕೆ ಹೋಗು ಅಂತ ಹೋಗು. ಇವಾಗ ಒಂದು ವಿಶೇಷತೆ ನಡೀತಾ ಇದೆ. ಅಲ್ಲಿ ಇಬ್ಬರು ಹುಡುಗಿರಿ ಹೋಗ್ತಾ ಇದ್ದಾರಲ್ಲ, ಇವರು ಸೆಂಟ್ರಲ್ಲಿ ಹೋಗ್ತಾಯಿದ್ರು. ಅಲ್ಲಿ ಮುಂದ್ಗಡೆ 3 ಜನ ಹುಡುಗರು ಹೋಗ್ತಾ ಇದ್ದಾರಲ್ಲ, ಅವರು ಸೆಂಟ್ರಲ್ಲಿ ಹೋಗ್ತಾಯಿದ್ರು. ಹುಡುಗಿರು ಸೆಂಟ್ರಿಗೆ ಬರ್ತಾರೆ ನೋಡಿ. ಮತ್ತೆ ಇಲ್ಲ ಸೈಡ್ಗೆ ಹೋದ್ರು. ಹಂಗೆ ಎಣ್ಣೆ ಹೊಡೆದವ್ರು ತುರಾಡ್ತಾರಲ್ಲ, ಹಂಗೆ ತುರಾಡ್ಕೊಂಡು ಬಂದರು ಅವರಿಬ್ಬರು. ಈ ಕೋಟೆ ಆಂಜನೇಯನ ದೇವಸ್ಥಾನದಿಂದ ಸ್ಟಾರ್ಟ್ ಆಯಿತು ಅದು ಎಪಿಸೋಡು. ಅದು ಹುಡುಗಿರು ಮಾತ್ರ, ಹುಡುಗಿರಿರೋರೇ ಬರ್ತಾ ಇರೋದು. ಬಹುಶಃ ಹುಡುಗಿಯರನ್ನು ಕವರ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಏನೋ ಕಿರಿಕ್ ಮಾಡೋದೇನೋ ಸ್ಟ್ರಾಟಜಿ ಇಟ್ಕೊಂಡಿರ್ಬೋದು ಈ ಬಡ್ಡಿ ಮಕ್ಕಳು. ಅದಕ್ಕೆ ಹೆಂಗೆ ಮಾಡ್ತಾ ಇರೋದು. ಅಲ್ಲಿ ಓಂಡ್ ಆ್ಯಕ್ಟಿವ್ ಯೂಟರ್ನ್ ಹಾಕೊಂಡು ಏನೋ ಡೆಮಾನ್ಸ್ಟ್ರೇಷನ್ ಮಾಡೋದಕ್ಕೆ ಟ್ರೈ ಮಾಡ್ತಾವ್ರೆ. ಅದೇ ಇನ್ನಿಬ್ಬ ಅಂತ ಅಲ್ಲಿ ಗೊತ್ತಿಲ್ಲ. ದೇವಸ್ಥಾನದ ಹತ್ರ ನಾವು ತಿರುಗಿ ನೋಡಬೇಕಿತ್ತು. ಅಲ್ಲೇ ನಾವು ದೇವಸ್ಥಾನ ಕಡೆಗೆ ಹೋಗೋಕ್ಕೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಆ ಕಡೆ ಹೋಗಿ ತಲೆ ಕೆಲ್ಸೋಕ್ಕಾಗಲ್ಲ, ಬಿಟ್ಟಾಕ. ಅಲ್ಲಿ ಅಮೃತ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ರು ಬೇಡ. ಅವ್ನು ತಿರುಗಿ ನೋಡಿದ್ರಲ್ವಾ. ಅದು ಆ್ಯಕ್ಚುಲಿ ಏನು ಸ್ಟೋರಿ ಅಂದರೆ, ಬೇಕಂತಲೇ ರೋಡ್ ಸೆಂಟ್ರಲ್ಲಿ ಹೋಗ್ತಾ ಇರೋ ನನ್ನ ಫೋನ್ ತೆಗೆದ್ಮೇಲೆ ಸ್ವಲ್ಪ ರೈಟ್ ಸೈಡ್ಗೆ ಹೋದರು. ಆಮೇಲೆ ಇನ್ನೊಂದೇನೆಂದರೆ, ಈಗ ಅದಕ್ಕೋಸ್ಕರ ನಾನು ತಿರುಗಿ ನೋಡ್ತಾ ಇದ್ದೆ. ನಾನು ಫೋನ್ ತೆಗೆದುಬಿಟ್ಟು ಅವ್ನಿಗೆ ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ನಲ್ಲ, ಅದನ್ನು ನೋಟಿಸ್ ಮಾಡಿದೆ. ಅದಕ್ಕೋಸ್ಕರ ತಿರುಗಿ ನೋಡ್ತಾ ಇರೋದು ಬೇಕಂತ. ಆಮೇಲೆ ಅದೇನೋ ಮಾತಾಡ್ಕೊಂಡೋದ ಡೈಪರ್ ಅಂತ ಏನೋ ಕೇಳಿಸ್ದಂಗಿತ್ತು. ಆ್ಯಕ್ಚುಲಿ ಕಿವಿ ಮ್ಯೂಸಿಕ್ ಹಾಕೊಂಡಿದ್ದೆ, ಸರಿಯಾಗಿ ಕೇಳಿಸ್ತಿಲ್ಲ ಒಟ್ಟಲ್ಲಿ. ಅದು ಹೇಳಿದ್ನೇನೋ ಸರಿಯಾಗಿ ಕೇಳಿಸಿಲ್ಲ ಒಟ್ಟಲ್ಲಿ, ಏನೋ ಹೇಳ್ದೆ ಒಟ್ಟಲ್ಲಿ. ಇಲ್ಲಿವರೆಗೂ ಬಂದಿದ್ದೀನಿ. ಇಲ್ಲಿ ಯಾರಿಲ್ಲ, ಫುಲ್ ಖಾಲಿ. ಯುವರಾಜ ಆ್ಯಕ್ಚುಲಿ ಅದು ಅಂದರೆ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಫುಲ್ ಖಾಲಿ ಮಾಡಿಸ್ಬಿಟ್ಟಿರ್ತಾರೆ ಅಂತ ರೋಡು. ಇದು ಅಂಬಾರಿ ಅಂದರೆ ನಿನಗೆ ಟ್ರಾಫಿಕ್ ಫ್ರೀ ಮಾಡಿಕೊಡ್ತೀವಿ ಅಂತ. ಇದು ಆರ್ಗೇಟ್, ಇದು ಹಾರ್ಡ್ವಿನ್ ಸರ್ಕಲ್ಲು. ಒಟ್ಟಲ್ಲಿ ಆರ್ಗೇಟ್ ಅಂತ ಇಟ್ಕೊಳ್ಳಪ್ಪ. ನಮ್ಮ ಮಮ್ಮಿ ಜೂನ್ ತಿಂಗಳಲ್ಲಿ ಹುಟ್ಟಿರೋದಲ್ವ, ನಮ್ಮ ಮಮ್ಮಿ ಪೊಸಿಷನ್ ಇದು. ಅದಕ್ಕೋಸ್ಕರನೇ ಅಷ್ಟು ದಿವಸದಿಂದ ಮೋರಿ ಡ್ರೈನೇಜೆಲ್ಲ ರೆಡಿ ಮಾಡಿದೆ. ಅದು ಹಂಗೆ ಉಳಿಸ್ಕೊಂಡಿರೋದು. MG ಮೋರೀಸ್ ಗ್ಯಾರೇಜ್. MG ಬ್ರಿಟನ್ದೊಂದು ಇದು ಬರುತ್ತಲ್ಲ, ಅದು ಮೋರಿ, ಅದು ರಿಲೇಟೆಡ್. ಅದು ಚಿಕ್ಕಳಿಗೆ ಹೋಯ್ತಿದ್ದಲ್ಲ ಗುರು ರೋಡ್. ಇದು ಹಿಂಗೆ ಹೋಗ್ಬೋದು ಚಿಕ್ಕಳಿಗೆ, ಹಂಗೆ ಹೋಗ್ಬೋದು ಸ್ಟ್ರೈಟು. ಈ ಚಿಕ್ಕಳಿಗೆ ಹೋಗುತ್ತೆ ಇದು ಅದು ಈ ಸರ್ಕಲ್ಲು. ಚಿಕ್ಕಳಿಗೆ ಹೋಗೋ ರೋಡು ಇಲ್ಲೇ ಬರೋದು, ಈ ಸರ್ಕಲ್ಗೆ ಬರೋದು. ಬೆಂಗಳೂರಿಗೆ ಹೋಗೋದು ಇಲ್ಲೇ ಬರೋದು, ನಂಜನಗೂಡಿಗೆ ಹೋಗೋದು ಇಲ್ಲೇ ಬರೋದು, ಬೆಂಗಳೂರಿಗೆ ಹೋಗೋದು ಇಲ್ಲೇ ಬರೋದು. ಮೆಸೇಜ್ಗಳು ಅದೇನೋ ಡ್ರಿಂಗ್ ಅಂತ ಅಷ್ಟೊತ್ತಿಂದ ಬರ್ತಾನೆ ನೋಡೋಕ್ಕೆ ಆಯ್ತಲ್ಲ. ನಾನು ಎಲ್ಲನೂ ಸುಮ್ಮನೆ ಇದು ಮಾಡ್ಕೊಂಡು ಹೋದೆ. ಎಷ್ಟು ಚೆನ್ನಾಗಿ ಬರ್ತಾರೋ ನೋಡಿ ಎಲ್ಲ ಬೇಕಂತ. ಕುಂತ್ರೆ ಚಂದ. ಸುತ್ತಬಳ್ಳಾಳ್ ಬಲಗಚ್ಚಿರು. ಅಲ್ಲೊಂದು ಹುಡುಗ ಹೋಯ್ತಾ ಇದ್ದಾನೆ ಬ್ಲ್ಯಾಕ್ ಕಲರು, ಅವನದು ಅದೇ ಸ್ಟೋರಿ. ಇದು ಕರೆಕ್ಟಾಗಿ ಸೆಂಟ್ರಲ್ಲಿ ಹೋಯ್ತಾ ಇರೋದು.
ಆ್ಯಕ್ಚುಲಿ ಅಲ್ಲಿ ಕೋಟೆ ಆಂಜನೇಯ ದೇವಸ್ಥಾನ ಇದೆಯಲ್ಲ, ಕೋಟೆ ಆಂಜನೇಯ ದೇವಸ್ಥಾನದಿಂದ ಇಲ್ಲಿವರೆಗೂ ಅದು ಒಂದು ಚೆನ್ನಾಗಿ ನೋಟಿಸ್ ಮಾಡಿದ್ದು ಒಂದೇ ಒಂದು ಇಂಪ್ಲಿಮೆಂಟ್ ಮಾಡಿದ್ದು ಅಂದರೆ ಸೆಂಟ್ರಲ್ ಬರ್ತಾವ್ರಲ್ಲ, ಕರೆಕ್ಟಾಗಿ ಸುಮ್ಮನೆ ಸೆಂಟ್ರಲ್ ಬಂದು ಕುತ್ಕೊಂಡೇ ಹೋಗ್ಬೇಕು ಸೀದಾ ಆ ಥರ. ನೇರಕ್ಕೆ ಸುಮ್ಮನೆ ನೆಟ್ಟಿಗೆ ದೊಣ್ಣೆ ಬಂದು ಬರ್ತಾ ಇರ್ತಾರೆ ಅದಾಗೆ. ಅದೇ ಬಡಿ ಮಗನ ಅಡ್ವರ್ಟೈಸ್ಮೆಂಟ್ಗಳು ಬಂದ್ಬಿಡ್ತಾವೆ ಅವರು. ಇಂಟರ್ನೆಟ್ ಯಾವಾಗ ಆಫ್ ಮಾಡ್ಕೊಂಡಿರೋಕ್ಕಾಗಲ್ಲ, ಬೇರೆ ಕೆಲಸಗಳು ಮಾಡಬೇಕಲ್ವಾ. ಸೊ ಇಂಟರ್ನೆಟ್ ಆನ್ ಆಗಿದ್ದಾಗ ಚಕ್ಕಂತ ಅಡ್ವರ್ಟೈಸ್ಮೆಂಟ್ ಹೋಗ್ಬಿಡ್ತವೆ, ಅಥವಾ ಅಪ್ಲಿಕೇಶನೇ ಆನ್ ಆಗಲ್ಲ. ಒಂದು ಹ್ಯಾಕ್ ಮಾಡಿಬಿಟ್ಟಿರ್ತಾರೆ. ಎಷ್ಟೊಂದು ಬೆಳಿಗ್ಗೆಯಿಂದ ಅಂತೂ ಎಷ್ಟೊಂದು ವೀಡಿಯೋಸು ನಾನು ರೆಕಾರ್ಡ್ ಮಾಡಿದ್ರು, ರೆಕಾರ್ಡ್ ತೋರಿಸ್ತಾ ಇರ್ತದೆ, 1 2 3 ನಂಬರ್ ಕೌಂಟ್ ಆಗ್ತಾ ಇರ್ತದೆ. ರೆಕಾರ್ಡ್ ಆಗ್ತಿದೆ ಅಂದ್ಕೊಂಡು ನಾನು ಕೆಲಸ ಮಾಡ್ತಿರ್ತೀನಿ, ಆ ಬಡ್ಡಿ ಮಗಂದು ರೆಕಾರ್ಡ್ ಆಗಿರಲ್ಲ. ಆಮೇಲೆ ನೋಡಿದ್ರೆ ಬೆಳಿಗ್ಗೆಯಿಂದ 3-4 ವೀಡಿಯೋಸ್ ಹಂಗೆ ಹೊಟ್ಟಾಯಿತು. ಹೋಗ್ಯ ನೋಡಿದ್ರು ಹಳೆ ಗಾಡಿ ಹೊಸ ಬಣ್ಣ ಹೊಡೆದಿರೋದು, ಅಲ್ಲಿ ಮುಂದೆ ಹೋಗ್ತಾಯಿತ್ತಲ್ಲ ಅದು ಗಾಡಿ. ಇದು ಹೊಸ ಗಾಡಿ ಬೇಕು, ಹೊಸದೇ ಯಾವ್ದು ಹಳೆಗಾದ ಏನು ಡಿಫ್ರೆನ್ಸೇ ಇಲ್ಲ, ಎರಡು ಡ್ಯಾಮೇಜ್ ಆಗವೆ. ಮುಂದೆದಂತೂ ಹಳೆದು ಐ ಆಮ್ ಶ್ಯೂರ್. ಆ ಪಿಂಕ್ ನೋಡೋ ಹೇಳ್ಬಿಡ್ಬೋದು, ಹಳೆ ಗಾಡಿ ಹೊಸ ನೋಡಿದ್ರು. ಹಿಂಗಡೆ ನೋಡೋಕೆ ಹೊಸ ಗಾಡಿ ಥರ ಕಾಣ್ತಾ ಇದೆ, ಆದರೆ ಅದು ಎಲ್ಲ ಡ್ಯಾಮೇಜ್ ಆಗೈತೆ. ಯಾರು ಅಪ್ಪನ ಮನೆ ಆಗ್ತೀವಿ ಅಲ್ವಾ. ನಾನು ಹೇಳ್ತೀನಿ, ರೈಲ್ವೆ ಪರವಾಗಿಲ್ಲ ಗುರು. ನಾನು ರೈಲ್ವೆ ಸರ್ ಓಡಾಡ್ತಾ ಇದ್ದೀನಿ ರೀಸೆಂಟ್ ಡೇಸಲ್ಲಿ. ರೈಲ್ವೆ ಪರವಾಗಿಲ್ಲ. KSRTC ಥರ ಆಯ್ತಲ್ಲ, ಇದಕ್ಕಿಂತ ಕಚ್ಚಡ ಇನ್ನೊಂದಿಲ್ಲ. ಮೇಂಟೆನೆನ್ಸಿನ ಇಲ್ಲ ಗುರು ಅವ್ರದ್ದು. ನಾನು ಅಲ್ಲಿ ಇಲ್ಲಿ ಅವ್ರ ಜೊತೆ ಮಾತಾಡಿರೋ ಪ್ರಕಾರ, ತಿಳ್ಕೊಂಡಿರೋ ಪ್ರಕಾರ ಏನಂದರೆ, ಅವರು ಒಂದಷ್ಟು ಬಸ್ ತೊಗೋತಾರಂತೆ. ಒಂದು ಸ್ವಲ್ಪ ಎಷ್ಟೋ ಮಿನಿಮಮ್ ಕಿಲೋಮೀಟರ್ ಇರುತ್ತಂತೆ. ಅದು ಓಡಾಡಿದ್ಮೇಲೆ ಆ ಗಾಡಿನ ಸ್ಕ್ರ್ಯಾಪ್ ಮಾಡಿಬಿಡ್ತಾರಂತೆ ಅಷ್ಟೇ. ಅದಕ್ಕೋಸ್ಕರ ಮೇಂಟೈನ್ ಮಾಡಲ್ವಂತೆ, ಹಂಗೆ ಬಿಟ್ಬಿಡ್ತಾರಂತೆ. ಒಂದೊಂದು ಗಾಡಿಗಳು ಚೆನ್ನಾಗಿರ್ತಾವಂತೆ, ಅವನ್ನೆಲ್ಲ ತೊಗೊಂಡೋಗ್ತಾರಂತೆ. ಇವರು ಸೆಕೆಂಡ್ ಹ್ಯಾಂಡ್ ಗಾಡಿಗಳು ಮಾಡ್ತಾರಲ್ಲ, ಅಂದರೆ ಸಾಫ್ಟ್ವೇರ್ ಬಸ್ಸು ಅಂತೀವಲ್ಲ, ಪ್ರೈವೇಟ್ ಬಸ್ ಏಜೆನ್ಸಿಗಳು ಇರ್ತಾರಲ್ಲ, ಅವ್ರು ತೊಗೊಂಡೋಗ್ತಾರಂತೆ. ಅವ್ರು ತೊಗೊಂಡೋಗಿ ಬಾಡಿ ಬಿಲ್ಡಿಂಗ್ ಮಾಡಿಸ್ಬಿಟ್ಟು ಪ್ರೈವೇಟ್ ಬಸ್ಗಳು ಬಿಟ್ಕೊತಾರೆ, ನಾನು ಕೇಳಿರೋ ಪ್ರಕಾರ. ಅದೇ ನಿಜವಾಗ ಸುಳ್ಳ ಗೊತ್ತಿಲ್ಲ. ಸಿಸ್ಟಮ್ ಇದೆಯಲ್ಲಪ್ಪ, ಅಯ್ಯೋ ಇವತ್ತಿನ ದಿನ ಸಮಾಜದಲ್ಲಿ ಎಷ್ಟು ಕೆಟ್ಟ ಕೆಲಸ ಮಾಡ್ತೀಯ ಅಷ್ಟು ಉತ್ತಮವಾದ ಜೀವನ ಬದುಕ್ಬೋದು. ಎಷ್ಟು ಒಳ್ಳೆ ಕೆಲಸ ಮಾಡ್ತೀಯ ನೀನು ಬದುಕು ಅಷ್ಟೇ ಹಾಳಾಗ್ಬಿಡ್ತದೆ. ಗಾಡಿ ಏನು ಕೈ ನಿಲ್ಲಿಸ್ತಾವೆ ನೋಡೋರು. ಮಹಾರಾಷ್ಟ್ರ NH11DC 456 ಗಾಡಿ. 456 ಆ್ಯಕ್ಚುಲಿ ಟಿ ಶರ್ಟ್ ಹೋಯ್ತು. ಅಲ್ಲಿ ಹುಡುಗರು ಯೂರಿನ್ ಮಾಡಕ್ಕೆ ಪಾಸ್ ಬರ್ತಿದ್ದಾರಲ್ಲ, ಹೋಗಿ ನಿಂತ್ಕೊಂಡಿದ್ದಾರಲ್ಲ. ಓಹೋ, ಕುಮಾರ್ ಅವರ ಅಣ್ಣ, ಕುಮಾರ್ ತಮ್ಮ ಇರಬೇಕು ಅವನು. ಮತ್ತು ಇವರು ಕುಮಾರ್ ತಮ್ಮ ಅವನು ನಾನು ನೋಡಲಿಲ್ಲ ಆ್ಯಕ್ಚುಲಿ. ಈ ಕಡೆ ಬಂದ್ಬಿಟ್ಟೆ ಕುಮಾರ್ ತಮ್ಮ ಅವನು. ಏನು ಸ್ಟೋರಿ ಅಂದರೆ, ಅವ್ನು ಗಾಡಿ ತಂದು ಕರೆಕ್ಟಾಗಿ ನನ್ನ ಮುಂದೆ ನಿಲ್ಲಿಸ್ಬಿಟ್ಟು S2720 ಗಾಡಿ ನೋಡು. ಗಾಡಿ ಏನು ಮಾಡ್ತಾ ಗೊತ್ತಾ, ಅವನು ಗಾಡಿ ತಂದು ಕರೆಕ್ಟಾಗಿ ನನ್ನ ಮುಂದೆ ನಿಲ್ಲಿಸ್ಬಿಟ್ಟು ಗಾಡಿನ ಹೈ ಬೀಮ್ ನನಗೆ ಬಿಡ್ತಾ ಇದ್ದ. ಅಂದರೆ ನಿನ್ಕಿಂತ ಮುಂಚೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಕಚೇರಿಗೆ ನಾವು ಹೋಗ್ಬಿಡ್ತೀವಿ, ಅವನೇನೂ ಆ್ಯಕ್ಷನ್ ತಗೊಳ್ಳೋದಿಲ್ಲ ಅಂತ. ಅಂದರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಸಿಗೋದಿಲ್ಲ, ನೀವು ಯೂರಿನ್ ಫಾರ್ಮುಲಾದಲ್ಲೇ ಅಲ್ಲಿಗೆ ಹೋಗ್ಬೇಕಾಗಿರುತ್ತೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ ಅವನು. ಅಂದರೆ ಫಸ್ಟ್ ಟೈಮ್ ಹೋದಾಗ ಅವ್ರು ಸಿಗೋಲ್ಲ, ಸೆಕೆಂಡ್ ಟೈಮ್ ಹೋಗ್ಬೇಕಾಗ್ಬರುತ್ತೆ ಅಂತ. ಇಲ್ಲಿ ಆಟೋ ಬರ್ತಿರೋದು ಇದು ಅದ್ರ ಹೆಸರೇನು, ಹೌದು KR ಹಾಸ್ಪಿಟ್ಲಿಗೆ ಮಗ ಊಟ ಕೊಡ್ತಾರಲ್ಲ ಗುರು, ಅದ್ರದ್ದು ಬಾಲಂಗೋಚಿ ಅವರು. ಈ ವಿಡಿಯೋ ಯಾಕೆ ಮಾಡ್ತಿದ್ದೀನಿ ಅಂದರೆ, ಮಳೆ ಬಿಸಿಲಲ್ಲಿ ಇವತ್ತಾನೆ ಎಲ್ಲ ಶೂಸು ಬ್ಯಾಗ್ ವಾಶ್ ಮಾಡಿಲ್ಲ. ಶೂಸ್, ಬಟ್ಟೆ ಮತ್ತು ಇವನ್ ಕ್ಲಾತ್ಸ್ ಎಲ್ಲ ಡ್ರೈ ಮಾಡ್ಕೊಬಂದೆ. ವಾಶ್ ಮಾಡಲಿಲ್ಲ, ಬೆಡ್ಶೀಟ್ ಆದರೂ ಡ್ರೈ ಮಾಡಿದೆ. ಬಿಸಿಲಿಗೆಲ್ಲ ಒಣಗಿಸ್ಕೊಂಡು ತೊಗೊಬಂದಿದ್ದೆ. ಸೊ ಮಲಗಿದಾಗ ಮಳೆ ಬಂದ್ಬಿಡೋದು ಆಕ್ಸಿಡೆಂಟಲಿ. ಸೊ ಆಬ್ವಿಯಸ್ಲಿ ಇದಕ್ಕೆ ಸಿಗಾಕೊಂತು, ಏನು ಮಳೆಗೆ ಸಿಗಾಕೊಂತು. ಬೆಡ್ಶೀಟೆಲ್ಲ ಒತ್ತೆ ಆಯಿತು. ನೀವು ಒತ್ತೆ ಬೆಡ್ಶೀಟ್ ಹೊಸ್ಕೊಂಡು ಮಲಿಕೋಬೇಕು. ವೆಟ್ ಟೈಟಲ್ ಥಿಂಗ್ ತೊಂದರೆ ಕೊಡೋದು, ಇದೆಲ್ಲ ಒಂಥರ ಹಿಂಸೆ ಕೊಡೋದು.